ಅಂಡ್ ಗುಡ್ ಈವ್ನಿಂಗ್ ಟು ಎವ್ರಿ ಒನ್. ಮಹೇಶ್ ಸರ್, ಕೇತನ್ ಸರ್ ಹೇಳ್ತಾ ಇದ್ರು, ಪ್ರವೀಣ್ ಯಾವಾಗ್ಲೂ ನಕ್ಕೊಂಡಿರ್ತಾನ, ಎವರ್ ಸ್ಮೈಲಿಂಗ್ ಅಂತ. ಇವತ್ತು ನನ್ನ ಮುಖದ ಮೇಲೆ ಆ ಸ್ಮೈಲು ಅಥವಾ ನಗುಗೆ ಒಂದು ಬೇರೆನೆ ಕಾರಣ ಇತ್ತು. ಇದೇನು ನನ್ನ ಪ್ರೊಫೈಲ್ ಏನು ನಾನು ರೆಡಿ ಮಾಡಿದ್ದಲ್ಲ. ಜನರಲಿ ಬೇರೆ ಬೇರೆ ಊರ್ಗದು ಹೋದಾಗ ಟ್ರಾವೆಲ್ ಹ್ಯಾಸ್ ಬಿಕಮ್ ಪಾರ್ಟ್ ಆಫ್ ಮೈ ಲೈಫ್. 10 years life has given me enough opportunity to travel and meet lot of people, and that helped me to gather lot of knowledge. ಸೊ ಹೋದಲ್ಲೇ ಬಂದಲ್ಲೆಲ್ಲ ನನಗಿರೋ ಪ್ರವೀಣ್ ನಿಮ್ಮ ಬಗ್ಗೆ ಪರಿಚಯದೊಂದು ಏನಾರ ಇದ್ರೆ ಹೇಳ್ರಿ, ಬರ್ಕೋತೀವಿ, ನಾವು ಬರಿತೀವಿ ಅಂತ. ಸೊ ಅದಕ್ಕೆ ನಾನು ಕೂತ್ಕೊಂಡು ನಾ ಏನ್ ಮಾಡೇನಿ ಇಷ್ಟು ದಿವಸ ಅನ್ನೋದ್ರ ಬಗ್ಗೆ ಒಂದು ಸಣ್ಣದೊಂದು ಪೇಜ್ ಡಾಕ್ಯುಮೆಂಟ್ ಮಾಡಿ ಕೊಟ್ಟಿದ್ದೆ. ಬೇರೆ ಎಲ್ಲ ಊರಿಗೆ ಹೋದಾಗ ಸ್ಟೂಡೆಂಟ್ಸ್ ಎಲ್ಲ ಕುತ್ಕೊಂಡಿರ್ತಾರ, ಅವ್ರ ಮುಂದೆ ಈ ಪರಿಚಯನ ಮಾಡ್ಕೊಳ್ಬೇಕಾದ್ರೆ ಹೌದಪ್ಪ ನಾನು ಏನೋ ಮಾಡೇನಿ ಅಂತ ಅನಿಸ್ತಿತ್ತು. ಬಟ್ ಫಾರ್ ದ ಫಸ್ಟ್ ಟೈಮ್ ಓಕೆ, ನನ್ನ ಆಡಿಯನ್ಸ್ ಏನಿದ್ದಾರಲ್ಲ ಇವತ್ತು, ನಾನು ಆಲ್ಮೋಸ್ಟ್ 20-25 ನಿಮಿಷ ಆಯ್ತು. 4:14 4:14 ನಾನು ಲಾಗಿನ್ ಆಗಿದ್ದೆ. ಅವಾಗಿಂದ ನಾನು ಕುತ್ಕೊಂಡು ನೋಡ್ಲತ್ತಿದ್ದೆ. ಐ ಹ್ಯಾವ್ ಜಸ್ಟ್ ಗಾನ್ ಟು ಆಲ್ಮೋಸ್ಟ್ ಎವ್ರಿಬಡೀಸ್ ಪ್ರೊಫೈಲ್ ಪಿಕ್ಚರ್ ಅಥವಾ ನಿಮ್ಮ ವಿಡಿಯೋಸ್ ನಿಮ್ದೆಲ್ಲ ನೋಡಿದೆ ನಾನು. ನಿಮ್ಮ ಒಂದು ಅನುಭವ ಏನದಲ್ಲ, ನೋ ಮ್ಯಾಟರ್ ವಿಚ್ ಫೀಲ್ಡ್ ಯು ಆರ್ ಫ್ರಮ್, ನಾಟ್ ಎವ್ರಿಬಡಿ ಇಸ್ ಫ್ರಮ್ ಎಜುಕೇಶನ್ ಎಕ್ಸಾಕ್ಟ್ಲಿ. ಯಾಕಂದ್ರೆ ರೋಟರಿ ಇಸ್ ಇಟ್ಸ್ ಅ ಓಷನ್ ಅಂಡ್ ವೇರ್ ಆಲ್ ದ ಡಿಫ್ರೆಂಟ್ ರಿವರ್ಸ್ ಕಮ್ ಅಂಡ್ ಮೀಟ್. ನಿಮ್ಮೆಲ್ಲರದು ಎಕ್ಸ್ಪೀರಿಯನ್ಸ್ ಎಲ್ಲ ನೋಡ್ಕೊಂಡು, ನಿಮ್ಮ ಜೀವನದ ಅನುಭವ ನೋಡ್ಕೊಂಡಾಗ ನಿಮ್ಮ ಮುಂದೆ ಕುತ್ಕೊಂಡು ನಾನು ನನ್ನ ಪರಿಚಯ ಮಾಡಿಸ್ಕೊಳ್ಬೇಕಾದ್ರೆ ನನಗ ನಗು ಬರ್ಲಿಕ್ಕೆ. ಎಂತಹ ಮೂರ್ಖತನ ಇದು! ಇಷ್ಟು ಜೀವನ ಅನುಭವ ಇರೋರ ಮುಂದೆ ನಾ ಅಂತದ್ ಏನ್ ದೊಡ್ಡ ಸಾಧನೆ ಮಾಡ್ಕೊಂಡೆ ಅಂತ ಹೇಳಲಿಕ್ಕೆ. ಆದ್ರೆ ಒಂದು ಖುಷಿ ಏನ್ ಅನಿಸ್ತದ, ಉಳಿದಿದ್ದೇನೋ ಮಾಡಿರ್ಬೋದು. ನಾವೊಂದು ಐ ಹ್ಯಾವ್ ಗಾನ್ ಔಟ್ ಅಂಡ್ 1,80,000 ಮಂದಿಗೆ ಸ್ಟೂಡೆಂಟ್ಸ್ ಟ್ರೈನಿಂಗ್ ಮಾಡಿದ್ದು, ದೇ ಆರ್ ದ ನಂಬರ್ಸ್. ಬಟ್ ಒಂದು ನನಗೆ ಆಲ್ವೇಸ್ ಐ ಫೀಲ್ ಪ್ರೌಡ್ ಏನು ಅಂತಂದ್ರೆ, ಅದು ಬ್ಲಡ್ ಡೊನೇಷನ್. ಅದು ಮೈ ಬ್ಲಡ್ ಡೊನೇಷನ್ ಸ್ಟಾರ್ಟೆಡ್ ವಿತ್ ಮೈ NCC ಟ್ರೈನಿಂಗ್ ಒಳಗೆ ಸ್ಟಾರ್ಟ್ ಆಗಿತ್ತು ನಮ್ಮ ಕಾಲೇಜ್ ಒಳಗೆ. ಆ ಮಾತು ನನಗೆ ನೆನಪದ. ನಾನು ಅವತ್ತು ಬ್ಲಡ್ ಕೊಟ್ಟೆ. ನಮ್ಮ ಕಾಲೇಜ್ನ NCC ಬ್ಲಡ್ ಡೊನೇಷನ್ ಕ್ಯಾಂಪ್ ಇತ್ತು. ಬ್ಲಡ್ ಕೊಟ್ಟು ವಾಪಸ್ ಮನೆಗೆ ಬಂದೆ. ಕೈಗೆ ಅದರದ್ದು ಸ್ಟಿಕ್ಕರ್ ಹಚ್ಚಿದ್ದು, ಬ್ಯಾಂಡೇಜು. ಅಮ್ಮ ಕೇಳಿದ್ಲು, ಏನೋ ಕೈಗೆ ಏನಾಗ್ಯದ ಅಂತ. ಐ ಸೆಡ್, ಅಮ್ಮ ಜಸ್ಟ್ ಗಿವನ್ ಅ ಬ್ಲಡ್ ಅಂಡ್ ಬ್ಲಡ್ ಡೊನೇಷನ್ ಮಾಡಿ ಬಂದೆ. ಐ ವಾಸ್ ಥಿಂಕಿಂಗ್ ದಟ್ ಮೈ ಅಮ್ಮ ವಿಲ್ ಫೀಲ್ ವೆರಿ ಪ್ರೌಡ್, ನನ್ನ ಮಗ ಅಗ್ದಿ ದೊಡ್ಡ ಸಾಧನೆ ಮಾಡೋಣ. ಯಾಕಂದ್ರೆ ನಮ್ಗೆ ಅಲ್ಲಿ ಹೇಳಿದ್ರಲ್ಲ, NCC ಕ್ಯಾಂಪ್, ನಮ್ದು ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೆಯೋಕ್ಕಿಂತ ಮೊದಲೇ ಒಂದು ಮೋಟಿವೇಶನ್ ಸ್ಪೀಚ್ ಆಗಿತ್ತು. ಸೊ ಆ ಮೋಟಿವೇಶನ್ ಸ್ಪೀಚ್ ಏನಿತ್ತು ಅಂದ್ರೆ, ನೀವು ಬ್ಲಡ್ ಡೊನೇಷನ್ ಮಾಡೋದ್ರಿಂದ ಇನ್ನೊಬ್ಬರು ಜೀವ ಉಳಿಸ್ತೀರಿ, ಇನ್ನೊಬ್ಬರಿಗೊಂದು ಲೈಫ್ ಕೊಟ್ಟಂಗ ಅಂತೆಲ್ಲ ಹೇಳಿದ್ರು. ಸೊ ನಾ ಏನ್ ಅನ್ಕೊಂಡಿದ್ದೆ, ನಾನು ಇದನ್ನ ಬಂದು ನಮ್ಮ ಮನೆಗೆ ಹೇಳ್ತೇನೆ. ನಮ್ಮ ಮನ್ಯಾಗ ನನ್ನ ಬಗ್ಗೆ ಬಹಳ ಪ್ರೌಡ್ ಫೀಲ್ ಆಗ್ತದೆ. ಯಾಕಂದ್ರೆ ಅಂತ ಪ್ರೌಡ್ ಫೀಲ್ ಮಾಡುವಂತದ್ದು ಏನೂ ಸಾಧನೆ ನಾ ಮಾಡಿದ್ದಿಲ್ಲ. ಅದಕ್ಕೆ ಅಟ್ಲೀಸ್ಟ್ ಐ ಫೆಲ್ಟ್ ದಟ್ ಮೈ ಮದರ್ ವಿಲ್ ಫೀಲ್ ರಿಯಲಿ ಗುಡ್ ಅಬೌಟ್ ಇಟ್. ಅಂಡ್ ಅಮ್ಮ ಪಾಪ ಕೈಯಾಗಿನ ಕಸ ಹುಡುಗ್ಲತ್ತಿದ್ಲು, ಕೈಯಾಗಿನ ಕಸ್ಬರ್ಗಿ ಉಲ್ಟಾ ಮಾಡಿ ಹೇಳಿದ್ಲು, ಇವತ್ತ ಕಡಿದ್ ಇನ್ನೊಮ್ಮೆ ಏನಾರ ಬ್ಲಡ್ ಕೊಟ್ಟು ಬಂದ್ರೆ ಮನೆಗೆ ಬರಬೇಡಿ, ನಾನು ಹೊರಗಾಗ್ತೀನಿ ಅಂತ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಕನ್ಸರ್ನ್ ಆಫ್ ಅ ಮದರ್ ದೆನ್. ಯಾಕಂದ್ರೆ ಆಕೆ ಅಮ್ಮ ಏನಂದ್ಲು, ನಿನ್ನ ರಕ್ತ ಆಗ್ಲಿ ಅಂತ ನಾನು ಉಣಿಸಿ ಕಳಿಸ್ತೇನೆ, ನೀವು ಹೋಗಿ ಯಾರಿಗಾರ ರಕ್ತ ಕೊಟ್ಟು ಬರ್ತೀನಲ್ಲೇ ಅಂತಂದು. ದಟ್ ವಾಸ್ ಪ್ಯೂರ್ ಕನ್ಸರ್ನ್ ಆಫ್ ಅ ಮದರ್ ಟುವರ್ಡ್ಸ್ ಹರ್ ಸನ್. ಬಟ್ ಅವತ್ತೊಂದು ಅಮ್ಮನ ಎದುರು ನಿಂತ್ಕೊಂಡು ಒಂದು ಮಾತಾಡಿದೆ, ನೀ ಮನಿ ಬಿಟ್ಟು ಹೊರಗೆ ಹಾಕಿದ್ರು ಚಿಂತೆ ಇಲ್ವಾ, ನಾ ಏನ್ ಬ್ಲಡ್ ಕೊಟ್ಟು ಬರೋಣ. ಆ ಹಟ್ಟಕ್ಕೆ ಬಿದ್ದು ಬ್ಲಡ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಂಡ್ ಫ್ರಾಂಕ್ಲಿ ಸ್ಪೀಕಿಂಗ್, ಯಾರ್ದೋ ಒಬ್ಬರಿಗೆ ಜೀವ ಉಳಿಸ್ತೇನಿ ಅಂತಂದು, ಅಥವಾ ಯಾರಿಗೋ ಒಬ್ಬರಿಗೆ ನಾ ಲೈಫ್ ಕೊಡ್ಲಿಕ್ಕತ್ತೇನಿ, ಇನ್ನೊಬ್ರು ಉಪಕಾರ ಮಾಡ್ಲಿಕ್ಕತ್ತೇನಿ ಅಂತ ನಾ ಅದನ್ನ ಮಾಡ್ಲಿಕ್ಕತ್ತಿಲ್ಲ. ಒನ್ ಥಿಂಗ್ ಐ ಹ್ಯಾವ್ ಅಂಡರ್ಸ್ಟುಡ್ ಬೈ ದ ಲೈಫ್ ಏನು ಅಂತಂದ್ರೆ, ಲೈಫ್ ಈಸ್ ಆಲ್ವೇಸ್ ಲೈಕ್ ಅ ಬ್ಯಾಂಕಿಂಗ್ ಸಿಸ್ಟಮ್ ವೇರ್ ಐ ಹ್ಯಾವ್ ಟು ಡಿಪಾಸಿಟ್ ಫಸ್ಟ್, ದೆನ್ ಐ ಕ್ಯಾನ್ ವಿಡ್ರಾ ಇಟ್. ನಮ್ಮ ಅವ್ವ ಇದು ನಂಗೆ ಕಲಿಸ್ಕೊಟ್ಟಿದ್ದೆ, ನೀನ್ ಜೀವನದಾಗ ಏನು ದೇವ್ರ ಕಡೆ ಪೂಜಾ ಮಾಡ್ತೀಯ, ಭಕ್ತಿ ಪೂಜಾ ಮಾಡು, ಫಸ್ಟ್ ಇನ್ವೆಸ್ಟ್ ಮಾಡು, ಸೊ ದಟ್ ನಿನ್ ಕಷ್ಟ ಬಂದಾಗ ವಿಡ್ರಾ ಮಾಡ್ಕೊಳಿಕ್ ಆಗ್ತದೆ. ಅಕೌಂಟ್ನಾಗ ರೊಕ್ಕ ತುಂಬಿಡು, ರೊಕ್ಕ ಬೇಕಾದಾಗ ತಕ್ಕೊಳಿಕ್ ಬರ್ತದೆ. ಮಂದಿಗೆ ಹೆಲ್ಪ್ ಮಾಡಿಡು, ಸೊ ದಟ್ ನಿನಗೆ ಹೆಲ್ಪ್ ಬೇಕಾದಾಗ ಅದನ್ನ ವಿಡ್ರಾ ಮಾಡ್ಕೊಳಿಕ್ ಬರ್ತದೆ. ನಾ ಯಾಕೆ ಇದನ್ನ ಮಾಡ್ಲಿಕತ್ತೀನಿ ಅಂತಂದ್ರೆ, ಯಾವತ್ತೂ ನನಗೆ ಅನುಕೂಲ ಇದ್ದಾಗ ನನಗೆ ಬೇಕಾದಾಗ ಅದ್ರ ಯೂಸ್ ಆಗ್ಬೋದು ಅಂತ. ಅಂಡ್ ಐ ಹ್ಯಾವ್ ಆಲ್ಸೋ ರಿಯಲೈಸ್ ದಟ್ when my father was in a hospital and he wanted 2 bottles of blood, I just gave a phone call to my friend, and surprisingly within 10 minutes 5 jana blood kodlik bandidru. And that is a best example, live example, that what we do it, okay, we will get it back. If we do good, we get it back good. If we don't do good it, ಅದನ್ನ ಏನು ಒಳ್ಳೇದಿಲ್ಲ ಅಂದ್ರೆ ಏನ್ ಮಾಡಿರ್ತೀವಿ ಅದು ವಾಪಸ್ ಬರ್ತದೆ. ಅದೇ ನಮ್ಮ ಸ್ವಾಮಿ ವಿವೇಕಾನಂದ್ರ ಹೇಳೋದಲ್ಲ, ಜೀವನ ಅನ್ನೋದೊಂದು ಸರ್ಕಿಟ್ ಇದ್ದಂಗ, ಏನ್ ಹೋಗ್ತದ ಅದು ವಾಪಸ್ ಬರುತ್ತದ. ಬಟ್ ಹಳೆ ಕಾಲದ ಗತ್ಲೆ ಇವತ್ತಿನ ಪಾಪ ಕರ್ಮಗಳು ಮುಂದಿನ ಜನ್ಮಕ್ಕೆ ಅವೆಲ್ಲ ಇಲ್ಲ. ನನಗೆ 35 ವರ್ಷಕ್ಕೆ ಒಂದೇನು ಅರ್ಥ ಆಗ್ಯದ ಅಂತಂದ್ರೆ, ಈ ಜನ್ಮ ಇಲ್ಲೇ ಎಲ್ಲ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಮಾಡ್ಕೊಂಡು ಮುಂದೆ ಕಳಿಸ್ತಾರೆ. ಸೊ ಇಫ್ ಐ ಹ್ಯಾವ್ ಡನ್ ಸಮಥಿಂಗ್ ಗುಡ್, ಐ ವಿಲ್ ಗೆಟ್ ಇಟ್ ಬ್ಯಾಕ್.
ಸೊ ಅದರ್ವೈಸ್ ನಿಮ್ಮ ಎದುರುಗಡೆ ಬಹಳ ಸಣ್ಣ ಹುಡುಗ ಕೂತಾನೆ. ಎಷ್ಟೋ ಇನ್ಫ್ಯಾಕ್ಟ್ ದರ್ ಆರ್ ಸೋ ಮೆನಿ ಪಾರ್ಟಿಸಿಪೆಂಟ್ಸ್, ನಿಮ್ಮ ಎಕ್ಸ್ಪೀರಿಯನ್ಸ್ ಅಷ್ಟು ನಂಗೆ ವಯಸ್ಸಾಗಿಲ್ಲ, ಆದ್ರೆ ಕೊಟ್ಟಿರೋ ಟಾಪಿಕ್ ಅನ್ನ ಜಸ್ಟಿಫೈ ಮಾಡಬೇಕು ಅಂತಂದಾಗ ಕೆಲವೊಂದು ವಿಚಾರವನ್ನ ನಾನು ಮುಕ್ತವಾಗಿ ಹೇಳ್ಕೋಬೇಕಾಗ್ತದೆ. ಅದನ್ನ ನಮ್ಮ ಡಿಸೋಜ ಸರ್ ಇನ್ಫ್ಯಾಕ್ಟ್ ಅವರು ಜಾಯಿನ್ ಆದಾಗಿಂದನ ಹಿ ವಾಸ್ ಶೇರಿಂಗ್ ಹಿಸ್ ಎಕ್ಸ್ಪೀರಿಯನ್ಸಸ್ ಅಂಡ್ ಅದನ್ನ ನಾನು ಕೋಟ್ ಮಾಡಿ ಹೇಳ್ತೇನೆ. ಕರೆಕ್ಟ್ ಅವ್ರು ಹೇಳಿದ್ದೇನದ ಅಂತಂದ್ರೆ, ಕೆಲವೊಮ್ಮೆ ಏನಾಗ್ತದೆ, ಜಸ್ಟ್ ನಾನು ಅಪಾಯಿಂಟ್ಮೆಂಟ್ ಆದೆ ಅನ್ಕೊಂಡು ನಾ ಟೀಚರ್ ಆಗಂಗಿಲ್ಲ. ಓಕೆ, ಐ ಹ್ಯಾವ್ ಜಸ್ಟ್ ಗಾಟ್ ಇನ್ ಟು ಅ ಪ್ರೊಫೆಷನ್ ಆಫ್ ಟೀಚಿಂಗ್. ಟು ಬಿಕಮ್ ಅ ಟೀಚರ್ ದರ್ ಆರ್ ಸೋ ಮೆನಿ ಡಿಫರೆಂಟ್ ಕ್ವಾಲಿಟೀಸ್ ಐ ಹ್ಯಾವ್ ಟು ಇಂಬೈವ್. ಐ ಆಮ್ ನಾಟ್ ಅ ಟೀಚರ್, ನನಗೆ ಆ ಯೋಗ್ಯತೆ ಇಲ್ಲ. ಯಾಕಂದ್ರೆ ಐ ಆಮ್ ಅ ಟ್ರೈನರ್. ಟ್ರೈನರ್ ಇಸ್ ಅ ಡಿಫರೆಂಟ್ ಪರ್ಸನ್, ಟೀಚರ್ ಇಸ್ ಅ ಡಿಫರೆಂಟ್ ಪರ್ಸನ್. ನನಗೆ ನನ್ನ ಜೀವನದಾಗ ನಾ ಬಹಳ ರೆಸ್ಪೆಕ್ಟ್ ಕೊಡೋದು ಟೀಚರ್ಸ್ಗೆ, ಡಾಕ್ಟರ್ಸ್ ಆ್ಯಂಡ್ ಸೋಲ್ಜರ್ಸ್. ಈ ಮೂರು ವ್ಯಕ್ತಿಗಳಿಗೆ ನಾನು ಏನು ಗೌರವ ಕೊಡ್ತೀನಿ. ಯಾಕಂದ್ರೆ ಅನ್ಕಂಡೀಷನಲ್ ಸಪೋರ್ಟ್ ಅವ್ರು ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಅಂತ ಟೈಮ್ನಾಗ ಇಷ್ಟೊಂದು ಟೀಚರ್ಸ್ ಎದುರುಗಡೆ ನಾನು ನಿಂತ್ಕೊಂಡು ಮಾತಾಡ್ಬೇಕಂದಾಗ ಒಂದು ಪ್ರಶ್ನೆ ಯಾವಾಗಲೂ ಸಹಜವಾಗಿ ಬರ್ತದೆ. ಏನು, ನನಗೆ ಆ ಒಂದು ಮಾರಲ್ ರೈಟ್ಸ್ ಅದನ್ನ ನಾ ಇಲ್ಲಿ ಇರೋ ಆ ಪಾರ್ಟಿಸಿಪೆಂಟ್ಸ್ಗೆ ಇದು ಮಾಡಿದ್ ಸರಿ ಅದ, ಇದು ಮಾಡಿದ್ ತಪ್ಪದ ಅಂತ ಹೇಳಲಿಕ್ಕೆ. ನನಗೆ ಕೇತನ್ ಸರ್ ಫೋನ್ ಮಾಡಿದಾಗ ಮೊನ್ನೆ, ಇನ್ಫ್ಯಾಕ್ಟ್ ನಾ ಕೇತನ್ ಸರ್ಗೆ ಮೀಟ್ ಆಗ್ಲಿಕ್ಕೆ ಕಾರಣ ವಿನೋದ್ ಪಾಟೀಲ್ ಸರ್. 2014 ನಾವು ಭೇಟಿ ಆದ್ವಿ ರೀ NK ಟಕ್ಕರ್ ಸ್ಕೂಲ್ನಾಗ. ನನಗೆ ಚೀಫ್ ಗೆಸ್ಟ್ ಅಂತ ಕಳಿಸಿದ್ರು. ಯಾಕಂದ್ರೆ ಅದಕ್ಕಿಂತ ಒಂದು ತಿಂಗಳ ಹಿಂದೆ BUB ಕಾಲೇಜ್ನಾಗ ಒಂದು 10th ಹುಡುಗರಿಗೆ ಒಂದು ಪ್ರೋಗ್ರಾಮ್ ಮಾಡಿದ್ದೆ, ಹೌ ಟು ಫೇಸ್ ಎಕ್ಸಾಮ್ ಫಿಯರ್. ಅದು ಹೌ ಟು ಪ್ರಿಪೇರ್ ಫಾರ್ ಎಕ್ಸಾಮ್ ಅಲ್ಲ, ಹೌ ಟು ಫೇಸ್ ಎಕ್ಸಾಮ್ ಫಿಯರ್ ಬಗ್ಗೆ ಹೆಂಗ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಿದ್ದೆ. ಅವ್ರ ಸ್ಟೂಡೆಂಟ್ಸ್ ಅನ್ನ ಅರ್ಧ ಕರ್ಕೊಂಡು ಹೋಗಿದ್ರು ಅವಾಗ. ದೆನ್ ಅವ್ರ ಸ್ಟೂಡೆಂಟ್ಸ್ ಕೇಳಿದ್ರಂತ, ಈ ಸರ್ತಿ ಚೀಫ್ ಗೆಸ್ಟ್ ಯಾರು ಬೇಕು ನಿಮ್ ಫೇರ್ವೆಲ್ ಅಂದಾಗ ಪ್ರವೀಣ್ ಗುಡಿನ್ ಕರಿ ಅಂತಂದಾಗ, ದಟ್ ಈಸ್ ಹೌ ಐ ಗಾಟ್ ಕನೆಕ್ಟೆಡ್ ವಿತ್ ವಿನೋದ್ ಪಾಟೀಲ್ ಸರ್. ನೌ ಈಸ್ ಇನ್ ಟು ರೋಟರಿ ಸ್ಕೂಲ್. ಇಟ್ಸ್ ಅ ಫ್ರೆಂಡ್ಶಿಪ್ ಆಫ್ 6 years. ನಾವು ರೆಗ್ಯುಲರ್ ಆಗಿ ಮೀಟ್ ಆಗಂಗಿಲ್ಲ, ರೆಗ್ಯುಲರ್ ಆಗಿ ಫೋನ್ ಕಾಲ್ ಮಾಡಂಗಿಲ್ಲ, ಫೇಸ್ಬುಕ್ನಾಗ ಯಾವಾಗಾರ ಮೆಸೆಂಜರ್ನಾಗ ವಾಟ್ಸಪ್ನಾಗ ಅವಾಗ ಎಕ್ಸ್ಚೇಂಜ್ ಮಾಡ್ತಿರ್ತೀವಿ. ಬಟ್ ಬಿಕಾಸ್ ಆಫ್ ವಿನೋದ್ ಪಾಟೀಲ್ ಸರ್, ಐ ಹ್ಯಾವ್ ಬಿಕಮ್ ಪಾರ್ಟ್ ಆಫ್ ದಿಸ್ ಬ್ಯೂಟಿಫುಲ್ ಫ್ಯಾಮಿಲಿ ದಟ್ ಈಸ್ ರೋಟರಿ. ಸೊ ಕೇತನ್ ಸರ್ ನನಗೆ ಮೊನ್ನೆ ಫೋನ್ ಮಾಡಿದ್ರು, ಇಲ್ಲ ವಿನೋದ್ ಪಾಟೀಲ್ ರೆಫರೆನ್ಸ್ ಕೊಟ್ಟು, ಪ್ರವೀಣ್ ಈ ತರ ನಾ ಒಂದು ಪ್ರೋಗ್ರಾಮ್ ಮಾಡ್ಲಿಕತ್ತೀನಿ, ನೀವು ಅವೈಲೇಬಲ್ ಇದ್ದೀರೇನು? ನಂದು ಯಾವಾಗಲೂ ಸ್ವಾರ್ಥದ ಮನಸ್ಸು, ಹೌದಾ. ನಾ ಆಲ್ವೇಸ್ ಐ ಸೇ ಎಸ್. ಯಾಕಂತಂದ್ರೆ ಒಂದು ಹೊಸ ಪ್ಲಾಟ್ಫಾರ್ಮ್ ಸಿಗ್ತದ ಅಂತಂದ್ರೆ ನನಗೆ ಕಲೀಲಿಕ್ಕೆ ಸಿಗ್ತದೆ. ಅಂಡ್ ಐ ಗೆಟ್ ಟು ಮೀಟ್ ಲಾಟ್ ಆಫ್ ಪೀಪಲ್. ನನ್ನಿಂದ ಇನ್ನೊಬ್ಬರೇನು ಕಲಿತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ, ಆದ್ರೆ ನಾನು ಇವತ್ತು ಏನಾದರೂ ಒಂದು ಹೊಸದು ಹೇಳ್ಕೊಡ್ಬೇಕು ಅಂತಂದಾಗ ನಾ ಕುತ್ಕೊಂಡು ಕಲಿಬೇಕಾಗ್ತದೆ. ಅಂಡ್ ದಟ್ ಈಸ್ ವಾಟ್ ಐ ಆಲ್ವೇಸ್ ಬಿಲೀವ್. ಟೀಚಿಂಗ್ ಈಸ್ ದ ಬೆಸ್ಟ್ ವೇ ಆಫ್ ಲರ್ನಿಂಗ್. ಅಂಡ್ ಅವ್ರು ಕೇಳಿದೆ, ಸರ್ ಟಾಪಿಕ್ ಏನ್ರಿ ಅಂತ. ಇನ್ ಕೇಸ್ ಅವ್ರೇನ್ರಿ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಮಾಡ್ತೀರೇನ್ರಿ, ವ್ಯಾಲ್ಯೂಸ್ ಇನ್ ಎಜುಕೇಶನ್ ಸಿಸ್ಟಮ್ ಮಾಡ್ತೀರೇನ್ರಿ ಅಂದ್ರೆ ಕೈ ಮುಗಿದಿರ್ತದೆ. ಸರ್ ನನಗೆ ಆ ಯೋಗ್ಯತೆ ಇಲ್ಲ ಸರ್, ಬಿಕಾಸ್ ಐ ಹ್ಯಾವ್ ನೆವರ್ ಬೀನ್ ಅ ಟೀಚರ್ ಇನ್ ಒನ್ ಪರ್ಟಿಕ್ಯುಲರ್ ಸ್ಕೂಲ್. I have been into more than 500 institutions in my 10 years, but as a 1 day or 2 days guest lecturer. ಬಟ್ ಅವ್ರು ನಂಗೆ ಏನು ಟಾಪಿಕ್ ಆಫರ್ ಮಾಡಿದ್ರು, ಪ್ರವೀಣ್ ಹೌ ಅಬೌಟ್ ಗ್ರೋತ್ ಮೈಂಡ್ ಸೆಟ್ ಇನ್ ಎಜುಕೇಟರ್ ಅಂತ. ಮೈಂಡ್ ಸೆಟ್ ಅಂತ ಬಂತು ಅವಾಗ ನಮ್ಮ ಏರಿಯಾ ಇದು, ನಮ್ಮ ಹೋಮ್ ಗ್ರೌಂಡ್ ಇದು. 10 ವರ್ಷದಿಂದ, ಒಂದು 8 ವರ್ಷದಿಂದ ಸೈಕಾಲಜಿ ಜೊತೆ ಸ್ವಲ್ಪ ಪ್ರೀತಿ ಜಾಸ್ತಿ ಆಗ್ಯದ. ಇಟ್ಸ್ ಮೈ ಲವ್ ಟುವರ್ಡ್ಸ್ ಸೈಕಾಲಜಿ. ಐ ಡೋಂಟ್ ಹೋಲ್ಡ್ ಎನಿ ಸರ್ಟಿಫಿಕೇಟ್ ಇನ್ ಸೈಕಾಲಜಿ, ಬಟ್ ಐ ಮೀನ್ ಡೀಪ್ ಲವ್ ವಿತ್ ಸೈಕಾಲಜಿ, because psychology helped me to understand myself. It has helped me to understand people around me. It has helped me to minimize my own conflicts within me, and it has helped me to minimize the conflict with my own people. And it has ಏನಂತಾರೆ ಸೋ ಕಾಲ್ಡ್, ಯಾಕಂದ್ರೆ ಈಗೋ ಅನ್ನೋದು ಶಬ್ದ ನಾವು ಕೊಲಾಕ್ವಲ್ ಇಂಗ್ಲಿಷ್ ಒಳಗೆ ನಾವು ಅದನ್ನ ಒಂಥರ ಸೊಕ್ಕಿಗೆ ಯೂಸ್ ಮಾಡ್ತೀವಿ. ಬಟ್ ಸೈಕಾಲಜಿ ಒಳಗೆ ಈಗೋ ಅನ್ನೋದಕ್ಕೆ ಒಂದು ಬಹಳ ಸ್ಟ್ಯಾಂಡರ್ಡ್ ಡೆಫಿನೇಷನ್ ಬರ್ತದೆ. ಇದ್ ಈಗೋ, ಸೂಪರ್ ಈಗೋ ಕಾನ್ಸೆಪ್ಟ್ ನಾಗ ನಾವು ಹೇಳ್ತೀವಿ. ಈಗೋ ಬ್ಯಾಲೆನ್ಸಸ್ ಇದ್ ಅಂಡ್ ಸೂಪರ್ ಈಗೋ ಅಂತ. ಸೊ ಏನಾಗ್ತದೆ, ಒಮ್ಮೆ ಏನಾಗಿರ್ತದ ನಮ್ಗೆ ಅದು ಅನ್ನಿಸ್ತದಲ್ಲ, ಈ ಸೈಕಾಲಜಿಯಿಂದ ನನಗೆ ಒಂದೇನಾಯ್ತು ಅಂತಂದ್ರೆ, ಸೋ ದಟ್ ಈ ಈಗೋ ಬ್ಯಾಲೆನ್ಸಿಂಗ್ ನನಗೆ ಬಹಳ ಚಲೋ ಆಗ್ಲಿತ್ತು. ಸೊ ಈ ಒಂದು ಮೈಂಡ್ ಸೆಟ್ ಅನ್ನೋ ಟಾಪಿಕ್ಗಳೇ ಐ ಸೆಡ್ ಎಸ್ ಸರ್, ಐ ಡೂ ಇಟ್. ಅಂಡ್ when it comes to educators, because I'm closely connected with education, ಏನು ನಾವೇನಂತೀವಲ್ಲ ಫೀಲ್ಡ್ಗೆ 10 ವರ್ಷದಿಂದ ನಾನು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಕನೆಕ್ಟೆಡ್ ಆಗಿದ್ದೀನಿ. ಇದೊಂದು ಅವಕಾಶ ಸಿಗ್ಲಿಕ್ಕತ್ತದ. ನನ್ನ ಕೆಲವೊಂದು ಅಭಿಪ್ರಾಯಗಳನ್ನ ನಾನು ನಿಮ್ಮ ಎದುರುಗಡೆ ಇಡ್ಲಿಕ್ಕೆ ಶುರು ಮಾಡೋಕ್ಕಿಂತ ಮುಂಚೆ, ನಂದಿನ್ನ ನಾನು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿಲ್ಲ, ಪೀಠಿಕೆ ಅಂತ ಇಷ್ಟೆಲ್ಲ ಹೇಳ್ತೀನಿ. ಶುರು ಮಾಡೋಕ್ಕಿಂತ ಮುಂಚೆ ಒಂದು 2-3 ವಿಚಾರಗಳನ್ನ ನಾನು ನಿಮ್ಗೆ ತಿಳಿಸ್ತೀನಿ. Then I'll take you directly to the content. Number 1, God connects right people at right time for right purpose. So ನಾ ಇವತ್ತು ಇಲ್ಲೇ ಬರ್ಲಿಕ್ಕೆ ಕಾರಣ, ಕೇತನ್ ಸರ್ ಫೋನ್ ಮಾಡಿರ್ಬೋದು, ವಿನೋದ್ ಸರ್ ರೆಫರ್ ಮಾಡಿರ್ಬೋದು, ಬಟ್ ಮ್ಯಾಲ ಒಬ್ಬ ಕೂತಾನ್ರಿ, ಅವ ಕನೆಕ್ಟ್ ಮಾಡೋಣ. ದಟ್ಸ್ ವಾಟ್ ಐ ಆಮ್ ಹಿಯರ್ ಅಂಡ್ ಯು ಆರ್ ಆಲ್ ಹಿಯರ್. ಡಿಸೋಜ ಸರ್ ಕನ್ಸರ್ನ್ ಬಹಳ ಜೆನ್ಯೂನ್ ಅದ. ಬೇರೆ ಕಡೆ ಎಲ್ಲ 700-800 ಮಂದಿ ಜಾಯ್ನ್ ಆಗ್ಲಿಕ್ಕತ್ತಾರ, ಇಲ್ಲಿ ಬರೀ ಒಂದು 90 ಮಂದಿ ಇದ್ದಾರೆ ಅಂತಂದ್ರೆ ಹಿಸ್ ಕನ್ಸರ್ನ್ ಇಸ್ ವೆರಿ ಜೆನ್ಯೂನ್. ಇನ್ಫ್ಯಾಕ್ಟ್ ಇವನ್ ಐ ಫೀಲ್ this should have been reached more, especially young teachers. Okay,
ಸೊ ಅವನ ಒಂದು ಏನು ಇಚ್ಛೆ ಇತ್ತಲ್ಲ, ಇವತ್ತಿನ ಒಂದು ಪ್ರೋಗ್ರಾಮ್ಗೆ ನಾವೆಲ್ಲ ಮೀಟ್ ಆಗಬೇಕು ಅಂತ, ಅದ್ರ ಸಲುವಾಗಿ ನಾವು ಮೀಟ್ ಆಗ್ಲಿಕತ್ತೀವಿ. ಸೆಕೆಂಡ್ ಥಿಂಗ್, ನನ್ನ ವಿಚಾರಗಳನ್ನ ನಾನು ನಿಮ್ಮ ಹತ್ರ ಹೇಳಲಿಕತ್ತೇನೆ. No point of a time I tell that whatever I am telling is absolutely right and what you are doing is wrong. It's a discussion. Okay? It's an exchange of information and ideas. ನನ್ನ ವಿಚಾರನ ನಿಮ್ಮ ಹತ್ರ ಹೇಳ್ತೇನೆ, ಮುಕ್ತವಾಗಿ ಚರ್ಚೆ ಮಾಡೋಣ ಅಂತ. ಇನ್ಫ್ಯಾಕ್ಟ್ ಐ ವಿಲ್ ಬಿ ಸೋ ಹ್ಯಾಪಿ ಅಂಡ್ ಗ್ಲಾಡ್ ದ್ಯಾಟ್ ನನ್ನ ಒಂದು ಕಾನ್ಸೆಪ್ಟ್ಸ್ಗಳಿಂದ ನಾನು ನಿಮಗೇನು ಹೇಳ್ತಿರ್ತೇನಲ್ಲ, ಅದ್ರ ಒಳಗಡೆ ಏನಾದ್ರು ಡಿಸ್ಕಷನ್ಸ್ ಬಂತು, ಅದ್ರೊಳಗಡೆ ಏನಾದ್ರು ಒಂದು ಆರ್ಗ್ಯುಮೆಂಟ್ ತನಕ ಬಂತು ಅಂದ್ರೆ ಐ ಬಿ ವೆರಿ ಗ್ಲಾಡ್. ಯಾಕಂದ್ರೆ ಆ ಆರ್ಗ್ಯುಮೆಂಟ್ ಅನ್ನೋದು ನಾವು ಏನು ಸಮುದ್ರ ಮಂಥನ ಹೋಲಿಸ್ತೀವಲ್ಲ, ಸಮುದ್ರ ಮಂಥನದೊಳಗ ಕ್ಷೀರ ಸಾಗರದೊಳಗ ಆ ವಾಸುಕಿ ಸರ್ಪವನ್ನ ಮೇರು ಪರ್ವತಕ್ಕೆ ಸುತ್ತಿ ಕಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಈ ಕಡೆ ಸುರರು ಅಸುರರು. ಅದು ಪರ್ವತ ಒಳಗ್ ಕುಸಿಲಿಕ್ಕೆ ಸ್ಟಾರ್ಟ್ ಆಯ್ತು. ಅವಾಗ ವಿಷ್ಣು ಕೂರ್ಮಾವತಾರದಾಗ ಬರ್ತಾನ, ತನ್ನ ಬೆನ್ನ ಮೇಲೆ ಅದನ್ನ ಇಟ್ಕೋತಾನ. ದಿಸ್ ಇಸ್ ಆಲ್ ವಿ ಹ್ಯಾವ್ ಹರ್ಡ್. ಒಂದ್ ಸರ್ತಿ ಅದು ಮಂಥನ ಅನ್ನೋ ಸ್ಟಾರ್ಟ್ ಆಗ್ತದಲ್ಲ, ಯಾವಾಗ ಅದು ಜರ್ನಿಂಗ್ ಸ್ಟಾರ್ಟ್ ಆಗ್ತದಲ್ಲ, ಎಲ್ಲಾ ತರನು ಬರ್ತಾವ, ಪಾಸಿಟಿವ್ನು ಬರ್ತಾವ, ನೆಗೆಟಿವ್ನು ಬರ್ತದ. ವಿಷಾನು ಬಂತು, ಅದನ್ನ ಈಶ್ವರ ಕುಡಿದು ನೀಲಕಂಠ ಆದ. ಕಾಮಧೇನು ಬಂತು, ಕಲ್ಪವೃಕ್ಷ ಬಂತು, ಅಂಡ್ ಫೈನಲಿ ಅಮೃತನೂ ಬಂತು ಅಂತ. ಏನಿದ್ರ ಅರ್ಥ ಅಂದಾಗ, ವೆನ್ ದರ್ ಇಸ್ ಅ ಪಾಸಿಟಿವ್ ಡಿಸ್ಕಷನ್, ಓಕೆ, ದೆನ್ ವೆನ್ ದರ್ ಇಸ್ ಅ ಓಪನ್ನೆಸ್ ಇನ್ ಡಿಸ್ಕಸಿಂಗ್, ವಿ ಆಲ್ವೇಸ್ ಎಂಡ್ ಅಪ್ ಲರ್ನಿಂಗ್ ಸಮಥಿಂಗ್. ನನ್ನ ಹತ್ರ ಒಂದ್ ಪೆನ್ ಅದರಿ, ನಿಮ್ಮ ಹತ್ರ ಒಂದ್ ಪೆನ್ ಅದ, ನಾನ್ ನಿಮ್ಗೆ ನನ್ ಪೆನ್ ಕೊಡ್ತೀನಿ, ನಿಮ್ ಕಡೆಯಿಂದ ನಾ ಒಂದ್ ಪೆನ್ ಇಸ್ಕೋತೀನಿ. ಐ ರಿಮೇನ್ ವಿತ್ ಒನ್ ಪೆನ್. ಐ ಹ್ಯಾವ್ 10 rupees and you have 10 rupees. We exchange our 10 rupees. ನೀವು ನಂಗೆ ಕಾಯಿನ್ ಕೊಡ್ತೀರಿ, ನಾನು ನಿಮಗೆ ನೋಟ್ ಕೊಡ್ತೀನಿ, and we end up with same 10 rupees. I have one thought, you have one thought. If we exchange our thoughts, the beauty is I end up with two thoughts. Similarly you. ಅಂಡ್ ಇದ ಒಂದು ಮೈಂಡ್ ಸೆಟ್ ಇಟ್ಕೊಂಡು ನಾನು ಇವತ್ತು ಈ ಪ್ರೋಗ್ರಾಮ್ ಒಳಗೆ ಬಂದೇನಿ. ನನಗೇನಾರ ಕಲೀಲಿಕ್ಕೆ ಸಿಗ್ತದೆ. ಅಂಡ್ ತಮ್ಮ ಓಪನಿಂಗ್ ಸ್ಪೀಚ್ ಒಳಗೆ ಹೇಳೋಬೇಕಾದ್ರೆ ದೀಕ್ಷಿತ್ ಸರ್ ಬಗ್ಗೆ ಹೇಳಿದ್ರು. ದೀಕ್ಷಿತ್ ಸರ್ ಬಗ್ಗೆ ನನಗೆ ಎಷ್ಟು ಗೊತ್ತದಂದ್ರೆ, ಮೇಜರ್ CS ಆನಂದ್ ಅವರು, ದೀಕ್ಷಿತ್ ಸರ್ ಅವರು ಬಹಳ ಅನ್ಯೋನ್ಯ ದೋಸ್ತಿ ಅವ್ರದ್ದು. ದೀಕ್ಷಿತ್ ಸರ್ ಬಗ್ಗೆ ನಾನು ಪ್ರತಿ ಸರ್ತಿ ಆನಂದ್ ಸರ್ ಭೇಟಿ ಆದಾಗ ಅವ್ರ ಬಗ್ಗೆ ನಾನು ಕೇಳಿರ್ತೇನೆ. ಅನ್ಫಾರ್ಚುನೇಟ್ಲಿ ಐ ಕುಡ್ ನಾಟ್ ಮೀಟ್ ಹಿಮ್ ಅಂಡ್ ಐ ಹೋಪ್ ದಟ್ ವೆರಿ ಸೂನ್ ಐ ಕಮ್ ಅಂಡ್ ಮೀಟ್ ಸರ್. ಇವತ್ತು ನಿಮ್ಮ ಫ್ರೆಂಡಿನ ಶಿಷ್ಯ ನಿಮ್ಮ ಎದುರುಗಡೆ ಇದ್ದಾನೆ ಸರ್. ನಿಮ್ಮ ಫ್ರೆಂಡ್ ಅವ್ರ ಶಿಷ್ಯನ ಚಲೋ ರೆಡಿ ಮಾಡ್ಯಾರ ಅಂತ ಅನ್ಕೋತೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಟ್ಲೀಸ್ಟ್ ಒಂದ್ ಯಾವ್ದಾದ್ರು ಯೂಸ್ಫುಲ್ ಇನ್ಫಾರ್ಮೇಶನ್ ನಿಮ್ಗೇನಾದ್ರು ರೀಚ್ ಆಯ್ತು ಅಂತಂದ್ರೆ ಅದರ ಕಂಪ್ಲೀಟ್ ಕ್ರೆಡಿಟ್ ಶುಡ್ ಗೋ ಟು ಗಾಡ್ ಅಂಡ್ ದ ರೋಟರಿ ಅಂಡ್ ಮೈ ಗುರು ಮೇಜರ್ CS ಆನಂದ್. ವಿತ್ ದಿಸ್, ಈ ಒಂದು ಪೀಠಿಕೆಯಿಂದ ಇವತ್ತಿನ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡಬೇಕು. ಈ ಒಂದು ಟೈಟಲ್ ಕೊಟ್ಟಿದ್ದು ಗ್ರೋತ್ ಮೈಂಡ್ ಸೆಟ್ ಆಫ್ ಎಜುಕೇಟರ್ ಅಂತ ನಾನು ಟೈಟಲ್ ಕೊಟ್ಟರು. ಅದಕ್ಕೊಂದು ನಾನು ಸಬ್ ಟೈಟಲ್ ಆಡ್ ಮಾಡೇನ್ರಿ. ಚೇಂಜ್ ಈಸ್ ದ ಎಂಡ್ ರಿಸಲ್ಟ್ ಆಫ್ ಟ್ರೂ ಲರ್ನಿಂಗ್. ಚೇಂಜ್ ಇಸ್ ದ ಎಂಡ್ ರಿಸಲ್ಟ್ ಆಫ್ ಟ್ರೂ ಲರ್ನಿಂಗ್. ಚೇಂಜ್ ಅನ್ನೋ ಬದಲಾವಣೆ ಅನ್ನೋದು ನಮ್ಮ ಒಳಗಡೆ ಬರಬೇಕು ಅಂತಂದಾಗ ಅದು ಯಾವಾಗ ಸಾಧ್ಯ ಅಂದ್ರೆ, ನಾವು ಯಾವಾಗ ಆ ವಿಷಯದಲ್ಲಿ ನಾವು ಯಾವಾಗ ಕಲಿಕೆಯನ್ನ ಸ್ಟಾರ್ಟ್ ಮಾಡ್ತೀವಿ. ಲರ್ನಿಂಗ್ ಅಂಡ್ ಇಂಪ್ಲಿಮೆಂಟೇಷನ್ ದ್ಯಾಟ್ ವಿಲ್ ಲೀಡ್ ಅಸ್ ಟು ದ ಚೇಂಜ್. ಸುಮ್ಮನೆ ಕೇಳಿಸ್ಕೊಳ್ಳೋದ್ರಿಂದ ಚೇಂಜ್ ಆಗಂಗಿಲ್ಲ. ಹಂಗ ಬರೀ ಕೇಳಿಸ್ಕೊಳ್ಳೋದ್ರಿಂದ, ಏನೋ ಒಂದ್ ಸ್ವಲ್ಪ ಓದೋದ್ರಿಂದನ ನಮಗ ಬದಲಾವಣೆಗಳು ಬರ್ಬೇಕಾಗಿತ್ತು ಅಂದ್ರ, ನಮ್ಮ ಫೇಸ್ಬುಕ್ ಮತ್ತು ವಾಟ್ಸಪ್ನ್ಯಾಗ ದಿನಗಟ್ಲೆ ಕಿಲೋಗಟ್ಲೆ ನಮಗೆ ಇನ್ಫಾರ್ಮೇಶನ್ ಬರ್ಲಿರ್ತಾವ, ಮೋಟಿವೇಶನಲ್ ಕೋಟ್ಸ್ ಬರ್ತಾವ. ದೇರ್ ಆರ್ ಮಿಲಿಯನ್ಸ್ ಆಫ್ ಮೋಟಿವೇಶನಲ್ ಸ್ಪೀಕರ್ಸ್. ನಾವು ವಿಡಿಯೋಸ್ ಬೇಕಾದಷ್ಟು ವಿಡಿಯೋಸ್ ಅವರಿ. ಎಷ್ಟೊಂದ್ ಜನ ಮೋಟಿವೇಟರ್ಸ್ ಇದ್ದಾರೆ, ಎಷ್ಟೊಂದು ಮೋಟಿವೇಶನ್ ಕೋಟ್ಸು, ಥಾಟ್ಸು, ಎಂಥ ಒಂದೊಂದು ಉಪಯೋಗ ಇರೋ ಮಾಹಿತಿಗಳೆಲ್ಲ ಬರ್ತಾವ, ದಿನ ಬರ್ತಾವ. ನಾವು ನೋಡ್ತೀವಿ, ಇನ್ನೊಬ್ಬರಿಗೂ ಫಾರ್ವರ್ಡ್ ಮಾಡ್ತೀವಿ. ಬಟ್ ಹೊಳ್ಳಿ ನಾವಿನ ಹಂಗೆ ಆಗ್ತದ. ಯಾಕಂದ್ರೆ somewhere there is not a true learning happening. Learning is not just reading. Learning implementation. First understanding what it is. Second is implementation of it. ಇನ್ನೊಬ್ಬರ ಮೇಲೆ ಪ್ರಯತ್ನ ಮಾಡೋಕ್ಕಿಂತ ಮುಂಚೆ ನಮ್ಮ ಮೇಲೆ ಪ್ರಯತ್ನ ಮಾಡ್ಕೋಬೇಕು. ರೈಟ್? ಅದನ್ನ ನನಗೆ ಮೇಜರ್ CS ಆನಂದ್ ಕಲಿಸ್ಕೊಟ್ಟಿದ್ದೇನು ಅಂತಂದ್ರೆ, ಪ್ರವೀಣ ನಿಂಗೆ ಮಾತಾಡ್ಲಿಕ್ಕೆ ಬರ್ತದಪ್ಪ, ಭಾಳ ಚಂದ ಮಾತಾಡ್ತಿ, ಆಯ್ಕೆ ಬಂದಿದ್ದು ಮಾತಾಡೋದಲ್ಲ, ಯಾವ ಕೆಲಸವನ್ನ ನಿನ್ನಿಂದ ಮಾಡ್ಲಿಕ್ಕೆ ಆಗ್ತದ ಅದ್ರ ಬಗ್ಗೆ ಮಾತಾಡು, ಅಥವಾ ಯಾವ ಮಾತಾಡಿರ್ತಿಯಲ್ಲ ಅದ್ರ ತಕ್ಕ ನಡಕ್ ತೋರಿಸು ಅಂದ್ರೆ ಅದ್ರ ಬಗ್ಗೆ. ದೆನ್ ಓನ್ಲಿ ದ ವರ್ಡ್ ಕಮ್ಸ್ ಫ್ರಮ್ ದ ಹಾರ್ಟ್ ಅಂಡ್ ರೀಚಸ್ ಅ ಹಾರ್ಟ್. ಇಲ್ಲ ಅಂದ್ರೆ ಬಾಯಿಂದ ಬರ್ತದೆ, ಕಿವಿ ಮುಟ್ಟು ಹೋಗ್ತದೆ. ಬಿ ವೆರಿ ಕೇರ್ಫುಲ್ ಅಬೌಟ್ ಇಟ್. And for me, Major CS Anand is nothing but as a god, and whatever comes from Major CS Anand is absolutely ಏನಂತಾರಲ್ಲ 100%. ಅದು ಮಿಲಿಟರಿ ರೂಲ್ ತರ ಫಾಲೋಡ್, ಅಂಡರ್ಲೈನ್ಡ್ ಅಂಡ್ ಫಾಲೋಡ್. ಸೊ ಇವತ್ತಿನ ಕೆಲವೊಂದು ವಿಚಾರಗಳನ್ನ ನಾನು ನಿಮಗೆ ಏನು ಹಂಚಿಕೊಳ್ಳಿಗತ್ತೇನಲ್ಲ, ಯಾವ್ದು ನನ್ನಿಂದ ಮಾಡ್ಲಿಕ್ಕೆ ಸಾಧ್ಯ ಆಗ್ಯದ ಅದನ್ನ ನಿಮ್ ಜೊತೆಗೆ ನಾನು ಹಂಚಿಕೊಳ್ಳೋ ಪ್ರಯತ್ನ ಮಾಡ್ಲಿಕ್ಕೆ. ಯಾಕ ಇವತ್ತಿನ ಪ್ರೋಗ್ರಾಮದ ಮೇಜರ್ ಈ 3 ಶಬ್ದಗಳನ್ನ ನಾವು ಒಡೆದ್ರ, ಗ್ರೋತ್, ಮೈಂಡ್ ಸೆಟ್ and educator. You are already educator and we are growing in terms of age at least, okay, and in the same system we are there, experience add ಆಗ್ತದೆ. But the word mindset,
ವಿ ನೀಡ್ ಟು ಕ್ವಶನ್ ಇಟ್. ಓಕೆ, ಇಟ್ಸ್ ಆಲ್ ಅಬೌಟ್ ಕ್ವಶನ್. ಸೊ ಈ ಒಂದು ಮೈಂಡ್ ಸೆಟ್ ನ ಇಟ್ಕೊಂಡು ನಾನು ಸ್ಟಾರ್ಟ್ ಮಾಡ್ತೀನಿ. ಗ್ರೋತ್ ಮೈಂಡ್ ಸೆಟ್ ಇಸ್ ಆಲ್ವೇಸ್ ಲೈಕ್ ನಾವೇನಂತೀವಲ್ಲ, ದಿಸ್ ಇಸ್ ಕೈಂಡ್ ಆಫ್ ಸಮಥಿಂಗ್ ಓಪನ್ನೆಸ್, ಓಪನ್ ಮೈಂಡೆಡ್ನೆಸ್. ಸೊ ಬೀಯಿಂಗ್ ವೆರಿ ಪಾಸಿಟಿವ್. ನಾವೇನು ವಾಟ್ಸ್ಆಪ್ ಮೆಸೇಜ್ ನೋಡ್ತಿರ್ತೀವಲ್ರಿ, ಲೈಫ್ ಒಳಗೆ ಪಾಸಿಟಿವ್ ಇರಬೇಕು, ಯಾವಾಗಲೂ ಸ್ಮೈಲ್ ಮಾಡ್ಕೊಂಡಿರಬೇಕು, ಯಾವುದು ಕೆಲಸ ನಮ್ಮ ಕಡೆ ಆಗಂಗಿಲ್ಲ ಅಂತ ಅನ್ಬಾರ್ದು, ಪಾಸಿಟಿವ್ ಆಗಿರ್ಬೇಕು, ಪಾಸಿಟಿವ್ ಆಗಿರ್ಬೇಕು, ಪಾಸಿಟಿವ್ ಆಗಿರ್ಬೇಕು. ಸೇಯಿಂಗ್ ದಟ್ ಈಸ್ ವೆರಿ ಈಸಿ, ರೈಟ್? ಬಟ್ ನಾವ್ ದ ಕನ್ಸರ್ನ್ ಈಸ್, ಇಷ್ಟೆಲ್ಲ ಕೇಳ್ತೀವಿ, ಇಷ್ಟೆಲ್ಲ ನೋಡ್ತೀವಿ, ಬಟ್ ಇನ್ ಮೈ ಪರ್ಸನಲ್ ಲೈಫ್, ಓಕೆ, ಸಮ್ವೇರ್ ಐ ಆಮ್ ನಾಟ್ ಏಬಲ್ ಟು ಡೂ ಇಟ್. ಯಾಕೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಇದು ಸ್ವಲ್ಪ ಜರ್ನಿ ತಗೊಂಡು ಹೋಗ್ತೀನಿ. ಓಪನ್ ಮೈಂಡೆಡ್ನೆಸ್ ಅಥವಾ ಈ ಗ್ರೋತ್ ಮೈಂಡ್ ಸೆಟ್ ಬರಬೇಕು ಅಂತಂದ್ರೆ ನನ್ನ ಪ್ರೆಸೆಂಟ್ ಮೈಂಡ್ ಸೆಟ್ ಒಳಗೆ ಅಂಥದ್ದು ಏನದು ಬಂಧನಗಳು ಯಾಕೆ ಆಗ್ಯಾವ ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಸೊ ಆಸ್ ಇಟ್ ಈಸ್, this program is meant for all the teachers. We'd like to start with a beautiful video and I'll take you further. Watch this. ಥ್ಯಾಂಕ್ ಯು ಟೀಚರ್. ಎಸ್, ಅದೊಂದು ಹಳೆ ಪಿಕ್ಚರ್ ಕಿಂದರ ಜೋಗಿ ಮೋಸ್ಟ್ಲಿ ಇರಬೇಕು. ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ ಅಂತ ಒಂದು ಹಾಡು ಬಂದಿತ್ತು ನೋಡ್ರಿ. ಹೆಂಗಿದ್ರು ನಮ್ಮ ಟೀಚರ್ಸ್, ಈಗ ಹೆಂಗಾಗ್ಯಾರ ನೋಡ್ರಿ. ಇದೇ ಟೀಚರ್ಸ್, ಸೇಮ್ ಟೀಚರ್ಸ್ ಕೈಯಾಗ ಮೊಬೈಲ್ ಇದ್ದಾಗ ಸ್ಮಾರ್ಟ್ ಫೋನ್ ತಗೋಬೇಕಾಯ್ತು. ಸ್ಮಾರ್ಟ್ ಫೋನ್ ತಗೊಂಡು ಕೂಡ ವಾಟ್ಸ್ಆಪ್ ಇನ್ಸ್ಟಾಲ್ ಮಾಡೋದು ಗೊತ್ತಿಲ್ಲ, ವಾಟ್ಸ್ಆಪ್ನಾಗಿಂದ ವಿಡಿಯೋ ಫೋಟೋಸ್ ಡೌನ್ಲೋಡ್ ಗೊತ್ತಿಲ್ಲ, ಮನ್ಯಾಗ ಯಾರನ್ನೋ ಕೇಳಿ ಅವ್ರ ಕಡೆ ಹೇಳ್ಸ್ಕೊಂಡು ಮಾಡಿಸ್ಕೊಂಡು ಹೊಸ ಅಪ್ಲಿಕೇಶನ್ ಹಾಕ್ಬೇಕಾರೆ ಎಲ್ಲಿದ್ ಬಿಡೋ ಮಾರ ಬ್ಯಾಡ್ ಬಿಡ ಅಂತ ಸೈಟ್ ತೆಗೆದಿಡೋರಿ. ಕರೆಕ್ಟಾ? ಯಾಕಂದ್ರೆ ಅದು ನೆಸೆಸಿಟಿ ಆಗಿದ್ದಿಲ್ಲ. ಇಟ್ ವಾಸ್ ಜಸ್ಟ್ ಅ ವಾಂಟ್, ಇಟ್ ವಾಸ್ ನಾಟ್ ಅ ನೀಡ್. ಬಟ್ ವೆನ್ ದ ನೀಡ್ ಅರೈಸ್ಡ್, ಹೌದಾ, ಸಿಚುವೇಶನ್ ಡಿಮ್ಯಾಂಡೆಡ್, ನಮ್ಮನ್ನ ಎಂತ ಒಂದು ಪ್ರಸಂಗ ಲೈಫ್ ತಂದು ಹಾಕ್ತದಂದ್ರೆ ಯಾವ ಪ್ರತಿಯೊಂದು ಸಂದರ್ಭದೊಳಗೂ ಎರಡು ಅವಕಾಶ ಕೊಡ್ತದೆ. ಒಂದು ಫೈಟ್ ಆರ್ ಫ್ಲೈಟ್. ಫೈಟ್ ಈಸ್ ಅದ್ರ ಜೊತೆ ಹೋರಾಡಬೇಕು, ಅರ್ಥ ಮಾಡ್ಕೋಬೇಕು. ಬಾಕ್ಸಿಂಗ್ ಆಟ ಇದ್ದಂಗೆ ರೀ ಹೋರಾಟ ಅಂದ್ರೆ, ಲೈಫ್ ಜೊತೆ ಗುದ್ದಾಡೋದಂದ್ರೆ. ಬಾಕ್ಸಿಂಗ್ ಆಟದಾಗ ಬರೀ ನಾಷ್ಟ ಹೊಡೆಯಂಗಿಲ್ಲ, ನನಗೂ ಬೀಳ್ತಾವ. ಕರೆಕ್ಟಾ? ಎಷ್ಟೋ ಸರ್ತೆ ನಾನು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳೇತಿದ್ದೆ, ವಿಡಿಯೋ ರೆಕಾರ್ಡ್ ಮಾಡ್ಲೇತಿದ್ದೆ. ವಿಡಿಯೋ ರೆಕಾರ್ಡ್ ಮಾಡ್ಬೇಕಂತ ಮಾತಾಡ್ಕೊಂಡು ನಿಂತು ಬಿಡ್ತೀನಿ, ರೆಕಾರ್ಡ್ ಬಟನ್ ಒತ್ತೇ ಇಲ್ಲ. ದೇರ್ ಆರ್ ಸೋ ಮೆನಿ ಹಿಕಪ್ಸ್ ಹ್ಯಾವ್ ಹ್ಯಾಪನ್ಡ್. ಅಥವಾ ಆನ್ಲೈನ್ ಕ್ಲಾಸ್ ಮಾಡ್ತಿರ್ತೀರಿ, ನೆಟ್ವರ್ಕ್ ಇರಂಗಿಲ್ಲ, ಏನೇನೋ ಮಾತಾಡಿದ್ದು ಗೊಯ್ 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 ಅಂತಿರ್ತದ. ದೇರ್ ಆರ್ ಸೋ ಮೆನಿ ಥಿಂಗ್ ಹ್ಯಾಪನ್ಡ್. ಈ ಒಂದು ಹೋರಾಟದಾಗ ನಾವು ಕಲಿತೀವಿ. ಇದು ಫೈಟ್. ಸೆಕೆಂಡ್ ಆಪ್ಷನ್ ಇನ್ ಎವ್ರಿ ಸಿಚುವೇಶನ್ ಇಸ್ ಫ್ಲೈಟ್. ತಪ್ಪಿಸ್ಕೊಂಡು ಹೋಗೋದು. ಇಲ್ರಿ ಆಗಂಗಿಲ್ರಿ, ನನ್ನ ಕಡೆ ಮೊಬೈಲ್ ಇಲ್ರಿ, ನಮ್ಮ ಮನ್ಯಾಗ ಇಂಟರ್ನೆಟ್ ಇಲ್ರಿ. ಕರೆಕ್ಟ್? ಅನ್ಫಾರ್ಚುನೇಟ್ಲಿ ಇಷ್ಟು ದಿವಸ ನಾವು ತಪ್ಪಿಸ್ಕೊಂಡು ಭಾಳ ಅಡ್ಡಾಡಿದ್ವಿ. ಡಿಸೋಜ ಸರ್ ಹೇಳತ್ತಿದ್ರು, ಎಲ್ಲ ಡಿಸೋಜ ಸರ್ಕಿಂತ ಅಶೋಕ್ ಪಾಟೀಲ್ ಸರ್ ಅಂದ್ರು ಏನು ಅಂತಂದ್ರ, ಟೆಕ್ನಾಲಜಿ ಬಂದ್ ಬಹಳ ಅನುಕೂಲ ಆಗಿದ್ರಿ ನಮಗ. ಕರೆಕ್ಟಾ? ಟೆಕ್ನಾಲಜಿ, ಎಸ್ ಸರ್, ಯು ಆರ್ ವೆರಿ ಟ್ರೂ. ಟೆಕ್ನಾಲಜಿ ಬಂದ್ ಬಹಳ ಅನುಕೂಲ ಆಗಿದೆ. ಆದ್ರೆ ಟೆಕ್ನಾಲಜಿ ಕೊರೋನಾ ಬಂದಿಲ್ಲ, ಅದಕ್ಕಿಂತ 5 ವರ್ಷ ಮೊದ್ಲೇಕ್ ಬಂದಿತ್ತು. ನಾವ್ ಹೆಂಗ ಅಂತಂದ್ರ ನಮ್ ತನಕ ಬಂದಿದ್ದಿಲ್ಲ, ಬಾಜು ಮನಿಗ್ ಬೆಂಕಿ ಹತ್ತಿತ್ತು. ಓಕೆ, ಬಾಜು ಮನಿಗ್ ಬೆಂಕಿ ಹತ್ತಿತ್ತು, ಎದಕ್ ತಲೆ ಕೆಡಿಸ್ಕೊಳ್ಳೋದು ಅಂತಂದು ನಾವು ಸುಮ್ನಿದ್ವಿ. ಈಗ ಬಿಸಿ ನಮ್ಮ ಮನಿಗೂ ಬಂತು. ಸೊ ನಾವೆಲ್ಲ ರೆಡಿ, ಫೈರ್ ಎಕ್ಸ್ಟಿಂಗ್ವಿಷರ್ ಇಟ್ಕೊಂಡು ನಾವು ರೆಡಿಯಾಗಿ ಕುತ್ಕೊಂಡಿದ್ವಿ. ರೈಟ್? ದಿಸ್ ಇಸ್ ಸಮಥಿಂಗ್ ವಾಟ್. ಸೊ ಫಸ್ಟ್ ಈಗ ಜನರು ಏನಾಗ್ತದೆ, ಎಲ್ಲಾರು ಹೆಂಗ್ ಮಾಡ್ತಾರೆ ಪ್ರೋಗ್ರಾಮ್ ಅನ್ನ, ಒಂದು ಕಂಟೆಂಟ್ ಎಲ್ಲ ಹೇಳಿ ಕೊನೆಗೆ ಒಂದು ಥ್ಯಾಂಕ್ ಯು ಮೆಸೇಜ್ ಕೊಡ್ತಾರ, ಒಂದು ವಿಡಿಯೋ, ಇಮೋಷನಲ್ ವಿಡಿಯೋ ಮಾಡಿ, ಟೀಚರ್ಸ್ ನೀವು ಭಾಳ ಚಲೋ ಮಾಡಿರಿ, ಥ್ಯಾಂಕ್ ಯು ಸೋ ಮಚ್. ನಾವೆಲ್ಲ ಸೆಂಡ್ ಆಫ್ ಟೈಮ್ನಾಗ ಹೇಳ್ತೀವಲ್ಲ, ಟೀಚರ್ಸ್ ಹೋಗಿ, ನಮ್ಮ ಫೇವರೇಟ್ ಟೀಚರ್ಸ್ ಹೋಗಿ ಒಂದು ಈ ತರ ನಮ್ಮ ಕೈಲೇನೋ ಒಂದು ಗ್ರೀಟಿಂಗ್ ರೆಡಿ ಮಾಡ್ಕೊಡ್ತಿರ್ತೀವಿ. ಇವೇನ್ ಪ್ರವೀಣ್ ಉಲ್ಟಾ ಮಾಡ್ಲೇತನಲ್ಲ, ಸ್ಟಾರ್ಟಿಂಗ್ ಥ್ಯಾಂಕ್ ಯು ಹೇಳ್ದ, ಮುಗಿತೇನೆ ಇವನ್ ಮಾತು, ಪಿಕ್ಚರ್ ಅಭಿ ಬಾಕಿ ಹೇ. ಈಗ ಸ್ಟಾರ್ಟ್ ಮಾಡ್ಲೇತನ್ರಿ. ಯಾಕಂದ್ರೆ ಏನಾಗ್ತದ,
ಒಮ್ಮೊಮ್ಮೆ ಟೈಮ್ ಮುಗಿದು ಹೋತು, ನೆಟ್ವರ್ಕ್ ಹೋತು, ಥ್ಯಾಂಕ್ಸ್ ಹೇಳೋದು ಮರ್ತು ಬಿಟ್ರೆ ಎಷ್ಟೋ ಸರ್ತಿ ನಮಗೆ ಬೇಜಾರಾಗಿರ್ತದೆ. ನಾವು ಎಂತಾದ್ರೆ ಕೆಲಸ ಮಾಡ್ಲಿರ್ತೀವಿ, ಥ್ಯಾಂಕ್ಲೆಸ್ ಜಾಬ್ ಇದು, ಒಬ್ಬವನು ನಂಗೆ ಬಂದು ಥ್ಯಾಂಕ್ಸ್ ಹೇಳ, ನಾವ್ ಎಂತ ಕಷ್ಟಪಟ್ಟು ಕಲಿಸಿದ್ವಿ, ಹೋದ್ರೆ ತಂಪಾಡಿಗೆ ತಾವಂತ ಎಷ್ಟೋ ಜನ ಟೀಚರ್ಸ್ ಅನ್ಸಿರ್ತದ. ಅವ್ರ ಎಲ್ಲಾರ ಪರವಾಗಿ ಈ ಒಬ್ಬ ವಿದ್ಯಾರ್ಥಿ ನಿಮಗೆ ಥ್ಯಾಂಕ್ಸ್ ಹೇಳಿರ್ತಾನೆ. ಅದೇನ್ ಥ್ಯಾಂಕ್ಸ್ ಹೇಳಿಲ್ಲ ಅಂತದಲ್ಲ, ಹೇಳಿ ಮುಗಿಸ್ಬಿಟ್ಟೇನಿ. ನೆಟ್ವರ್ಕ್ ಹೋದರೆ ಹೋಗ್ಲಿ, ಬಂದರೆ ಬರ್ಲಿರಿ, ಥ್ಯಾಂಕ್ಸ್ ಹೇಳೋದು ಮುಗಿದ್ರು. ಆದ್ರೆ ಇಲ್ಲಿಗೆ ಮುಗ್ದಿಲ್ಲ, ಈಗ ಚಾಲು ಆಗ್ತದೆ. The serious discussion starts now. Okay, I'll take you ahead with this. ಹೇಳ್ತೇನ್ರಿ, ಇಷ್ಟು ದಿವಸ ನೀವು ನಮ್ಮ ಕತೆ ಹೇಳ್ತಿದ್ರಿ. ಐ ಆಮ್ ಅ ಸ್ಟೂಡೆಂಟ್, ಐ ಆಮ್ ಆಲ್ವೇಸ್ ಅ ಸ್ಟೂಡೆಂಟ್. ಓಕೆ, ಐ ಆಮ್ ಆಲ್ವೇಸ್ ಅ ಸ್ಟೂಡೆಂಟ್. ಐ ಆಮ್ ಹ್ಯಾಪಿ ಟು ಬಿ ಅ ಸ್ಟೂಡೆಂಟ್. ಕತೆ ಎಷ್ಟು ದಿವಸ ನೀವು ಹೇಳ್ತಿದ್ರಿ, ಇವತ್ತು ನಿಮ್ಮ ಹುಡುಗ ನಿಮ್ಮ ಕತೆ ಹೇಳ್ತಾನೆ. ಇವೇನ್ ಫ್ಯಾಲ್ಕನ್ ಬರ್ಡ್ಸ್ ಅಂತ ಕರಿತೀವಲ್ಲ, ಈ ಫ್ಯಾಲ್ಕನ್ ಬರ್ಡ್ಸ್ ಬಗ್ಗೆ ಒಂದು ಕತೆ ಅದ, ಬಹಳ ಚಂದ ಅದ, ಹೇಳ್ತೀನಿ. ಒಬ್ಬ ಒಂದು ರಾಜ ಇರ್ತಾನೆ. ಅವನ ರಾಜಧಾನಿಯೊಳಗೆ ಎಲ್ಲಾ ತರ ಪ್ರಾಸ್ಪರಿಟಿ ಇರ್ತದೆ. ಅವನಿಗೆ ಹೊಸ ಹೊಸ ಇದನ್ನ ವಸ್ತುಗಳನ್ನ, ಪ್ರಾಣಿಗಳನ್ನ ಸಾಕೋದು ಅವನಿಗೆ ಶಾಕ್ ಇರ್ತದೆ. ಹಿ ಇಸ್ ಲೈಕ್ ಫಾಂಡ್ ಆಫ್ ಕಲೆಕ್ಟಿಂಗ್. ಹಿ ವಾಸ್ ಅ ಗುಡ್ ಕಲೆಕ್ಟರ್. ಒಂದು ಬೇರೆ ಊರಿಂದ ಒಬ್ಬ ಬರ್ತಾನ. ಅವನು ಈ 2 ಫಾಲ್ಕನ್ ಬರ್ಡ್ ಗಳನ್ನ ತಗೊಂಡ್ಬರ್ತಾನ. ಬಂದ್ ರಾಜ ಹೇಳ್ತಾನ, ಮೈ ಡಿಯರ್ ಕಿಂಗ್, ದೀಸ್ ಆರ್ ದ ಮೆಜೆಸ್ಟಿಕ್ ಬರ್ಡ್ಸ್, ದೇ ಆರ್ ದ ಬೆಸ್ಟ್ ಹಂಟರ್ಸ್. ಓಕೆ, ಬೆಸ್ಟ್ ಹಂಟರ್ಸ್ ಇನ್ ದ ಸ್ಕೈ. ಸೊ ಇವಕ್ಕೆ ನೀವು ಸಮಾತ್ನಾಗ ಟ್ರೈನಿಂಗ್ ಮಾಡಿದ್ರೆ they will hunt for you and they will entertain for you, entertainment, they'll give you entertainment for you ಅಂತ ಹೇಳ್ತಾನೆ. ಕೊಟ್ಟು ನಮಸ್ಕಾರ ಮಾಡ್ತಾನೆ. ಅವ್ನಿಗೊಂದ್ ಸ್ವಲ್ಪ ರೊಕ್ಕ ಕೊಟ್ಟು ಕಳಿಸ್ಬಿಡ್ತಾನೆ. ಆತು, ರಾಜನ ಕಡೆ ಈ ತರ ಬರ್ಡ್ ಇದ್ದಿಲ್ಲ, ಅವ್ನಿಗೂ ಭಾರಿ ಎಕ್ಸೈಟ್ ಅದ. ಅವೇನ್ ಮಾಡ್ತಾನೆ, ತಮ್ಮ ರಾಜಧಾನಿ ಒಳಗಿಂದ ಒಬ್ಬವನ್ನ ಕರೆಸ್ತಾನೆ. ಅನಿಮಲ್ ಮತ್ತೆ ಏನ್ ಬರ್ಡ್ಸ್ ಟ್ರೈನಿಂಗ್ ಮಾಡ್ತಿರ್ತಾನಲ್ಲ, ಎಕ್ಸ್ಪರ್ಟ್ ಅವ್ನು ಕರೆಸ್ತಾನೆ, ರಿಂಗ್ ಮಾಸ್ಟರ್. ಹೇಳ್ತಾನೆ, ನೋಡ್ಪ ಇವೆರಡೂ ತಗೋ, ಭಾರಿ ಅದ್ಭುತ ಹಂಟಿಂಗ್ ಮಾಡ್ತಾವಂತ, ಮೇಕ್ ದಮ್ ಬೆಸ್ಟ್ ಹಂಟರ್ಸ್. ಒಂದ್ ತಿಂಗಳು ಟೈಮ್ ಕೊಡ್ತೇನೆ, ಅವ್ನು ಮಸ್ತ್ ಟ್ರೈನಿಂಗ್ ಮಾಡುವಂತ ಕೊಟ್ಟು ಕಳಿಸ್ತಾನೆ. And that person takes these bird and goes to his training area. ಅದೊಂದು ಓಪನ್ ಗ್ರೌಂಡ್ ಇರ್ತದ. ಆದ್ರೆ ಏನಾಗ್ತದ, ಭಾರಿ ವಿಚಿತ್ರ ಅಂದ್ರ, 2ರಾಗ ಒಂದು ಬರ್ಡು ಅವ್ ಯಾವ್ಯಾವ ಟ್ರೈನಿಂಗ್ ಹೇಳಲ್ಲ, ಎಲ್ಲದನ್ನು ಆಸ್ ಪರ್ ಹಿಸ್ ಡೈರೆಕ್ಷನ್ ಮಾಡ್ತಿರ್ತದ. ಹಾರ್ ಅಂದ್ರ ಹಾರ್ತಿರ್ತದ, ಹಂಟ್ ಮಾಡ್ಕೊಂಡ್ ಬರ್ತಿರ್ತದ, ಕೂಡ್ ಅಂದ್ರ ಕೂಡ್ತಿರ್ತದ, ಎಲ್ಲಾ ಮಾಡ್ತಿರ್ತದ. ಬಟ್ ಇನ್ನೊಂದ್ ಏನಿರ್ತದ ನೋಡ್ರಿ, ಅಲ್ಲೊಂದು ಮರ ಇರ್ತದ, ಮರದ ಟೊಂಗಿ ಮೇಲೆ ಸದಾ ಕೂತಿರ್ತದ. ಕಲ್ಲು ಹೊಡೆದ್ರೆ ಹಾರಂಗಿಲ್ಲ, ಕಟ್ಟಿಗೆ ತಗೊಂಡು ಹೊಡೆದ್ರೆ ಹಾರಂಗಿಲ್ಲ, ಏನ್ ಮಾಡಿದ್ರಿ ಇಲ್ಲ. ತಿನ್ನೋದು ಅಲ್ಲೇ ಹೋಗಿ ಕೊಡೋದು, ತಿನ್ನೋದೇ ಹೋಗಿ ಕೊಡೋದು, ತಿನ್ನೋದು ಅಲ್ಲೇ ಕೊಡೋದು, ಎಲ್ಲಾ ತರ ಪ್ರಯತ್ನ ಮಾಡಿ ನೋಡ್ತಾನ. ಆಲ್ಮೋಸ್ಟ್ 15 ದಿವಸ ಆಗ್ತದ. ಒಂದು ಬರ್ಡು ಇಟ್ ಬಿಕಮ್ಸ್ ಅ ವೆರಿ ಗುಡ್ ಹಂಟರ್ ಅಂಡ್ ಅದರ್ ಬರ್ಡ್ ಬಿಕಮ್ಸ್ ಅ ವೆರಿ ಲೇಜಿ. ಗಾಬರಿ ಆಗ್ತದ. ಮತ್ ನಾಳೆ ರಾಜ ಇಲ್ರಿ ನನಗೇನ್ರಿ ಪನಿಷ್ಮೆಂಟ್ ಕೊಟ್ಗಿಟ್ಟಾನ. ಯಾಕಂದ್ರೆ ಈ ರಾಜಗಳ ಬುದ್ಧಿ ಅಷ್ಟನ, ಯಾಕಂದ್ರೆ ಅವು ತಲೆಗೆ ಏನ್ ಬರ್ತದನ್ನ ಮಾಡ್ಬಿಡ್ತಾರ ಅವ್ರು. ಸೊ ಅದಕ್ಕೆ ಅವ್ ಏನ್ ಅನ್ಕೋತಾನ, ಹೋಗಿ ರಾಜಾಗ ಹೇಳಿದ್ರಾತು, ಇದ್ದಿದ್ದನ್ನ ಕನ್ಫೆಷನ್ ಮಾಡಿದ್ರಾತು, ಮೈ ಡಿಯರ್ ಕಿಂಗ್, ದಿಸ್ ಇಸ್ ವಾಟ್ ಇಸ್ ಹ್ಯಾಪನ್, ಹಿಂಗ ಆಗ್ಯದ್ರಿ, ಅದ್ ನನ್ಗೇನ್ ತಿಳಿವಲ್ತು ಅಂತ. ಅವಂತನಲ್ಲೂ ನಿನಗ ತಿಳಿಲ್ಲಾರ ಹೆಂಗ, ನಿನಗ ತಿಳಿಲ್ಲಾರ ಹೆಂಗಪ್ಪ ಅದನ್ನ. ಅದಕ್ಕೆ ಏನ್ ಮಾಡೋಣ, ವಿಲ್ ಡೂ ಒನ್ ಥಿಂಗ್, ನಾನು ಊರಾಗ ಎಲ್ಲಾ ಕಡೆ ಅನೌನ್ಸ್ಮೆಂಟ್ ಮಾಡ್ತೀನಿ. ಇಫ್ ಸಂಬಡಿ ನೋಸ್ ಅಬೌಟ್ ಇಟ್, ದೇ ಕ್ಯಾನ್ ಕಮ್ ಅಂಡ್ ಹೆಲ್ಪ್ ಅಸ್ ಅಂತ ಹೇಳ್ತೀನಿ. ಸೊ ಎಲ್ಲಾ ಕಡೆ ಅನೌನ್ಸ್ಮೆಂಟ್ ಆಯ್ತು, ಎಲ್ಲಾರು ಬಂದು ತಮ್ಮ ಎಲ್ಲಾ ಟ್ರಯಲ್ಸ್ ಅನ್ನ ಮಾಡಿ ನೋಡಿದ್ರು. ಬಟ್ ರಿಸಲ್ಟ್ ರಿಮೇನ್ಸ್ ದ ಸೇಮ್. ಒಂದ್ ಅಲ್ಲೇ ಕೂತಿರ್ತದ, ಇನ್ನೊಂದು ಹಾರ್ತಿರ್ತದ. ಅವ ರಾಜ ಫ್ರಸ್ಟ್ರೇಟ್ ಆಗ್ತಾನೆ, ಹಿಂಗೇನಾಗ್ತಿದ್ ಹಂಗಿರಿ, ಎಂತ ಹೊಲಸ್ ಬರ್ಡ್ ಅದ ಇದು ಅಂತೆಲ್ಲ ಅನ್ಕೋತ್ ಕೊಡ್ತಾನ. ಫೈನಲಿ ಹಿ ವಾಂಟೆಡ್ ಟು ಗಿವ್ ಅಪ್ ಆನ್ ದಟ್ ಬರ್ಡ್. ಅದ್ರ ಬಗ್ಗೆ ಹೋಪ್ಸ ಬಿಡೋ ಇರ್ತಾನ. ಆ ಊರಾಗಿಂದ ಒಬ್ಬ ಯಾರು ರೈತ ಬರ್ತಾನ. ರೈತ ಬಂದ ಏನಂತಾನ, ರಾಜ ನಾನು ಒಂದ್ಸತ್ತ ಟ್ರೈ ಮಾಡ್ಲೇನ್ರಿ ಅಂತ. ರಾಜ ಅಂತಾನ, ಅಲ್ಲೋ ನಿಂದು ಏರಿಯಾನ ಅಲ್ಲಿದೆ, ನಿನ್ ಎಕ್ಸ್ಪರ್ಟೈಸ್ ಅಲ್ಲಿದು, ಯಾಕೆ ಸುಳ್ಳ ನೀವ್ ಬಂದ್ ಟೈಮ್ ವೇಸ್ಟ್ ಮಾಡ್ತಿ, ಎಲ್ಲಾರು ಎಕ್ಸ್ಪರ್ಟ್ ಇದ್ದವ್ರು ಮಾಡ್ಕೊಂಡು ಹೋಗ್ಯಾರ. ಇಲ್ರಿ ನಾವೊಂದ್ಸರ್ತಿ ಪ್ರಯತ್ನ ಮಾಡ್ಬೇಕಂತ ಮಾಡಿ. ರಾಜ ಅಂತಾನ, ಹೆಂಗೂ ನಾ ಈ ಪಕ್ಷಿನ ಬಿಡಬೇಕಂತ ಅನ್ಕೊಂಡಿನಿ, ಒಂದ್ಸತಿ ಟ್ರೈ ಮಾಡ್ತಾನ, ಕೊಟ್ರಾತು ಅಂತ ಕೊಟ್ಟು ಕಳಿಸ್ತಾನ. ಹೋಗ್ತಾನ, ತಂದ್ ಏನ್ ಮಾಡ್ಬೇಕನ್ನೋದು ಮೆಥಡ್ಸ್ ನಾವು ಟ್ರೈ ಮಾಡ್ತಾನ. ಅಷ್ಟ್ರಾಗ ಅಲ್ಲಿ ಒಬ್ಬ ಸೇವಕ ಓಡ್ ಬಂದ್ ರಾಜ ಹೇಳ್ತಾನ, ರಾಜ ನೋಡ್ ಬರ್ರಿ, ಇಮಿಡಿಯೇಟ್ ಆಗಿ ಬರ್ರಿ, ಅದೇನ್ ಇಷ್ಟು ದಿವಸ ಸದಾ ಕೂತಿರ್ತಿತ್ತಲ್ಲ ಬರ್ಡು, ಇಟ್ ಇಸ್ ಸ್ಟಾರ್ಟೆಡ್ ಫ್ಲೈಯಿಂಗ್. ರಾಜ ಗಾಬರಿ ಆಯ್ತು, ಏನು ಎಲ್ಲಾರು ಎಂತೆಂತ ಎಕ್ಸ್ಪರ್ಟ್ಸ್ ಬೇರೆ ಬೇರೆ ಊರಿಂದ ಕರ್ಸೇನೆ, ಅವ್ರ ಕಡೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಈ ರೈತ ಹೆಂಗ್ ಮಾಡದ ಅಂತಂದ್ರು. ಹಿ ರನ್ಸ್ ಟುವರ್ಡ್ಸ್ ದಟ್ ಫೀಲ್ಡ್. ಹೋಗಿ ನೋಡ್ತಾನ, ಆಕಾಶದ ಹಾರ್ಲಿಗತ್ತದ. ಏನ್ ಮೊದ್ಲೇ ಬರ್ಡ್ಗಿಂತ ಇದು 2ನೇ ಬರ್ಡ್ ಆಗ್ತಿ ಚಲೋ ಹಾರ್ಲಿಗತ್ತದ. ಹೋಗಿ ಬ್ಯಾಟಿ ಆಡ್ಲಿಗತ್ತ, ಎಲ್ಲ ಮಾಡ್ಲಿರ್ತದ. ಅವಾಗ ಬಂದ ರೈತ ಕೇಳ್ತಾನ, ಏನ್ ಮ್ಯಾಜಿಕ್ ಮಾಡುದು ದೋಸ್ತ ಅಂತಂದು. ಅದಕ್ಕ ರೈತ ಹೇಳ್ತಾನ, ಸರ ನಾನು ಬಂದ್ ಒಂದ್ 5 ನಿಮಿಷ ಅಬ್ಸರ್ವ್ ಮಾಡಿದೇರಿ. ನಾ ನೋಡಿದಾಗ ಏನಾಯ್ತು, ಒಂದರೆ ಹಾರಕತ್ತದ, ಕಂಟಿನ್ಯೂಸ್ ಆಗಿ ಹಾರ್ತದ ಒಂದು, ಇನ್ನೊಂದು ನೋಡಿದ್ರೆ ಸದಾ ಕೂತಿತ್ತು. ಅದಕ್ಕೆ ನಾ ಬಡ ಹೋಗಿ ಕೊಡ್ಲಿ ತಗೊಂಡ್ ಹೋಗಿ ಆ ಮರದ ಎಲ್ಲಾ ರೆಂಬೆ ಕೊಂಬೆಗಳನ್ನ ಕಟ್ ಮಾಡಿದೆ. ಈ ಕೂಡ್ಲಿಕ್ಕೆ ಜಾಗ ಇಲ್ಲ, ಆಪ್ಷನ್ ಇಲ್ಲ, ಹಾರಬೇಕು. ಓಕೆ, ದಿಸ್ ಈಸ್ ಸಮಥಿಂಗ್ ಐ ವಾಂಟೆಡ್ ಟು ಸ್ಟ್ರೆಸ್ ಆನ್. ನಮಗ ಕಂಫರ್ಟ್ ಆಗ್ಲಿಕ್ಕೆ, ನಮ್ ಲೈಫ್ನಾಗ ಕಂಫರ್ಟ್ ಝೋನ್ ನಾಗ ಇರ್ಲಿಕ್ಕೆ ಬಹಳಷ್ಟು ಅವಕಾಶಗಳು ಸಿಗ್ಲಿಕತ್ತಾವ. ಬಹಳ ಆರಾಮ್ ಇದ್ಬಿಟ್ಟಿವಿ. 2 ಪ್ರಸಂಗ ಬರ್ತಾವ್ರಿ, ಒಂದ್ ಅರ್ಥ ಮಾಡ್ಕೊಂಡು. ಒಂದು, ನಾವಾಗಿನ ನಮ್ಮ ರೆಂಬಿ ಕೊಂಬಿ ಬಿಟ್ಟು ಹಾರಬೇಕು. ಅಂದ್ರೆ ದಟ್ ಈಸ್ ವಾಟ್ ಸಮಥಿಂಗ್ ವಿ ನೀಡ್ ಟು ಆಲ್ವೇಸ್ ಕೀಪ್ ಅಪ್ಡೇಟಿಂಗ್ ಅವರ್ ಸೆಲ್ಫ್.
ಎಜುಕೇಶನ್ ಫೀಲ್ಡ್ ನಾಗ ಇರೋದು ಒಬ್ಬ ಟ್ರೈನರ್ ಆಯ್ತು ಒಬ್ಬ ಟೀಚರ್ ಆಯ್ತು, ನಮ್ಮ ಒಂದು ಪರಿಸ್ಥಿತಿ ಹೆಂಗಂದ್ರೆ ನಾವು ಕಂಪ್ಯೂಟರ್ನಾಗಿನ ಆಂಟಿ ವೈರಸ್ ಇದ್ದಂಗ. ನಾವು ನಮ್ಮನ್ನ ನಾವು ಅಪ್ಡೇಟ್ ಮಾಡ್ಕೊಂಡಿದ್ವಿ ಅಂದ್ರೆ ನಮ್ಮ ಸಿಸ್ಟಮ್ ಕರೆಕ್ಟ್ ಇರ್ತದ. ನಾವು ಔಟ್ಡೇಟೆಡ್ ಆಗಿದ್ವಿ ಅಂದ್ರೆ ವೈರಸ್ ಬಂದು ಅಟ್ಯಾಕ್ ಮಾಡ್ತದ. ಹೌದಾ? ಒಂದು ನಾವಾಗಿನ ತಿಳ್ಕೊಂಡು ಟೈಮಿಗೆ 3 ತಿಂಗಳಿಗೊಂದು 6 ತಿಂಗಳಿಗೊಂದು ನಮ್ಮ ಸ್ಕಿಲ್ಸ್ ಆಯ್ತು ನಾಲೆಜ್ ಆಯ್ತು ಅಪ್ಗ್ರೇಡ್ ಮಾಡ್ಕೊಂಡು ಹೋದೆ ಅಂತಂದ್ರೆ ಈ ಸಿಸ್ಟಮ್ ಒಳಗೆ ನಾನು ಸರ್ವೈವ್ ಆಗ್ತೇನೆ. ಇಲ್ಲ ಅಂತಂದ್ರೆ ಅದಾಗಿನ ಬಂದು ಯಾರೇ ಬಂದು ಕೊಂಬಿ ಕಟ್ ಮಾಡ್ತಾರ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊರೋನಾ ವೈರಸ್ ಹ್ಯಾಪನ್ಡ್ ವಿತ್ ಅಸ್ ಅಂಡ್ ಎಂಟೈರ್ ವರ್ಲ್ಡ್ ನೋಸ್ ವಾಟ್ ಹ್ಯಾಸ್ ಹ್ಯಾಪನ್ಡ್. ಆನ್ಲೈನ್ ಟ್ರೈನಿಂಗ್ ಆಗ್ತಾವ ಅನ್ನೋದು ಕೇಳಿದ್ವಿ ಹೊರತು ನಾವು ಯಾವತ್ತನೇ ಮಾಡ್ತೀವಿ ಅಂತ ಅನ್ಕೊಂಡಿದ್ದಿಲ್ಲ. ವರ್ಕ್ ಫ್ರಮ್ ಹೋಮ್ ಅನ್ನೋದು ಇನ್ನೊಬ್ಬರ ಬಗ್ಗೆ ಕೇಳಿದ್ವಿ, ನಾವು ಮನೆ ಕುತ್ಕೊಂಡು ಕಲಿಸ್ತೀವಿ ಅಂತ ಅನ್ಕೊಂಡಿದ್ದಿಲ್ಲ. ರೈಟ್? ಯಾಕಂತಂದ್ರೆ ಸಿಚುವೇಶನ್ ಹೆಂಗ್ ಬಂತು ಅಂದ್ರೆ ದೇರ್ ಇಸ್ ನಥಿಂಗ್ ಆಪ್ಷನ್ ಲೆಫ್ಟ್. ಮಾಡಬೇಕು ಹೆಂಗ್ ಮಾಡ್ತೀರಿ ನಿಮಗ್ ಬಿಟ್ಟಿದ್ದು. ಕರೆಕ್ಟ್? ಸೊ ಯಾವಾಗ ಸೆಕೆಂಡ್ ಆಪ್ಷನ್ ಬರ್ತದಲ್ಲ ಮಾಡಬೇಕು ಅಂತ ಬಂದಾಗ ಆ ದುಗುಡತೆ ಆಗೋದು ಅಥವಾ ಡಿಸ್ಟರ್ಬ್ ಆಗೋದು, ಹಾಫ್ ಹಾರ್ಟೆಡ್ ಎಫರ್ಟ್ ಆಗೋದು ಇದನ್ನೇನೋ ಸರ್ಟನ್ಲಿ ಆಗ್ತದೆ. ಯಾಕಂದ್ರೆ ಐ ಆಮ್ ನಾಟ್ ಪ್ರಿಪೇರ್ಡ್. ಅರ್ಥ ಮಾಡ್ಕೊಂಡು ಡೆಲಿವರ್ ಮಾಡ್ಲಿಕ್ಕೆ ನಮ್ಗೆ ಟೈಮ್ ಹಿಡಿತು. ದಿಸ್ ಇಸ್ ಆಲ್ವೇಸ್ ಸಜೆಸ್ಟೆಡ್ ಫಾರ್ ಎವ್ರಿ ಒನ್. ಓಕೆ, irrespective of the age and irrespective of the experience. When there is something new in the market, it is our duty to know about it, especially when it is related to our field. ನಮ್ಮ ಫೀಲ್ಡ್ಗೆ ಸಂಬಂಧಪಟ್ಟಿದ್ದು ಏನಾದ್ರು ಇತ್ತು ಅಂತಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇಟ್ಕೊಳ್ಳೋದು. ಕಳ್ಕೊಳ್ಳೋದಂತ್ರ ಏನೇನಲ್ರಿ, ಇಟ್ಕೊಳ್ಳೋಣಂತ ಯೂಸ್ಫುಲ್ ಆದ್ರೂ ಆಗ್ಬೋದು. ಯಾಕಂದ್ರೆ ಇಲ್ಲಂದ್ರೆ ನಾವ್ ಎದುರಾಗ ಉಳ್ಕೋತೀವಿ. ವಿ ವಿಲ್ ರಿಮೇನ್ ಇನ್ ಅವರ್ ಕಂಫರ್ಟ್ ಝೋನ್ ಅಂಡ್ ದ ಕಂಫರ್ಟ್ ಝೋನ್ ಈಸ್ ನಥಿಂಗ್ ಬಟ್ ಆಸ್ ದಿ ಮೈಂಡ್ ಸೆಟ್. ಕಂಫರ್ಟ್ ಝೋನ್ ನಾನು ಮೈಂಡ್ ಸೆಟ್ ಅಂತ ಹೇಳ್ತೀನಿ. ಏನಿದು ಅಂದ್ರೆ ಕ್ಲೋಸ್ಡ್ ಮೈಂಡ್ ಸೆಟ್. ಯಾವ ತರದ ವಿಚಾರಗಳಿರ್ತಾವ ಈ ಕ್ಲೋಸ್ಡ್ ಮೈಂಡ್ ಸೆಟ್ನಾಗ ಅಂತಂದ್ರೆ ನಾನಾ ರೂಢಿ ಮಾಡ್ಕೊಂಡಿರೋ ಕೆಲವೊಂದು ವಿಚಾರಗಳಿರ್ತಾವ. ಇದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಇದೊಂದು ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತೇನೆ. ದಿಸ್ ಇಸ್ ಕಾಲ್ಡ್ ಆಸ್ ಲರ್ನಡ್ ಹೆಲ್ಪ್ಲೆಸ್ನೆಸ್. ರೂಢಿಸಿಕೊಂಡಿರುವ ಅಸಹಾಯಕತೆಗಳು. ಹೆಲ್ಪ್ಲೆಸ್ನೆಸ್ ಅಸಹಾಯಕತೆ, ಹೌದಾ? ದಟ್ ಈಸ್ ಡಿಫರೆಂಟ್. ಲರ್ನಡ್ ಹೆಲ್ಪ್ಲೆಸ್ನೆಸ್ ರೂಢಿಸಿಕೊಂಡಿರೋ ಅಸಹಾಯಕತೆಗಳು. ಕೆಲವೊಂದು ಅಸಹಾಯಕತೆಗಳನ್ನ ನಾವು ರೂಢಿಸ್ಕೋತೀವ್ರಿ. ಹೆಲ್ಪ್ಲೆಸ್ನೆಸ್ ಗಳನ್ನ ನಾವು ವಿ ಮೇಕ್ ಇಟ್ ಆಸ್ ಅ ಹ್ಯಾಬಿಟ್. ಓಕೆ, ಫಾರ್ ಎಕ್ಸಾಂಪಲ್ ಇದೆ ಇಲ್ಲದ ನೋಡ್ರಿ, ಇದು ಸಾಕಿದ ಆನಿ, ಪಳಗಿಸಿರೋ ಆನಿ. ಮಾವುತ ಏನ್ ಮಾಡ್ತಾನ, ಅದನ್ನ ಚೈನ್ ಕಾಲಿ ಕಟ್ಟಾನ, ಅದನ್ನ ಅಲ್ಲಿ ನಿಲ್ಸನ. ಇದನ್ನ ನಾವು ನಮ್ಮ ಲೈಫ್ ನಾಗ ಬಹಳ ಸರ್ತಿ ನೋಡಿರ್ತೀವಿ. ಎಲ್ಲ ಆನೆಗಳನ್ನ ಪಳಗಿಸಿ ಟ್ರೈನ್ ಮಾಡಿಟ್ಟಿರ್ತಾರಲ್ಲ, ಈ ಚೈನ್ ಕಟ್ಟಾರ ಅಂತಂದ್ರ ಆ ಜಾಗ ಬಿಟ್ಟದು ಆ ಕಡೆ ಈ ಕಡೆ ಅಡ್ಡಾಡಂಗಿಲ್ಲ. ಆದ್ರ ಆನಿ ಶಕ್ತಿ ಬಗ್ಗೆ ವಿಚಾರ ಮಾಡೋದಾತು ಅಂದ್ರ ಮರವನ್ನ ರೂಟ್ ಮಾಡ್ತದ, ಬೇರು ಸಮೇತ ಕಿಚ್ಚೋಗಿತದ, ಕಾರ್ಗಳನ್ನ ತುಳಿತದ. 725 kg ಅಂಬಾರಿನ ಬೆನ್ ಮೇಲೆ ಹೊತ್ಕೊಂಡು ಮೈಸೂರು ತುಂಬಾ ಅಡ್ಡಾಡ್ಕೊಂಡ್ ಬರೋಷ್ಟು ಶಕ್ತಿ ಇರೋ ಆನಿಗೆ ಈ ಒಂದು ಸಣ್ಣ ಚೈನ್ ಕಟ್ ಮಾಡ್ಕೊಂಡು ಯಾಕೆ ಹೋಗ್ಲಿಕ್ಕೆ ಆಗಂಗಿಲ್ಲ? ಇದು ಬಹಳ ನನ್ಗ ಡಿಸ್ಟರ್ಬ್ ಆಗಿದ್ದು ವಿಚಾರ ರೀ. ಇಷ್ಟೊಂದು ಶಕ್ತಿ ಆನೆಗಿರ್ತದೆ, ಇದು ಹೆಂಗ್ ಯಾಕೆ ಆತು ಅಂತಂದಾಗ 2011 to 2013 ನಾನು ಶಿವಮೊಗ್ಗ ಒಳಗಿದ್ದೆ. 2 years ಐ ವಾಸ್ ಅ ಟ್ರೈನರ್ ದೇ. ಅಲ್ಲೇ ಒಂದು 18 ಕಿಲೋಮೀಟರ್ಗೆ ಸಕ್ರೆ ಬೈಲ್ ಅಂತ ಒಂದು ಊರ್ ಬರ್ತದೆ. ಅಲ್ಲಿ ಒಂದು ಎಲಿಫೆಂಟ್ ಟ್ರೈನಿಂಗ್ ಕ್ಯಾಂಪ್ ಅದ. ಬೈಕ್ ರೈಡಿಂಗ್ ಅಂಡ್ ಫೋಟೋಗ್ರಫಿ ವಾಸ್ ಮೈ ಹಾಬಿ. ನಾ ಅಲ್ಲಿ ಹೋಗ್ತಿದ್ದೆ, ಎವ್ರಿ ವೀಕೆಂಡ್ ಹೋಗ್ತಿದ್ದೆ. ಅಲ್ಲೊಂದು ಸಣ್ಣ ಆನೆ ಮರಿ ಇತ್ತು, 3 ತಿಂಗಳದ ಆನೆ ಮರಿ ಇತ್ತು. ಅದನ್ನ ಅವರು ಟ್ರೈನಿಂಗ್ ಮಾಡ್ಲಿರ್ತಿದ್ರು. ಐ ಯೂಸ್ ಟು ಲವ್ ವಾಚಿಂಗ್ ದಟ್ ಯಂಗ್ ಬೇಬಿ, ಲೈಕ್ ಬೇಬಿ ಎಲಿಫೆಂಟ್. ವಿಚಿತ್ರ ಏನು ಅಂತಂದ್ರ ಅದ್ರ ಕಾಲಿಗೂ ಇಂಥದ ಒಂದು ಚೈನ್ ಕಟ್ಟಿದ್ರಿ, ಕರೆಕ್ಟಾ? ಆದ್ರ ಇಲ್ಲೇ ಕಟ್ಟಿರೋದಕ್ಕೂ ಅದಕ್ಕೆ ಕಟ್ಟಿರೋದಕ್ಕೂ ಡಿಫ್ರೆನ್ಸ್ ಇತ್ತು. ಇಲ್ಲೇನ್ ಮಾಡ್ಯಾನವ, ಕಾಲಿಗೆ ಚೈನ್ ಕಟ್ಟಿ ನೆಲಕ್ಕೆ ಸುತ್ತಿಗೆ ತಗೊಂಡ್ ಒಂದ್ 2 ಹೊಡೆದಾನ. ಆನೆಲ್ರಿ, ನಾನು 6 ವರ್ಷದ ಮಗ ಒಬ್ಬ ಇದ್ದಾನ. 6 ವರ್ಷದ ಮಗ ಕಾಲಿಗೆ ಜಗ್ಗಿದ್ ಹೊರಗೆ ಬರ್ತಾ ಇದ್ವಿ. ಆದ್ರೆ ಆ ಸಣ್ಣ ಆನೆ ಮರಿಗೆ ಒಂದು ಕಂಬಕ್ಕನೋ ಅಥವಾ ಮರಕ್ಕನೋ ಕಟ್ತಿದ್ರು. ಅದು ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿತ್ತು. ಯಾಕಂದ್ರೆ ಅದು ಇಟ್ಸ್ ಲೈಕ್ ವೆರಿ ಆಕ್ಟಿವ್ ಅನಿಮಲ್, ಯಂಗ್ ಅನಿಮಲ್. ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಮಾಡೋದು. ಕಾಲಿಗೆ ಕಟ್ಟಿರ್ತದ, ಜಗ್ಗಿ ಟು ದ ಎಕ್ಸ್ಟೆಂಟ್ ದಟ್ ಇಟ್ ಗೆಟ್ಸ್ ಹರ್ಟ್ ಅಂಡ್ ಸ್ಟಾರ್ಟ್ಸ್ ಬ್ಲೀಡಿಂಗ್. ರಕ್ತ ಬರೋ ತನಕನೂ ಆಗ್ತಿದ್ವು. ಅಷ್ಟೆಲ್ಲ ಆದ್ಮೇಲೆ ಬೆಳೀತಾ ಆ ಒಂದು ಆನೆ ಮರಿಗೆ ಒಂದು ವಿಚಾರ ಭದ್ರವಾಗಿ ತಲೆಯೊಳಗೆ ಕೂಡ್ತದ. ನಾನು ನಾಳೆ ಬೆಳೆದು ದೊಡ್ಡವ ಆದ್ಮೇಲೆ ಮರ ಕೆತ್ತೊಗಿಬಹುದು, ಕಾರ್ ತುಳಿದು ಚಪಡಿ ಮಾಡ್ಬೋದು, ಅವಕಾಶ ಸಿಕ್ಕರೆ ಅಂಬಾರಿ ಹೊತ್ಕೊಂಡು ಬೆನ್ನ ಮೇಲೆ ಅಡ್ಡಾಡ್ಬೋದು. ಆದ್ರೆ ನನ್ನ ಕಡೆ ಮಾಡ್ಲಿಕ್ಕೆ ಆಗ್ಲಾರದೇನು, ಈ ಚೈನ್ ಕಟ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಹಂಗ ಬೆಳೀತಾ ಹೋದಂಗ ಈ ಮಾವುತ ಚೈನನ್ನ ಕಾಲಿಗೆ ಹಾಕ್ತಾನ, ನೆಲಕ್ಕೆ ಹುಗಿದಿಡ್ತಾನ. ಯಾಕಂದ್ರೆ ಅಲ್ಲಿ ಕಟ್ಲಿತ್ತಿದ್ದ ಚೈನು ಅದರ ಕಾಲಿಗಲ್ಲ, ಕಟ್ಟಿದ್ದ ಚೈನು ಅದರ ಮನಸ್ಸಿಗೆ. ರೂಢಿಸಿಕೊಂಡಿರುವ ಅಸಹಾಯಕತೆಗಳು. ಡಿಸೋಜಾ ಸರ್ said one thing, that Dixit sir is here and he is 85-year-old and he is 85-year young man. Okay, look at us. 85 ವರ್ಷದವರು ಅಷ್ಟು ಆಕ್ಟಿವ್ ಆಗಿ ಇದ್ಕೊಂಡು ಇಲ್ಲಿ ಬರ್ಲಿಕತ್ತಾರ. ಅನಿಲ್ ಗುಡಿ ಸರ್, I loved his mustache. Okay, looks like he's from defense. I don't know, I have no idea, but looking at his mustache I like, wow, right? Look at their maybe 60 plus definitely. ಇವ್ರಿಗೆ ನಮಗೆ ಯಾಕೆ ತ್ರಾಸ ಆಗ್ಲಿರ್ತದಂದ್ರೆ at 85
D'Souza sir said one thing, at every educational platform we find Dixit sir. Why? Because he has not tied the chain. He's a free bird. ಬಟ್ ನಮಗೇನಾಗ್ಬಿಡ್ತದೆ ಇಷ್ಟರಾಗ, ನಂಗೆ ಅದ ಇಲ್ಲಿಗ ಜಾಬ್ ಸಿಕ್ಕದಿಲ್ಲೋ, ನಡೆದಿಲ್ಲೋ, ಆನ್ಲೈನ್ ಕ್ಲಾಸ್ ಮಾಡ್ಬೇಕಾ, ಮತ್ತೆ ಮಾಡ್ಬೇಕಾ, ಹೌದಾ, ಅಂಡ್ ವಿ ಸ್ಟಾರ್ಟ್ ಟೈಯಿಂಗ್ ದ ಚೈನ್ ಅಂಡ್ ವಿ ಡೆವಲಪ್ ದಿಸ್ ಹೆಲ್ಪ್ಲೆಸ್ನೆಸ್ ಅಂದ್ರೇನು? ಗಿವಿಂಗ್ ರೀಸನ್ಸ್, ಫೈಂಡಿಂಗ್ ಕಂಫರ್ಟ್ನೆಸ್. ಆಲ್ವೇಸ್ ಯಾವ್ದು ಆರಾಮ್ ಇರ್ತದೆ, ಯಾವ್ದು ಸರಳ ಇರ್ತದೆ ಅದನ್ನ ಹುಡ್ಕೋದ್ರಿ ಕುತ್ಕೊಂಡು, ರೈಟ್? ಅದಂತಾರಲ್ಲ ಅಡ್ಡ ದಾರಿ ಹುಡ್ಕೊಳ್ಳೋದು. ಲಾಂಗ್ ಪ್ರೊಸೆಸ್, ಇಟ್ ವಿಲ್ ಟೇಕ್ ಟೈಮ್, ಬಟ್ ಇಟ್ ವಿಲ್ ಮೇಕ್ ಅಸ್ ರೀಚ್ ವೆರಿ ಕಂಫರ್ಟೇಬಲಿ. ಅಡ್ಡ ದಾರಿ ಹೋತು ಪಂಚರ್ ತಿದ್ಲಿಕ್ಕೆ ಮಾಡುವ ಅಂಗಡಿ ಇರಂಗಿಲ್ಲ. ಅಂಡ್ ಲರ್ನಡ್ ಹೆಲ್ಪ್ಲೆಸ್ನೆಸ್, ದೇರ್ ಆರ್ ಸೋ ಮೆನಿ ಎಕ್ಸಾಂಪಲ್ಸ್ ಇನ್ ಕ್ಲಾಸಿಕಲ್ ಲರ್ನಿಂಗ್. ನಮ್ಮ ಏನು ಸೈಕಾಲಜಿ ಥಿಯರಿ ಬರ್ತಲ್ಲ, ಕ್ಲಾಸಿಕಲ್ ಕಂಡೀಷನಿಂಗ್ ಅಂತ ಏನ್ ಬರ್ತೀವಲ್ಲ, ಮೈಂಡ್ ಸೆಟ್ ಆಗಿರ್ತಾವ್ರಿ. ನನಗ್ ವಯಸ್ಸಾತೀಗ 40 ದಾಟ್ತು, ಹೌದಾ, ನಮ್ಮಪ್ಪನ ಡೈಲಾಗ್ ರೀ ಇದು. ನಮ್ಮಪ್ಪ ಆಲ್ಮೋಸ್ಟ್ ರಿಟೈರ್ಮೆಂಟ್ ಆದಾಗ ಯೂಸ್ ಟು ವರ್ಕ್ ಫಾರ್ ಪೋಸ್ಟಲ್ ಡಿಪಾರ್ಟ್ಮೆಂಟ್, RMS, ರೈಲ್ವೆ ಮೇಲ್ ಸರ್ವಿಸ್ ವರ್ಕ್ ಮಾಡ್ತಿದ್ವಿ. ಅವ್ರಿಗೆ ಏನಾರ ಹೇಳ್ಲಿಕ್ಕೆ ಹೋದ್ರ, ನಂದೇನ್ಲೆ, ನಂದೊಂದ್ ಕಾಲ್ ಹೊರಗ ಫಾರ್ ಎವ್ರಿಥಿಂಗ್. ಅವ್ರಿಗೊಂದು ಮೊಬೈಲ್ ಫೋನ್ ಕೊಡ್ತಿದ್ವಿ. ಎಲ್ರಿ ಮಾರ್ಕೆಟಿಗ ಮತ್ತೆ ಎಲ್ಲರೂ ಹೋಗಿರ್ತಿದ್ರು, ಪಲ್ಯ ತರ್ಲಿಕ್ಕೆಲ್ಲ ಹೋಗ್ತಿದ್ರು. ಅಪ್ಪ ಮೊಬೈಲ್ ಫೋನ್ ಇಟ್ಕೊಂಡು ಹೋಗಿ. ನಮ್ದೇನ್ ಕನ್ಸರ್ನು, ಹಿ ಹ್ಯಾಡ್ ಹೈ ಡಯಾಬಿಟೀಸ್ ಇತ್ತು ಅವ್ರಿಗೆ. ಫಾರ್ ಸಮ್ ಕನ್ಸರ್ನ್ ನಾವು ಕೊಟ್ಟಿರ್ತಿದ್ವಿ. ಸಣ್ಣ ಮೊಬೈಲ್ ರೀ ಅದು, ಇಂಥ ಒಂದು ಸ್ಮಾರ್ಟ್ ಫೋನ್ ಇದ್ದಿದ್ದಿಲ್ಲ ಅವಾಗ. ಸಣ್ಣ ಫೋನ್ ಅದನ್ನೇ ವಜ್ಜ ಇಟ್ಕೊಂಡು ಹೋಗ್ತಿ, ಇಟ್ಟಂಗಿದ್ದಂಗದ ಅದು. ಅಲ್ಪ ಹೋಗಿ ಫೈನಲಿ ಹಂಗೋ ಫೋರ್ಸ್ ಮಾಡಿ ಬೈದು ಏನೋ ಮಾಡಿ ಅವ್ರಿಗೆ ಕೊಟ್ವಿ. ಅದನ್ನ ಯೂಸ್ ಮಾಡ್ಬೇಕಲ್ಲ. ಕೂಡಿಸಿ ಕಲೀಲಿಕ್ಕೆ ಹೇಳಿದ್ರೆ ನಾ ಏನ್ ಮಾಡ್ಲಿಲ್ಲ, ನಂದೊಂದ್ ಕಾಲ್ ಹೊರಗ. ಅಂಡ್ ಒಂದ್ ದಿವಸ ತಲೆ ಕೆಟ್ಟ ನಮ್ಮ ಅಪ್ಪ ಹೇಳಿದೆ, ಅಪ್ಪ ಫೈನ್, ಒಂದ್ ಕಾಲ್ ಹೊರಗದ ಬಟ್ ಇನ್ನೊಂದು ಒಳಗದಲ್ಲ. ಆಸ್ ಲಾಂಗ್ ಈಸ್ ಈ ಕಾಲ್ ಒಳಗದಲ್ಲ, ಯು ಹ್ಯಾವ್ ಟು ಲರ್ನ್. ಅಂಡ್ ಸ್ಟ್ಯಾಂಡರ್ಡ್ ಡೈಲಾಗ್ ಆಫ್ ಪೇರೆಂಟ್, ಮಗನ ಅಪ್ಪಗ ಬುದ್ಧಿ ಹೇಳಲಿಕ್ಕೆ ಬಂದೆನ್ಲೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಇಲ್ಲಿ ಯಾರಿಗೆ ಬುದ್ಧಿ ಹೇಳ್ತಾರಂತಲ್ರಿ, ನಿನಗಾರು ಗುರುವಹರು ನೀನೊಬ್ಬ ತಬ್ಬಲಿಗ, ಉಣುತ ದಾರಿಯ ಸಿಕ್ಕ ದೆಂಜಲನ್ನು ಕೆಲದಿದೆ ನವ ಕಳೆ, ಗುರು ಶಿಷ್ಯಗಳ ಪಟ್ಟ ನಿನಗೇತಕೆ, ನಿನಗೆ ನೀನೇ ಗುರುವ ಮಂಕುತಿಮ್ಮ. ಒಟ್ಟಿಗೆ ಗತಿ ಇರ್ಲಾರ್ದವ್ರು, ನಿರ್ಗತಿಗರು, ಭಿಕ್ಷಾ ಬೇಡವ್ರು ಮನೆಗೆ ಹೋಗಿ ಇನ್ನೊಬ್ಬರು ಅಂಜಲ ತಿಂತಾರೆ. DVG ಅವರ ಜ್ಞಾನದ ವಿಚಾರದಾಗ, ಇನ್ ಟರ್ಮ್ಸ್ ಆಫ್ ನಾಲೆಜ್, ಯಾರಿಂದ ನಾವು ನಾಲೆಜ್ ತಗೋತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾರಿಂದ ನಾಲೆಜ್ ಸಿಗ್ಲಿಕ್ಕೆ ಅನ್ನೋದು ಇಂಪಾರ್ಟೆಂಟ್. ದಟ್ಸ್ ವಾಟ್ ದಟ್ ವರ್ಡ್, ವೆನ್ ದ ಸ್ಟೂಡೆಂಟ್ ಈಸ್ ರೆಡಿ, ಟೀಚರ್ ಅಪಿಯರ್ಸ್. ಕಲಿಬೇಕು ಅಂತ ಮೈಂಡ್ ಸೆಟ್ ಬಂತು. ಕಲಿಯೋದಂದ್ರೆ ಬರೀ ಅಭ್ಯಾಸ ಮಾಡೋದಲ್ರಿ, ಎವ್ರಿಥಿಂಗ್ ರೈಟ್ ಫ್ರಮ್ ಹೌ ಟು ವೇರ್ ದ ಟೈ ನಾಟ್, ಓಕೆ, ರೈಟ್, ಎಲ್ಲಾನು ಒಂದು ಕಲಿಯೋದೇ ಇರ್ತದ. ವೆನ್ ಯು ಹ್ಯಾವ್ ದಟ್ ಮೈಂಡ್ ಸೆಟ್ ಆಫ್ ಲರ್ನಿಂಗ್, ಯು ಗೆಟ್ hundreds ಆಫ್ ಟೀಚರ್ಸ್. ಕಲಿಯಬಾರ್ದು ಅಂತ ಅನ್ಕೊಂಡು ನಂದು ಮನಸ್ಸು ಡಿಸೈಡ್ ಆಗಿತ್ತು ಅಂದ್ರ ಬೇಕಾದಂತ ಎಕ್ಸ್ಪರ್ಟ ಬರ್ಲಿ, ಹೌದಾ, ಅವರಿಂದ ನಾವು ಕಲೀಲಿಕ್ಕೆ ಆಗಂಗಿಲ್ಲ. ಯಾಕಂದ್ರ ಈ ಡಬ್ಬಿ ಕ್ಲೋಸ್ ಆಗ್ಬಿಟ್ಟದ್ರಿ. ಅದಕ್ಕ ನಮ್ಮ ಅಪ್ಪಗೆ ಏನ್ ಹೇಳ್ತಿದ್ದೆ, ಅಪ್ಪ ಅದನ್ನ ಕಲಿಪ ಅಂತಂದ್ರ, ಮಗನ ಕಡೆಯಿಂದ ಕಲಿಯೋಂತ ಟೈಮ್ ಅಂತೇನು. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೈ ಡಿಯರ್ ಟೀಚರ್ಸ್, ಇಟ್ ಈಸ್ ನಾಟ್ ಮೈ ಏಜ್, ಇಟ್ ಈಸ್ ನಾಟ್ ಮೈ ಜಸ್ಟ್ ಎಕ್ಸ್ಪೀರಿಯನ್ಸ್. ದೇರ್ ಆರ್ ಫ್ಯೂ ಥಿಂಗ್ಸ್ ವಿಚ್ ವಿ ಡೋಂಟ್ ನೋ, ದ್ಯಾಟ್ ವಿ ನೀಡ್ ಟು ಅಕ್ಸೆಪ್ಟ್. ನಮಗ ಬಹಳಷ್ಟು ವಿಷಯ ಗೊತ್ತದ ಸಬ್ಜೆಕ್ಟ್ ರಿಲೇಟೆಡ್, ಐ ಆಮ್ ಎಕ್ಸ್ಪರ್ಟ್ ಸಬ್ಜೆಕ್ಟ್ ರಿಲೇಟೆಡ್, ಬಟ್ ದೇರ್ ಆರ್ ಅದರ್ ಥಿಂಗ್ಸ್ ವೇರ್ ಅವರ್ ಸ್ಟೂಡೆಂಟ್ಸ್, ಅವರ್ ಓನ್ ಕಿಡ್ಸ್ ಅಟ್ ಹೋಮ್, ದೇ ಹ್ಯಾವ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸಸ್. ಎಲ್ಲಾನು ನಾನು ನೋಡಿದ್ದ ಕರೆಕ್ಟ್ ಇರಬೇಕು ಅಂತಲ್ಲ. ಇಲ್ಲೊಂದು ಸಣ್ಣದೊಂದು ಉದಾಹರಣೆನ ನಿಮ್ಮ ಎದುರಿಗೆ ನಾನು ಕೊಡ್ತೇನೆ. ಈಗ ಈ ವಸ್ತುನ ನಿಮಗೆ ತೋರಿಸ್ಲೇತೀನಿ. ಇದ್ರ ಕಲರ್ ಏನು ಅಂತ ಕೇಳಿದಾಗ ಆಬ್ವಿಯಸ್ ಆಗಿ ಬರೋ ಆನ್ಸರು, ಪ್ರವೀಣ್ ದಿಸ್ ಇಸ್ ರೆಡ್ ಅಂಡ್ ಐ ಸೇ ದಿಸ್ ಇಸ್ ಬ್ಲಾಕ್. ಸೆಟ್ ಪ್ರವೀಣ್, ಹಿಂಗ್ಯಾಕೋ ರೆಡ್ ಅದು. ಸರ್, ಮೇಡಮ್, ದಿಸ್ ಇಸ್ ಬ್ಲಾಕ್. ಚಸ್ಮಾ ನಂಬರ್ ಚೇಂಜ್ ಆಗಿದೆ ನಿಂದು, ಇಲ್ಲ ಕರೆಕ್ಟ್ ಅದ, ದಿಸ್ ಇಸ್ ಬ್ಲಾಕ್. ಅಂಡ್ ಇಫ್ ದಿಸ್ ಕಂಟಿನ್ಯೂಸ್ ಅಲ್ಲ, ಇಟ್ ಎಂಡ್ಸ್ ಅಪ್ ಇನ್ ಆರ್ಗ್ಯುಮೆಂಟ್. ಯಾಕಂದ್ರೆ ನೀವು ಇದನ್ನ ಈ ಡೈರೆಕ್ಷನ್ ನೋಡಿ ರೆಡ್ ಅನ್ಲಿಕತ್ತೀರಿ, ನಾ ಈ ಡೈರೆಕ್ಷನ್ ನೋಡಿ ಬ್ಲಾಕ್ ಅನ್ಲಿಕತ್ತೀನಿ. ನಾವ್ ಟೆಲ್ ಮಿ, ಹೂ ಇಸ್ ರೈಟ್ ಅಂಡ್ ಹೂ ಇಸ್ ರಾಂಗ್? ಆನ್ಸರ್ ಇಸ್ ಬೋತ್ ಆರ್ ರೈಟ್, ಬೋತ್ ಆರ್ ರಾಂಗ್. ಯಾಕಂದ್ರ ನಮ್ಮ ಏನು ಮನಸ್ಥಿತಿ ಇತ್ತಲ್ಲ, ನಾ ಹೇಳಿದ್ದ ಕರೆಕ್ಟ್ ಅದ, ದಟ್ ಈಸ್ ರಾಂಗ್. ಇಟ್ ವಾಸ್ ಟುಗೆದರ್, ರೆಡ್ ಅಂಡ್ ಬ್ಲಾಕ್ ಟುಗೆದರ್, ದಟ್ ಆಬ್ಜೆಕ್ಟ್ ಈಸ್. ನೋಡುವ ದೃಷ್ಟಿಕೋನವನ್ನ ಬದಲಾಯಿಸಬೇಕು. ಮಾನೋ ತೋ ಗಂಗಾ ಮಾ ಹೈ ವರ್ನಾ ಬಹತಾ ಪಾನಿ ಹೈ, ಮಾನೋ ತೋ ಗಂಗಾ ಮಾ ಹೈ ವರ್ನಾ ಬಹತಾ ಪಾನಿ ಹೈ. ಇಫ್ ವಿ ಬಿಲೀವ್, ವಿ ಫೈಂಡ್ ಗಾಡ್ ಇನ್ ಎವ್ರಿ ಡ್ರಾಪ್ ಆಫ್ ವಾಟರ್, ಅಂಡ್ ಇಫ್ ಐ ಡೋಂಟ್ ಬಿಲೀವ್, ಇಟ್ ಇಸ್ ಜಸ್ಟ್ ಬಹತಾ ಪಾನಿ ಹೈ. ಮೈಂಡ್ ಸೆಟ್, ಇಟ್ಸ್ ಆಲ್ ಮೈಂಡ್ ಸೆಟ್. ಅದಕ್ಕೆ ಹೇಳ್ತೇನಲ್ಲ, ಯಾಕೆ ಈ ವಿಷಯನ ತಗೊಂಡ್ ಬರ್ಲಿಕ್ಕೆ ಅಂದ್ರೆ, ಎಷ್ಟೋ ವಿಚಾರಕ್ಕೆ ನಾವು ಅಸಹಾಯಕತೆಗಳನ್ನ ನಾವು ಮಾಡ್ಕೊಂಡ್ಬಿಟ್ಟಿವಿ. ನಮಗ್ ತಿಳಿಯಂಗಿಲ್ಲೋ, ನಮ್ಮ ಟೈಮ್ನಾಗ ಇಂಥವೆಲ್ಲ ಇದ್ದಿದ್ದಿಲ್ಲ, ನಮ್ಮ ಕಾಲದಾಗ, ಆ ಕಾಲದಾಗ. ನೀವು ಆ ಕಾಲದಾಗ ಇರಂಗಿಲ್ರಿ. ಈಗ ಆ ಕಾಲದಾಗ ಇರಂಗಿಲ್ಲ, ಆ ಕಾಲದಾಗ ಇರ್ತಿದ್ರಿ. ಯು ಆರ್ ಸ್ಟೇಯಿಂಗ್ ಇನ್ ದಿಸ್ 2020, a pandemic situation where everything is disconnected. Socially we are disconnected. We don't know when things will start again. We don't know when vaccination will come. ಬಂದ ಮೇಲೂ ಎಷ್ಟು ನಾರ್ಮಲ್ ಆಗ್ತದೆ, ಏನಾಗ್ತದೆ, ಇನ್ನ ಏನೂ ಗೊತ್ತಿಲ್ಲ. ಇಟ್ ಇಸ್ ಪ್ಯೂರ್ ಅನ್ಸರ್ಟನಿಟಿ.
ಇವತ್ತಿಂದ 2020 September 19th, ಇಫ್ ಐ ಸ್ಟಿಲ್ ಗೇವ್ ದ ಡೈಲಾಗ್, ನಮ್ ಕಾಲದಾಗ ನಮ್ ಕಡೆ ಮೊಬೈಲ್ ಇದ್ದಿದ್ದಿಲ್ಪ, ನಮ್ ಕಡೆ ಕಂಪ್ಯೂಟರ್ ಇದ್ದಿದ್ದಿಲ್ಪ, ಅವಾಗ ಇದ್ದಿದ್ದಿಲ್ರಿ, ಕರೆಕ್ಟು. ಈಗ there are so many videos in YouTube, you can watch it. Okay, Rokala, there are so many free content in the YouTube, there are so many files in the Google. Mindset ಆರಾಮದಲ್ಲ. then what is mindset? Like ಈ ಕಂಫರ್ಟ್ ಝೋನ್ ಹೆಂಗ್ ಕ್ರಿಯೇಟ್ ಆಗ್ತದ ಅಂದ್ರೆ, ನಾನು ಎಲ್ಲಿ ಹಿತಕರವಾದದ, ಎಲ್ಲ ಆರಾಮದ ನೋಡ್ಕೊಂಡು ಹೋಗ್ತೀನಿ. ದಟ್ಸ್ ವಾಟ್ ದ ನೆಕ್ಸ್ಟ್ ಸ್ಲೈಡ್ ಈಸ್. ವೈ ಡು ವಿ ಸ್ಟೇ ಇನ್ ಅವರ್ ಕಂಫರ್ಟ್ ಝೋನ್? ನಮ್ಮ ಕಂಫರ್ಟ್ ಝೋನ್ ನಾವ್ ಯಾಕೆ ಇರ್ಲಿಕ್ಕೆ ಇಷ್ಟಪಡ್ತೀವಿ? ಈ ಕಂಫರ್ಟ್ ಝೋನ್ ಅಂದ್ರೆ ನಮ್ ಸುತ್ತಲೂ ಒಂದು ಬೌಂಡ್ರಿ ಹಾಕೊಂಡ್ಬಿಡೋದು, ಹೌದಾ, ಒಂದು ಚೌಕಟ್ಟು ಹಾಕೊಂಡ್ಬಿಡೋದು. ಎಷ್ಟೋ ಜನ ಇದ್ದಾರೆ ಹೇಳ್ತಾರೆ, ನನಗೆ ಇವತ್ತಿನ ತನಕ ಒಂದು ಚಾನು ಮಾಡ್ಲಿಕ್ಕೆ ಬರಂಗಿಲ್ರಿ. ಗ್ರೇಟ್, ವಂಡರ್ಫುಲ್. ಓಕೆ, ಅಂಡ್ it takes 10 minutes to watch a video and follow that in YouTube, and you can learn preparing tea, right? It is always easy to say, no, I don't know, I can't do it. But it is always recommended that an attitude and approach of, okay, let me learn. First kal nodonala. I'll in the next slide I'll show you one video of my favorite athlete. I love her one statement. Akin ಏನು ಹೇಳ್ತಾಳೆ ಗೊತ್ತೇನ್ರಿ? When I learn something new, okay, when I give new attempt, ಕಳ್ಕೊಳ್ಳೋದಂತೂ ಏನೂ ಇಲ್ಲ. ಹೊಸದು ಏನಾದ್ರೂ ಪ್ರಯತ್ನ ಮಾಡಿದಾಗ ಕಳ್ಕೊಳ್ಳೋದು ಏನೂ ಇರಂಗಿಲ್ರಿ. ಮೇ ಬಿ ಇನ್ ದ್ಯಾಟ್ ಜರ್ನಿ ಆಫ್ ಪ್ರಿಪೇರಿಂಗ್ ಆನ್ ಪರ್ಫಾರ್ಮಿಂಗ್, ಐ ಮೇ ಲರ್ನ್ ಸಮಥಿಂಗ್ ನ್ಯೂ. ಇವತ್ತೇ ಹೆಲ್ಪ್ ಆಗ್ಬೇಕಂತ ಏನಿಲ್ಲಲ್ಲ, ಇಟ್ ಮೇ ಬಿ ಯೂಸ್ಫುಲ್ ಸಮ್ ಅದರ್ ಡೇ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿಸ್ ಕಂಫರ್ಟ್ ಝೋನ್. ಯಾಕೆ ಇದು ಬರ್ತದ? ದಿಸ್ ಇಸ್ ಅ ಬಾರ್ಬ್ ವೈರ್. ನಮ್ಮ ಅರೌಂಡ್ ನಾವು ಬೇಲಿ ಹಾಕೊಂಡು ಕೂತ್ಕೊಂಡಿವಿ. ಯಾಕೆ ಆ ಬೇಲಿ ಒಳಗೆ ಇದ್ದೀವಿ ಅಂದ್ರೆ, ನಮ್ಮ ಈ ಒಂದು ಚೌಕಟ್ಟೊಳಗೆ ಎಂತಹ ವಿಚಾರಗಳು ಇರ್ತಾವ? ನಂಬರ್ 1, ದ ಫ್ಯಾಕ್ಟ್ಸ್ ಅಂಡ್ ಥಿಂಗ್ಸ್ ಅಂಡ್ ಪೀಪಲ್ ಹೂ ಆರ್ ನೋನ್ ಟು ಮೀ. ನನ್ಗೆ ಗೊತ್ತಿರೋರು, ನನ್ಗೆ ಗೊತ್ತಿರೋ ಪ್ರಸಂಗಗಳು, ನನ್ಗೆ ಗೊತ್ತಿರೋ ವಿಷಯಗಳು. ಫಾರ್ ಎಕ್ಸಾಂಪಲ್, ಡಿಸೋಜಾ ಸರ್, ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್, ನನಗೆ ಇವತ್ತು ಬೆಸ್ಟ್ ಪ್ಲಾಟ್ಫಾರ್ಮ್ ಹಾಕೊಟ್ರಿ ನೀವು. ಅವ್ರಂದ್ರು, ವಿ ಶುಡ್ ಎನ್ಕರೇಜ್ ಟೀಚರ್ಸ್ ಟು ಸ್ಪೀಕ್ ಇನ್ ಇಂಗ್ಲಿಷ್. ಕಲಿಬೇಕು, ಯಾಕೆ ಕಲಿಬಾರ್ದು, ಯಾಕೆ ಬರೀ ಕನ್ನಡ ಅಂತ ಮಾತಾಡ್ಕೊಂಡಿರ್ತೀರಿ ಅಂತ ಡಿಸೋಜಾ ಸರ್ ಹೇಳಿದ್ರು. ವಂಡರ್ಫುಲ್ ಸರ್, that's something which I wanted to tell. You gave me the preset. ನಡೆದದ ಇಲ್ಲಿಗ ಜಾಬ್ ಸಿಕ್ಕದ, ಕನ್ನಡ ಒಳಗೆ ನಡೆದದ, ಯಾಕೆ ಕಲಿಬೇಕು? ಯಾರಿಗ್ ಗೊತ್ತ್ರಿ? ಹೊಸ ಎಜುಕೇಶನ್ ಪಾಲಿಸಿ ಅಂತ ಪ್ರಪೋಸ್ ಮಾಡ್ಯಾರ. ಫ್ರಾಂಕ್ಲಿ ಟೆಲ್ ಯು, ಬಹಳ ಮಂದಿಗೆ ಗೊತ್ತೇ ಇಲ್ಲ ಅದು ಆಕ್ಚುಲಿ ಏನೇನ್ ಆಗ್ತದೆ, ಹೆಂಗ್ ಅದರದ್ದು ಪ್ರೋಸ್ ಅಂಡ್ ಕಾನ್ಸ್ ಏನೇನ್ ಬರ್ತಾವ, ಏನೇನ್ ಚೇಂಜಸ್ಗಳು ಆಗ್ತಾವ, ಅಂಡ್ ಹೌ ಸ್ಕಿಲ್ಸ್ ವಿಲ್ ಮೇಕ್ ಅನ್ ಇಂಪ್ಯಾಕ್ಟ್. ನನ್ನ ಕಡೆ ಬರೀ ಟಿ ಸಿ ಎಚ್ ಒಂದು ಡಿಗ್ರಿ ಅದಂದ್ರೆ ಅಷ್ಟ ನಡೆಯಂಗಿಲ್ಲ. ದೇರ್ ಹ್ಯಾಸ್ ಟು ಬಿ ಡಿಫ್ರೆಂಟ್ ಅಪ್ರೋಚ್ ಇನ್ ಟೀಚಿಂಗ್. ಇಟ್ಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಚಾಲೆಂಜಿಂಗ್. ಹೆಂಗ ಈಗ ಆನ್ಲೈನ್ ಕ್ಲಾಸಸ್ ಸಡನ್ ತಲೆ ಮೇಲೆ ಹಾಕಿದ್ರಲ್ಲ, ಮಾಡಬೇಕು, ಹಂಗ ಯಾರಿಗ ಗೊತ್ತು ನಾಳೊಂದು ಯಾವ. ಯಾಕಂದ್ರೆ ನಮ್ಮ ಇವತ್ತಿನ ಐ ಆಮ್ ನಾಟ್ ಅ ಪ್ರೋ ಬಿಜೆಪಿ, ಐ ಆಮ್ ನಾಟ್ ಪ್ರೋ ಕಾಂಗ್ರೆಸ್, ಐ ಆಮ್ ರೆಸ್ಪಾನ್ಸಿಬಲ್ ಸಿಟಿಜನ್ ಅಂಡ್ ಐ ಹ್ಯಾವ್ ಅ ರೈಟ್ ಟು ಟಾಕ್ ಅಬೌಟ್ ದ ಗವರ್ಮೆಂಟ್ ಬಗ್ಗೆ ಮಾತಾಡ್ಲಿತ್ತೀನಿ. ರೂಲಿಂಗ್ ಪಾರ್ಟಿ ಯಾರಿದ್ದಾರೆ ಅವ್ರು ಬಿಟ್ಟಿದ್ದು. ಗವರ್ಮೆಂಟ್ ಈಸ್ ಮೇಕಿಂಗ್, ಲಾಸ್ಟ್ ನಾವು ಒಂದು 7-8 ವರ್ಷದಿಂದ ನೋಡ್ಲಿತ್ತೀವಿ, ಗವರ್ಮೆಂಟ್ ಟೇಕಿಂಗ್ ಸಮ್ ಏನದಲ್ಲ ಹಾರ್ಡ್ ಡಿಸಿಷನ್ಸ್. ರಾತ್ರಿ ಬಂದು ಹೇಳ್ಬಿಡ್ತಾರೆ, ಅದು ಮತ್ತೆ ರಾತ್ರಿ ಬಂದು ಹೇಳ್ತಾರೆ, ಮುಂಜಾನಲ್ಲ, ಟೈಮು ಕೊಡಂಗಿಲ್ಲ. ನಾಳೆ ಯಾವತ್ತೋ ಬಂದು ನಮ್ಮ ಸಾಹೇಬರು, ನಮ್ಮ ಪ್ರೈಮ್ ಮಿನಿಸ್ಟರ್ ಸಾಹೇಬರು ಬಂದು ಇನ್ ಎಲ್ಲಾ ಸ್ಕೂಲ್ನಾಗ ಎಲ್ಲಾ ಕಡೆ ಇಂಗ್ಲಿಷ್ ಕಂಪಲ್ಸರಿ ಅಂತ ಅಂದ್ವಿ ಅಂತಂದ್ರ, ಅವತ್ತು ಕುತ್ಕೊಂಡು ಓದೋದಕ್ಕಿಂತ ಈಗಿಂದ ಸ್ಟಾರ್ಟ್ ಮಾಡೋದು ಬಹಳ ಚಲೋ. ಆದ್ರೆ ಯಾಕೆ ನಾನು ಇರ್ತೇನೆ? ನನಗೆ ಗೊತ್ತದ. ವೈ ಡು ಐ ಮೀಟ್ ದ್ಯಾಟ್ ಪೀಪ್? ಆ ಮಂದಿ ಜೊತೆ ಯಾಕೆ ಇರ್ತೇನೆ? ಅವ್ರು ನಂಗೆ ಗೊತ್ತಿದ್ದಾರ ಅಂದ್ರೆ ನನ್ನ ಬಗ್ಗೆ ಅವರು ಅಸಹ್ಯ ಮಾಡಂಗಿಲ್ಲ, ಜಗ್ಗಾಡಂಗಿಲ್ಲ, ನಾ ಬಹಳ ಎಫರ್ಟ್ ಗೊತ್ತದ, ನಡೆದದ. ನೆಕ್ಸ್ಟ್ ಈಸ್ ಹ್ಯಾಪ್ನಿಂಗ್. ಥಿಂಗ್ಸ್ ಆರ್ ಹ್ಯಾಪ್ನಿಂಗ್. ನಡೆದಲ್ರಿ, ಇಷ್ಟು ದಿವಸ ನಡೆದಲ್ರಿ ಪ್ರವೀಣ? ಏನ್ ದೊಡ್ಡ ಬಂದ್ ಏನೋ ಒಂದೆರಡು PPT ಹಾಕೊಂಡು ಏನೋ ಹೇಳ್ಬಿಟ್ಟು ನಡೆದ ಇಲ್ಲ. ಕೊರೋನಾ ಎಷ್ಟು ದಿವಸ ಇರ್ತದ? ಮಾರ್ಕೆಟ್ನಾಗ ಹೆಂಗ್ ಮಂದಿ ಅಡ್ಡಾಡ್ಲಿಕತ್ತಾರ? ಕೊರೋನಾನ ಬಿಟ್ಟು ಹೋಗೋದು ಆಕ್ಚುಲಿ. ಸ್ವಲ್ಪ ಮಂದಿ ಹೇಳಿದಾರೆ ಬಂದೇ ಇಲ್ಲ ಅಂತದೇನೋ, ಮಂದಿ ಸುಮ್ಮನೆ ಸತ್ತಾರ. ಓಕೆ, ಸೊ ಅದು ಹೋಗ್ತದ. ಕಾಲೇಜ್ ಸಾಲಿ ಮತ್ತೆ ಸ್ಟಾರ್ಟ್ ಆಗ್ತಾವ, ನಮ್ ಹಳೆ ರೂಟಿನ ಸ್ಟಾರ್ಟ್ ಆಗ್ತದೆ. ಸುನಾಮಿ ಬಂದ್ ಹೋದ್ಮೇಲೆ ಎಲ್ಲೆಲ್ಲ ಸುನಾಮಿ ಎಫೆಕ್ಟ್ ಆಗ್ತಲ್ರಿ, ನಾರ್ಮಲ್ ಲೈಫ್ ಬರ್ಲಿಕ್ಕೆ ಬಹಳ ಟೈಮ್ ಹಿಡಿತು. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಎನಿಥಿಂಗ್ ಹ್ಯಾಪನ್ಸ್. ದಿಸ್ ಪ್ಯಾಂಡಮಿಕ್ ಈಸ್ ಜನರಲಿ ಹ್ಯಾಪನಿಂಗ್ once in 100 years. ನಮ್ ಪ್ಯಾಂಡಮಿಕ್ ಹಿಸ್ಟ್ರೀಸ್ ತಗೊಂಡ್ ಹೋದ್ರ once in 100 years ನಮ್ ನೋಡ್ತಿರ್ತೀವಿ ಅಂತದ್ದು. ಆಮೇಲೆ ಏನಿದು ನಮ್ಮ ಡಿಸಾಸ್ಟರ್ ಏನಾಗ್ತಾವಲ್ಲ, ದೊಡ್ಡ ಡಿಸಾಸ್ಟರ್ ಆದಾಗ ವಾಪಸ್ ನಾರ್ಮಲ್ ಲೈಫ್ ಬರ್ಲಿಕ್ಕೆ ಇಟ್ ಟೇಕ್ಸ್ 10, 15, 20 years. ಅಂಡ್ ನಾವು ಎಲ್ಲಾರ್ಗು ರುಚಿ ಹತ್ ಬಿಟ್ಟದ್ರಿ. ಒಂಥರ ಇದು ಅದಂತಾರಲ್ಲ, ಹುಲಿಗೆ ರಕ್ತದ ರುಚಿ ಹತ್ತದಂಗ. ಹುಡುಗರಿಗೆ ಸಾಲಿಗೆ ಕಾಲೇಜಿಗೆ ಬಂದು ಕಲಿಯೋದಕ್ಕಿಂತ ಮನ್ಯಾಗ ಆರಾಮ್ ಕಾಟ್ ಮೇಲೆ ಮಲ್ಕೊಂಡು ಕಿವ್ಯಾಗ ಇಯರ್ಫೋನ್ ಹಾಕೊಂಡು ಅದು ಮ್ಯೂಟ್ ಮಾಡ್ಕೊಂಡು ಕುತ್ಕೊಂಡು ಹೋದ್ರೆ ಮಜಾ ಅದರಿ ಅವ್ರಿಗೆ. ನಾಳೆ ಹೇಳ್ತಾರೆ ವ್ಯಾಕ್ಸಿನ್ ಬಂದ್ಮೇಲೆ ಬರ್ತೀವಿ, ಗವರ್ಮೆಂಟ್ ರೂಲ್ಸ್ ಕೊಡ್ಬೋದು, ಸ್ಕೂಲ್ ಸ್ಟಾರ್ಟ್ ಮಾಡ್ರಿ ಅಂತ. ಪೇರೆಂಟ್ಸ್ ಹೇಳ್ತಾರೆ ವ್ಯಾಕ್ಸಿನ್ ಬರ್ಲಿದ್ರೆ ಕಳಿಸ್ತೀವಿ.
ಆನ್ಲೈನ್ ಕ್ಲಾಸ್ನಾಗ ಟೀಚರ್ಸ್ ಜವಾಬ್ದಾರಿ ಜಾಸ್ತಿ ಆಗ್ಯದ. ಯಾಕ ಕಂಟೆಂಟ್ ರೆಡಿ ಮಾಡ್ಬೇಕು, PPT ಮಾಡ್ಕೋಬೇಕು, ಬರೀಬೇಕು, ರೆಡಿಯಾಗಿ ಕೂಡ್ಬೇಕು. ನಮ್ದಷ್ಟ ವಿಡಿಯೋ ಆನ್ ಇರ್ತದ, ಪಾರ್ಟಿಸಿಪೆಂಟ್ಸ್ ವಿಡಿಯೋ ಆಡಿಯೋ ಮ್ಯೂಟ್ ಇರ್ತದ. करेक्ट. सो जो हो रहा है होने दो, ऐसा नहीं है. So because of things are known, because things are happening, we don't put more efforts of learning new things, and it's safe, no risk. ಹೌದಾ? ಯಾಕೆ ರಿಸ್ಕ್ ತಗೊಳ್ಳೋದು? ಇಂಗ್ಲಿಷ್ ಮಾತಾಡ್ಲಿಕ್ಕೆ ಯಾಕೆ ಹೋಗ್ಬೇಕಪ್ಪ? ತಪ್ಪದಂತ ಗೊತ್ತದ, ಯಾಕೆ ಮಾತಾಡ್ಬೇಕು? ತಪ್ಪಿದ್ರೆ ಮತ್ತೆ ಮಂದಿ ಮುಂದೆ ಅಸಹ್ಯ ಮಾಡೋದು. ಮತ್ ಅಂತಾರ ಇಷ್ಟು ವರ್ಷ ಟೀಚರ್ ಆದ್ರೆ ಇವ್ರಿಗೆ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರಂಗಿಲ್ಲೇನು? ಎಡವದೆ ಮೈ ಗಾಯವಡೆಯದೆ ಮಗುವಾರು ನಡೆಯ ಕಲಸವನ್ನು ಮತಿ ನೀತಿ ಗತಿಯಂತು ತಡವರಿಸಿ ಮುಗ್ಗರಿಸಿ ಬಿದ್ದು ಮತ್ತೆದ್ದು ಮೈದಡವಿಕೊಳ್ಳುವರೆಲ್ಲ ಮಂಕುತಿಮ್ಮ. ಫಾಲಿಂಗ್ ಡೌನ್ ಈಸ್ ನಾಟ್ ಫೇಲ್ಯೂರ್ ಮೈ ಡಿಯರ್ ಟೀಚರ್ಸ್, ಸ್ಟೇಯಿಂಗ್ ಡೌನ್ ಈಸ್ ಫೇಲ್ಯೂರ್. ಇಟ್ಸ್ ನಾಟ್ ಜಸ್ಟ್ ಇಂಗ್ಲಿಷ್ ಒಂದು ಉದಾಹರಣೆ, ಯಾಕಂದ್ರೆ ಅದೊಂದು ಪ್ಲಾಟ್ಫಾರ್ಮ್ ಸೆಟ್ ಆಗಿತ್ತು, ಅದಕ್ಕೆ ಇಂಗ್ಲಿಷ್ ಬಗ್ಗೆ ಹೇಳಲಿಕ್ಕೆ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಇಂಗ್ಲಿಷ್. ದೇರ್ ಆರ್ ಸೋ ಮೆನಿ ಆನ್ಲೈನ್ ಕೋರ್ಸಸ್. ನಾನ್ ಯಾವತ್ತೋ ಕಲ್ತಿದ್ದ ನಾಲೆಜ್ ಹಳೇದಾತ್ರಿ, ಹೊಸ ಬೇಕಾದಷ್ಟು ಇನ್ಫಾರ್ಮೇಶನ್. ದೇರ್ ಇಸ್ ಸಮಥಿಂಗ್ ಕಾಲ್ಡ್ as artificial intelligence, there is something called as machine learning, there is something called as digital marketing. There are so many things which are helpful for me, okay, and some basic etiquettes of how to use ಒಂದು ಆನ್ಲೈನ್ ಕ್ಲಾಸಸ್ ಮಾಡಬೇಕಾದ್ರೆ ಏನನ್ನ ನಾವು ಯೂಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನನ್ನ ವಿಡಿಯೋಸ್ ನೋಡ್ಲಿಕತ್ತೀರಿ, ನಾನ್ ಯಾವ ರೂಮ್ ನಾಗ ಕುತ್ಕೊಂಡು ವಿಡಿಯೋ ಮಾಡ್ಲಿದ್ರಿ. ಇನ್ಫ್ಯಾಕ್ಟ್ ನೀವೇನ್ರ ಚೆಕ್ ಮಾಡಿ ಹುಬ್ಬಳ್ಳಿಗೆ ನಮ್ಮ ಮನೆ ಹತ್ರ ಬಂದು ನೋಡಿದ್ರೆ ನೀವು ಗಾಬರಿ ಆಗ್ತೀರಿ. ನಾ ಕೂತಿದ್ದು ಒಂದು ನಮ್ಮ ಗ್ಯಾರೇಜ್ ನಾಗ ಕೂತೇನಿ. ದಟ್ ಹ್ಯಾಸ್ ಬೀನ್ ಕನ್ವರ್ಟೆಡ್ ಅ ಪಾರ್ಲರ್ ಫಾರ್ ಮೈ ವೈಫ್ ಆಸ್ ಶಿ ಹ್ಯಾಸ್ ಡೆಲಿವರ್ಡ್ ಅ ಬೇಬಿ. 6 ತಿಂಗಳಿಂದ ಪಾರ್ಲರ್ ಕ್ಲೋಸ್ ಅದ. ಉಳಿದಿದ್ದೆಲ್ಲ ಮಟೀರಿಯಲ್ ಡಂಪ್ ಮಾಡಿ ಒಂದ್ ಕಡೆ ಅಷ್ಟ ನಾ ಇದನ್ನ ಇಟ್ಕೊಂಡು ಕೂತ್ಕೊಂಡೇನಿ. ಮುಂದೆ 2 ಲೈಟ್ ಹಾಕೊಂಡೇನಿ, ಮೇಲೆ 2 ಲೈಟ್ ಹಾಕೊಂಡೇನಿ. ಸೊ ದಟ್ ಆಲ್ ಬ್ರೈಟ್ನೆಸ್ and the angle and the height of the laptop I have kept in so such that ಹೆಂಗ್ ಅನಿಸ್ತಂದ್ರೆ ಅದು ಪ್ರೊಫೆಷನಲ್ ಆಫೀಸ್ ನಾಗ ಕೂತಂಗ ಅನಿಸ್ತದ. ಬಂದ್ ನೋಡಿದ್ರೆ ಗೊತ್ತಾಗ್ತದೆ ಫುಲ್ ತಿಪ್ಪಿ ಕೂತೇನೆ ನಾನು. These are the, see, I'm not telling I'm great, but these are the efforts I have to make, because ನಾನು ಇನ್ನೊಬ್ಬರಿಗೆ ನಾ ಮಾತಾಡೋಬೇಕಾದ್ರೆ ಅಟ್ಲೀಸ್ಟ್ ನಾನು ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಕಾಣಿಸ್ಬೇಕು, ಕ್ಲಿಯರ್ ಆಗಿ ಕೇಳಿಸ್ಬೇಕು. ದಟ್ ಈಸ್ ಮೈ ಎಫರ್ಟ್, ರೈಟ್? ಹಂಗಿದ್ರೆ ಇದರಿಂದ ಹೊರಗೆ ಬರಂಗಿಲ್ಲ ನಾವು. ಕಂಫರ್ಟ್ ಝೋನ್ ಇಂದ ಯಾಕೆ ಹೊರಗೆ ಬರಂಗಿಲ್ಲ ಅಂತಂದ್ರ ಫಿಯರ್. ಅಂಡ್ ವಾಟ್ ಆರ್ ದ ಫಿಯರ್? ಯಾಕೆ ಹೆದರಿಕೆ? ಯಾಕೆ ಏನೇನ್ ಹೆದರಿಕೆ? ಈ ವಯಸ್ಸಿನಾಗ ಏನೋ ಹೆದರಿಕೆ ಪ್ರವೀಣ್? ಹೆದರಿಕೆ ಇರ್ತಾವ್ರಿ. ಯಾವ ಹೆದರಿಕೆ? ಫಿಯರ್ ಆಫ್ ಫೇಲ್ಯೂರ್, ಫಿಯರ್ ಆಫ್ ಅನ್ಸರ್ಟಾನಿಟಿ ಅಂಡ್ ಫಿಯರ್ ಆಫ್ ರಿಸ್ಕ್. ಅಂಡ್ ದೀಸ್ ಆರ್ ದ ಸೈಕಲ್ ಹೊಡಿಬೇಕಾದ್ರೆ ಇವ ಫಿಯರ್ ಇತ್ತಲ್ರಿ. ಬೀಳ್ತೇನೆ ಅನ್ನೋದು ಇತ್ತಲ್ಲ. ಏನ್ ಬಿದ್ದೆ ಇಲ್ಲ ಸೈಕಲ್ ಹೊಡಿಬೇಕಾರೆ ಎಲ್ಲೆಲ್ಲಿ ಬಿದ್ದೀವಿ ನಮ್ಗ ಗೊತ್ತದ. ಅಷ್ಟೆಲ್ಲ ಆದ್ಮೇಲೂ ಬೀಳ್ತೀವಿ ಅಂತ ಗೊತ್ತಿದ್ರು ಆ ಮೈಂಡ್ಸೆಟ್ ಹೆಂಗಿತ್ತು ನೋಡ್ರಿ, ದಟ್ ಚಾಲೆಂಜಿಂಗ್ ಮೈಂಡ್ಸೆಟ್. That is what we are talking. The growth mindset of an educator is the mindset of us when we were kids, when we were learning swimming or bicycle riding. ಒಂದೇ ಸರ್ತೆ ಸೈಕಲ್ ನಮ್ಗೆ ಯಾರು ಇವತ್ತಿನ ನಮ್ಮ ಹುಡುಗರ್ಗತ್ಲೆ ನಾವು ಅದಕ್ಕೆ 5,000-6,000 ರೂಪಾಯಿ ಕೊಟ್ಟು ಸೈಕಲ್, ಸೈಡ್ 2 ಗಾಲಿ ಅಂತವೆಲ್ಲ ಇದ್ದಿದ್ದಿಲ್ರಿ. ಫುಲ್ ಹಳೆ ಅಟ್ಲಾಸ್ ಸೈಕಲ್, ನಮ್ಗಿಂತ ಎತ್ತರದ ಸೈಕಲ್ ತಗೊಂಡು ಹೋಗ್ತಿದ್ವಿ. ಅದು ಒಂದ್ ಕೈ ಹ್ಯಾಂಡಲ್, ಇನ್ನೊಂದ್ ಕೈ ಪಂಪ್ ಹಿಡ್ಕೊಂಡು ಅಡ್ಡಗಾಲ್ ಹಾಕೊಂಡು ಏನ್ ಎಕ್ಸ್ಪೆರಿಮೆಂಟ್ ಅವು. ನಮ್ಗಿಂತ ಹೈಟ್ ಇರೋ ಸೈಕಲ್ ನ ತಗೊಂಡೋಗಿ ಅಡ್ಡಗಾಲ್ ಹಾಕೊಂಡು ಹಿಂಗ್ ಮಾಡಿ ಎಲ್ಲೆಲ್ಲೋ ಬಿದ್ವಿ, ಘಟನೆಯಾಗ ಬಿದ್ವಿ, ಮುಳ್ಳಿನ ಕಂಟ್ಯಾಗ ಬಿದ್ವಿ, ಎದ್ವಿ, ಕೈ ಕೆತ್ತು, ಕಾಲ್ ಕೆತ್ತು. ಪ್ರತಿ ಸರ್ತೆ ಬಿದ್ದಾಗ ಐ ಸೇಡ್ ಒನ್ ಥಿಂಗ್ ಟು ಮೈ ಸೆಲ್ಫ್, ಕೈಯರೆ ಮುರಿಲಿ ಕಾಲರೆ ಮುರಿಲಿ ನಾ ಸೈಕಲ್ ಹೊಡ್ಯಾವನ. ಅಂಡ್ ದ್ಯಾಟ್ ಚಾಲೆಂಜಿಂಗ್ ಮೈಂಡ್ ಸೆಟ್ ಮೇಡ್ ಮೀ ಟು ಕಮ್ ಔಟ್ ಆಫ್ ದ್ಯಾಟ್ ಫೇಲ್ಯೂರ್, ಫಿಯರ್ ಆಫ್ ಫೇಲ್ಯೂರ್. ಬೀಳ್ತೇನೆ ಅನ್ನೋದು ಹೆದರಿಕೆ, ಅನ್ಸರ್ಟನಿಟಿ, ನನ್ ಕಲೀಲಿಕ್ಕೆ ಆಗ್ತದೋ ಆಗಂಗಿಲ್ಲೋ ಅನ್ನೋದು ಇರ್ತಲ್ಲ. ಒಂದೇ ಸರ್ತಿ ಸೈಕಲ್ ಹತ್ತಿ ಕೂತಾಗ ಹೆಂಗಿತ್ತು? ದಟ್ ವಾಸ್ ಅನ್ಸರ್ಟನಿಟಿ. ಸ್ವಿಮ್ಮಿಂಗ್ ಮಾಡ್ಬೇಕಾದ್ರೆ ಒಂದೇ ಸರ್ತಿ ನೀರಾಗ ಜಿಗಬೇಕಾದ್ರೆ ಏನ್ ಇರ್ತಿತ್ತು? ಮುಳುಗಿದ್ರ, ಮೂಗ್ನಾಗ ನೀರ್ ಹೋದ್ರ. ಹಂಗಂತಂದು ಸ್ವಿಮ್ಮಿಂಗ್ ಪೂಲ್ ಬಾಜುಕ್ ಒಂದು ಚೇರ್ ಹಾಕೊಂಡು ಒಂದು ಪುಸ್ತಕ ಹಿಡ್ಕೊಂಡು ನೀರಿನಲ್ಲಿ ಬೀಳಬೇಕು, ಕೈಯನ್ನು ಹೊಡೆಯಬೇಕು, ಕಾಲನ್ನು ಹೊಡೆಯಬೇಕು ಅಂತಂದ್ರೆ ಈಜ್ ಬರ್ತದ್ರಿ? ಈಜ್ ಕಲಿಬೇಕಾದ್ರೆ ನೀರಾಗ ಬೀಳ್ಬೇಕ, ಮೂಗ್ನಾಗ ಬಾಯಾಗ ನೀರ್ ಹೋಗಬೇಕ, ಸತ್ಯ ಅಂತ ಬಾಯ್ ಪಡ್ಕೋಬೇಕು. ಅವಾಗ ಯಾರೋ ನಮ್ನ ಉಳಿಸ್ಲಿಕ್ಕೆ ಬರ್ತಾರ, ಅವ್ರನ್ನೂ ಹೇಳ್ಕೋಬೇಕು. ಅವ್ರು ನಮ್ಗೆ 2 ಹೊಡೆದು ನಮ್ಗೆ ಹೊರಗೆ ಹಾಕ್ತಾರ, ಹೊಟ್ಟಿ ಬೆನ್ನು ಒತ್ತಿ 2 ಲೀಟರ್ ನೀರ್ ತೆಗಿತಾರ. ಇದು ಫಸ್ಟ್ ಸ್ಟೇಜ್. ಇಲ್ಲಿಗೆ ಸ್ವಿಂಗ್ ಬಂದಿಲ್ಲ. ಈಗ ಹೆದರಿಕೆ ಮೈ ತುಂಬದ, ಯಾಕಂದ್ರೆ ಅರ್ಧ ಜೀವ ಹೋಗಿತ್ತು. ಆಲ್ಮೋಸ್ಟ್ ನಾವು ಡೋರ್ ಮುಟ್ ಬಂದಿದ್ವಿ ಎಲ್ಲೇ ಮ್ಯಾಲಿಂದು. ಇಷ್ಟಾದ ಮೇಲೆ ಇನ್ನೊಂದ್ ಸರ್ತಿ ಜಿಗಿಬೇಕು. ಯಾಕಂದ್ರೆ 2ನೇ ಸರ್ತಿ ಜಿಗಿದಾಗ, 3ನೇ ಸರ್ತಿ ಜಿಗಿದಾಗ ಯಾವಾಗ ಕೈ ಹೊಡಿಲಿಕ್ಕೆ ಬರ್ತದೆ, ಯಾವಾಗ ಕಾಲ್ ಹೊಡಿಲಿಕ್ಕೆ ಬರ್ತದೆ ಅದು. ಯಾಕಂದ್ರೆ ಇಟ್ ಇಸ್ ಆಲ್ವೇಸ್ ಎನಿಥಿಂಗ್ ವಿಚ್ ವಿ ಡೂ ನ್ಯೂ, completely uncertain. We will not be knowing the result, and definitely it involves a lot of risk, and there are huge number of failures. ಥಾಮಸ್ ಆಲ್ವಾ ಎಡಿಸನ್ ಅದ್ ಎಕ್ಸಾಂಪಲ್ ಯಾಕೆ ಕೊಡ್ತೀವಿ ನಾವು ಶಾಲೆ ಹುಡುಗರಿಗೆ? ಅವ್ನ್ ಬಲ್ಬ್ ಕೊಡೋ ಎಕ್ಸಾಂಪಲ್ ನಾವು ಕೊಡ್ತೀವಿ, ಬಟ್ ನಾ ಏನೋ ಹೊಸದ್ ಕಲಿಯೋಬೇಕಾದ್ರೆ ನಾನು ಐ ಡೋಂಟ್ ವಾಂಟ್ ಟು ಟೇಕ್ ಫೇಲ್ಯೂರ್ ವಿತ್ ಮೀ. ನಾವ ಹೇಳ್ತಿರ್ತೀವಲ್ಲ ನಮ್ಮ ಸ್ಟೂಡೆಂಟ್ಸ್ಗೆ, ತಲೆ ಕೆಡ್ಸ್ಕೊಳಿಕ್ ಹೋಗ್ಬೇಡ್ಲಿ, ಎಕ್ಸಾಮ್ ನ ಫೇಲ್ ಆಗ್ತೀನಿ ತಲೆ ಕೆಡ್ಸ್ಕೊಳಿಕ್ ಹೋಗ್ಬೇಡ, ಸಬ್ಜೆಕ್ಟ್ ಅರ್ಥ ಮಾಡ್ಕೋ.
Dialogues are okay for others. Why not it is good for me? So this fear, my dear teachers, ಇದಕ್ಕೆ ಏಜು, ಎಕ್ಸ್ಪೀರಿಯನ್ಸು, ಫೀಲ್ಡ್ ಯಾವ್ದು ಅಡ್ಡ ಬರಂಗಿಲ್ರಿ. ಯಾವ್ದ ಹೊಸ ಕೆಲಸ ಮಾಡ್ಬೇಕು, ನನ್ನ ಫೀಲ್ಡ್ನಾಗಿಂದನ ಇನ್ನೊಂದು ಏನ್ರ ಮಾಡ್ಬೇಕು ಅಂತ. ಗೋ ಬ್ಯಾಕ್ ಟು ಯುವರ್ ಫಸ್ಟ್ ಡೇ ಆಫ್ ಆನ್ಲೈನ್ ಕ್ಲಾಸಸ್. ಫಸ್ಟ್ ಆನ್ಲೈನ್ ಕ್ಲಾಸ್ ಮಾಡ್ಬೇಕಾದ್ರೆ ಯಾವ ತರ ಒಂದೇ ಸರ್ತಿ ಹುಡುಗರು ನಾವು ಸಾಲಿ ಕರೆದು ಸ್ಟೇಜ್ ಮೇಲೆ ಬಂದು ಮಾತಾಡಂತ ಹೇಳಿದಾಗ ಸೈಕಲ್ ನಡಕ್ತಿರ್ತೀವಲ್ಲ, ಹಂಗಾಗಿತ್ತು ನಮಗ್ ಒಂದೇ. ಇನ್ಫ್ಯಾಕ್ಟ್ ಮೈ ಫಸ್ಟ್ ಝೂಮ್ ಮೀಟಿಂಗ್ ವಾಸ್, ನನ್ಗೆ ಗೊತ್ತೇ ಇಲ್ಲ ಸ್ಕ್ರೀನ್ ಶೇರ್ ಮಾಡೋದು ಗೊತ್ತಿಲ್ಲ ಹೆಂಗಂತ. ನಾನು ಮ್ಯೂಟ್ ಮಾಡ್ಕೊಂಡು ಮಾತಾಡ್ಲೇತ್ ಬಿಟ್ಟೇನಿ. ಆಮೇಲೆ ಯಾರೋ ಮೆಸೇಜ್ ಹೇಳಲಿಕ್ಕತ್ತಾರ, ನನಗೆ ಕೇಳಿಸ್ವಲ್ತು. ಫೈನಲಿ ಏನೋ ಆಗಿ ನೋಡ್ತೇನೆ ಅಂತ ಏನೋ ರೆಡ್ ಮಾರ್ಕ್ ಬಂದದ, ಗೊತ್ತಾತೋ ಹಿಂಗದ ಏನಂತಂದು. ವಿ ಮೇಕ್ ಮಿಸ್ಟೇಕ್ಸ್. ಇಟ್ಸ್ ಓಕೆ ಟು ಮೇಕ್ ಮಿಸ್ಟೇಕ್ಸ್. Mistakes will always help us to correct. But most of the time what happens is, 1-2 ಮಿಸ್ಟೇಕ್ ಅದ್ಕೊಂಡು ಬಿಟ್ಬಿಡ್ತೀವಿ, ವಾಪಸ್ we go back to our comfort zone. Again same mindset, ನಮ್ ಕಡೆ ಆಗಂಗಿಲ್ರಿಪ್ಪ, ಇದೆಲ್ಲ ನಮ್ದಲ್ಲ, ನಮ್ಮಂತವ್ರಿಗಲ್ಲ, ನಮ್ಗೆ ವಯಸ್ಸಾಗತ್ತೆ. ವಯಸ್ಸಾಗ್ತದೆ ರೀ. You might have heard about Mann Kaur. Mann Kaur is the World Masters Athletic Event champion. 2 years back she got 100-meter gold medal, and last year she got 200-meter gold medal. And she gave her recent interview, she said, this year, ಅಂದ್ರೆ ಈ ಸರ್ತಿ ಆಗ್ಲಿಲ್ಲ, the next year organize ಮಾಡ್ತಾರ, I will compete in 100 and I will win gold for India. And for your information, World Masters Athletic Event is organized for the people whose age group is 101 to 104, and she is 103-year-old. When 103-year-old lady, a young lady, can tell that next year I'll win for it, ಅಂತದೇನು ವಯಸ್ಸಾಗಿದೆ ನಮಗ? Age is just a number. Age is just a number. Mind always has, see, psychology ಒಳಗೆ ನಾವು ಒಂದು ಬಹಳ ಸಿಂಪಲ್ ಕಾನ್ಸೆಪ್ಟ್ ರೀ. ದೇಹಕ್ಕೆ ವಯಸ್ಸಾಗ್ತದ, ಬಟ್ ಮೈಂಡ್ ವಿಲ್ ಬಿ ಆಲ್ವೇಸ್ ಇನ್ 3 states. 3 state ಆಫ್ ಮೈಂಡ್: ಚೈಲ್ಡ್, ಅಡಲ್ಟ್ ಅಂಡ್ ಪೇರೆಂಟ್ ಮೈಂಡ್ ಸೆಟ್ ನಾಗ ಇರ್ತದೆ. ನಾವ ದೊಡ್ಡವರ, ಈಗ ನನಗೆ 2 ಮಕ್ಕಳು ಅವ್ರಿ, 3.5 ತಿಂಗಳದ ಒಂದು ಕೂಸ್ ಅದ, ಅಷ್ಟೊಬ್ಬ ಇದ್ದಾನ. ಹಂಗಿದ್ರೆ ನಾ ಪೇರೆಂಟ್ ಇದ್ದೇನೆ ಅಂದ್ರೆ ಸದಾ ಯಾವಾಗ್ಲೂ ಪೇರೆಂಟ್ ಗತೆನ ಬಿಹೇವ್ ಮಾಡ್ತೇನೇನೋ? ಇಲ್ಲ. Sometimes I behave like a child, and sometimes I behave like an adult, takes very good decision, and sometimes I become a critical parent, and sometimes I'll become a caring parent. This is the concept of psychology. And please let me know, ಯಾರಾದ್ರೂ ನನ್ನ ಟೈಮ್ ಓವರ್ ಶೂಟ್ ಮಾಡ್ಲಿಕ್ಕಿದ್ರೆ ನನಗೆ ನೀವು ಸ್ವಲ್ಪ ಹೇಳ್ಬೇಕಾಗ್ತದೆ. ಮೇ ಬಿ another 10-15 minutes I may require. If it is overshooting, please some of you unmute and tell me. ಯಾಕಂದ್ರೆ ನಾ ಭಾಳ ಮಾತಾಡ್ತೇನೆ ರೀ, ಅದಕ್ಕೆ ನನಗೆ ಮತ್ತೆ ಎದುರಿಗೆ ಕೂತವ್ರು ಕಾಣಂಗೂ ಇಲ್ಲ. ನನ್ನ ಸ್ಕ್ರೀನ್ ನಾನು ನೋಡ್ಕೊಂಡು ಮಾತಾಡ್ಲಿದ್ದೀನಿ, ಸುಮ್ಮನೆ ನಾ ಹೊಂಟಿರ್ಬಾರ್ದು. ಹಂಗೇನ್ರಿ ಲೇಟ್ ಆಗ್ಲಿಕ್ಕೆ ಪ್ಲೀಸ್ ಜಸ್ಟ್ ಪಿಂಗ್ ಮೀ ಅಥವಾ ಅನ್ಮ್ಯೂಟ್ ಮಾಡಿ ಹೇಳ್ರಿ, ಪ್ರವೀಣ್ ಅವ್ರ ಓವರ್ ಶೂಟಿಂಗ್ ಟೈಮ್, ಸೊ ದಟ್ ಐಲ್ ಸ್ಕ್ವೀಸ್ ಇನ್, ಐಲ್ ಕಮ್ ಬ್ಯಾಕ್ ನಾವು. ಸೊ ಏನಾಗ್ತದೆ, ಇಷ್ಟೆಲ್ಲ ವಿಚಾರಗಳನ್ನ ನಾವು ಇಟ್ಕೊಂಡಾಗ, ನಾವು ಹೊಸದು ಕಲಿಬೇಕು ಅಂತಂದಾಗ ಫಿಯರ್ ಇದ್ದೇ ಇರ್ತದೆ. ಆ ಫಿಯರ್ ಇಂದ ಯಾಕೆ ನಾವು ವಾಪಸ್ ನಮ್ಮ ಕಂಫರ್ಟ್ ಝೋನ್ ಹೋಗ್ತೀವಿ ಅಂದ್ರೆ, ನಡೆದದ, ಐ ನೋ ದೋಸ್ ಥಿಂಗ್ಸ್, ಬಟ್ ದಿಸ್ ಇಸ್ ಕ್ಲೋಸ್ ಮೈಂಡ್ ಸೆಟ್. ದಿಸ್ ವಿಲ್ ನಾಟ್ ಹೆಲ್ಪ್ ಯು ಟು ಗ್ರೋ. ದಿಸ್ ವಿಲ್ ನಾಟ್ ಹೆಲ್ಪ್ ಅಸ್ ಗ್ರೋ. ನಮ್ಗೆ ಅದು ಬೆಳಿಲಿಕ್ಕೆ ಅವಕಾಶ ಸಿಗಂಗಿಲ್ಲ. ಅವಾಗ ಏನ್ ಮಾಡ್ತೀವಿ ನಾವು, ಇಂಥ ಒಂದು ಸಿಚುವೇಶನ್ ಇಂದ ಓಡ್ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಅದನ್ನ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ನೋಡ್ತೀವಿ. ಇಲ್ರಿ ಆಮೇಲೆ ನೆವಗಳನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲ ಸರ್, ನಮ್ಮ ಮನೆ ಪ್ರಾಬ್ಲಮ್ ಅದ ರೀ, ಇಂತಲ್ಲಿ ಇಂಟರ್ನೆಟ್ ಬರಂಗಿಲ್ರಿ, ನನಗೆ ಆರಾಮ್ ಇಲ್ರಿ. 1 ದಿವಸ ರೀಸನ್, 2 ದಿವಸ ರೀಸನ್, ಫೈನ್. ಲೆಟ್ ಅಸ್, ವಿ ಹ್ಯಾವ್ ಟು ಡಿಸೈಡ್ ವೆದರ್ ವಿ ವಾಂಟ್ ಟು ಬಿಕಮ್ ಪಾರ್ಟ್ ಆಫ್ ರಿಸಲ್ಟ್ಸ್ ಆರ್ ವೆದರ್ ವಿ ವಾಂಟ್ ಟು ಬಿಕಮ್ ಪಾರ್ಟ್ ಆಫ್ ರೀಸನ್ಸ್. ಇಫ್ ಐ ಹ್ಯಾವ್ ಡಿಸೈಡೆಡ್ ಟು ಬಿಕಮ್ ಪಾರ್ಟ್ ಆಫ್ ರಿಸಲ್ಟ್ಸ್, I will never give any excuses, because action speaks, I perform and I deliver. And when I decide to be part of reasons, for everything I have reasons. ಸ್ವಲ್ಪ ಮಂದಿ ಹೂ ಅಂತಾರ, ಸ್ವಲ್ಪ ಮಂದಿ ಪಾಪ ಅಂತಾರೆ. ಉಳಿದವ್ರು ಗೊತ್ತಾಗ್ತದೆ, ಬಿಡೋ ಮಾರ, ಗೊತ್ತೋ ಮಾಡ್ಲಿಕ್ಕೆ ಆಗಂಗಿಲ್ಲ, ಸುಳ್ಳ ಹಿಂಗ್ ಮಾತಾಡ್ತಾರೆ. Because people are judgmental. This is why we stay in comfort zone. Sorry? This is what is comfort zone. Now, the actual life starts exactly after your comfort zone. ಇದೊಂದೇನ್ ಚೌಕಟ್ಟಿನ ದಾಟ್ಕೊಂಡು ಏನೋ ಹೊರ ಕಾಲಿಡ್ತೀವಲ್ಲ, ದಟ್ ಈಸ್ ಆಕ್ಚುಯಲ್ ಲೈಫ್. ಇದೇ ತರದ್ದು ಒಬ್ಬ ಟಿ ಶರ್ಟ್ ದುರ್ಗದ ಮೇಲೆ ಹಾಕೊಂಡು ಅಡ್ಡಾಡ್ಲತ್ತಿದ್ರಿ, ಅವ್ನ ಶರ್ಟ್ ಮೇಲೆ ನೋಡಿದಾಗಿಂದ ಈ ಮಾತು ನನ್ನ ಪದ, ದಟ್ಸ್ ವಾಟ್ ಐ ಮೇಡ್ ಇಟ್ ಆಸ್ ಅ ಕೊಟೇಶನ್. ಅಂಡ್ ಇದ್ರ ಮೇಲೆ ಒಂದು ಯೂಟ್ಯೂಬ್ನಾಗ ಒಂದು ವಿಡಿಯೋನು ಮಾಡಿ ಹಾಕೇನಿ, 1.5 ತಾಸು ಇದ್ರ ಮೇಲೆ ಮಾತಾಡೀನಿ. ಆಕ್ಚುಯಲ್ ಲೈಫ್ ಸ್ಟಾರ್ಟ್ಸ್ ಎಕ್ಸಾಕ್ಟ್ಲಿ ಆಫ್ಟರ್ ಕಂಫರ್ಟ್ ಝೋನ್ ಅಂತ. ಓಕೆ, ನಾವೇನ್ ಕಂಫರ್ಟ್ ಝೋನ್ ಇಟ್ಕೊಂಡಿವಲ್ಲ, ನಂಗೆ ಗೊತ್ತಿದ್ದದ, ಇದ್ರಾಗ ಆರಾಮ್ ಅದ, ಹೌದಾ, ನಡೆದದಲ್ಲ, ಇದನ್ನ ದಾಟಿ ನಾನು ಏನ್ ಮಾಡ್ತೀನಲ್ಲ, ದಾಟ್ ವಿಲ್ ಹೆಲ್ಪ್ ಮೀ ಟು ಗ್ರೋ. ಸಿ, ಒಂದು ಬೀಜವನ್ನ ನಾನು ಭೂಮಿಯೊಳಗೆ ಹಾಕಿದಾಗ ಅದ್ರ ಮೇಲೆ ಮಣ್ಣು ಹಾಕಿರ್ತೀವಿ, ಸಣ್ಣದೊಂದು ಬೀಜ ರೀ, ಅದರ ಶಕ್ತಿ ಎಷ್ಟದ್ರ ಏನೂ ಇಲ್ಲ, ತಾಕತ್ತು. ಮಣ್ಣೊಳಗೆ ಹಾಕಿವಿ, ಅದ್ರ ಮೇಲೆ ಬಹಳಷ್ಟು ಮಣ್ಣು ಬಿದ್ದದ, ಇಟ್ಸ್ ಓವರ್ ಲೋಡೆಡ್. ಸೂರ್ಯನ ಬೆಳಕು ಅದಕ್ಕೆ ಬರಂಗಿಲ್ಲ, ಹಾಕಿದ ನೀರ್ ಅದಕ್ಕೆ ಮುಟ್ತೋದ ಬಿಡ್ತದ ಗೊತ್ತಿಲ್ಲ, ಮಾಯಿಶ್ಚರ್ ತಗೊಂಡದ. ಅಂತದ್ರಾಗದು ಒಳಗ್ ಕುತ್ಕೊಂಡು ವಿಚಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರ, ಇಲ್ಲ ನಾನು ಇಲ್ಲಿದೇನೋ ಸ್ವಲ್ಪ ಏನೋ ನಾನು ಸ್ಪ್ರೌಟ್ ಬಂದು ನಾ ಮೊಳಕೆ ಹೊಡೆದು ನಾವು ಹೊರಗೆ ಬರ್ತೇನಿ,
ಅದ್ರ ಮ್ಯಾಲ ಭಾಳ ಬಿಸಿಲಿದ್ರ ನನ್ನ ಎಲಿ ಸುಟ್ಟು ಹೋಗ್ಬಿಟ್ರ, ಹುಳ ಬಂದ್ ನನ್ನ ಎಲಿ ತಿಂದ್ಬಿಟ್ರ, ಯಾರ ನನ್ ತುಳಿದ್ ಬಿಟ್ರ ಅನ್ಕೊಂಡ್ ಕುತ್ಕೊಂಡು ಅದು ಮೊಳಕೆನೆ ಹೊಡಿಲಿಲ್ಲ ಅಂತಂದ್ರ ಗಿಡವಾಗಿ ಹೆಂಗ್ ಬೆಳೀತದ? ಆ ಒಂದು ಗಿಡವಾಗಿ ಬೆಳೆಯೋ ಪ್ರೊಸೆಸ್ ಏನದಲ್ಲ, ಮೊಳಕೆ ಹೊಡೆಯೋ ಪ್ರೊಸೆಸ್ ಇದಲ್ಲ, ದಿಸ್ ಇಸ್ ವೆರಿ ಡಿಫಿಕಲ್ಟ್. ಸಿಮಿಲರ್ ಟು ದ ಎಕ್ಸಾಂಪಲ್ ಆಫ್ ಈ ನಾವು ಏನದು ಸಿಲ್ಕ್ ವರ್ಮ್ ಕೊಡ್ತೀವಲ್ಲ, ಕಪೂನಿಂದ ಹೊರಗೆ ಬರೋಬೇಕಾರ ಅದೇನು ಒಳಗದ ಮೌತ್ ಇರ್ತದಲ್ಲ, ಅದೊಂದು ಸಣ್ಣ ಲಾರ್ವೆ ಇರ್ತದಲ್ಲ, ಎಷ್ಟು ಪ್ರಯತ್ನ ಪಡ್ಬೇಕಾಗ್ತದ. ಆ ರೆಕ್ಕಿಗಳನ್ನ ಗಟ್ಟಿ ಮಾಡ್ಕೊಳ್ಳೋ ಸಲುವಾಗಿ ಅದು ಬಡದು ಮಾಡ್ಬೇಕಾಗ್ತದೆ. ದಿಸ್ ಇಸ್ ಆಲ್ವೇಸ್ ಚಾಲೆಂಜಿಂಗ್. ಫಸ್ಟ್ ಸ್ಟೆಪ್ ಇಸ್ ಆಲ್ವೇಸ್ ಹಾರ್ಡರ್, ಬಟ್ ಒನ್ಸ್ ವಿ ಸ್ಟಾರ್ಟ್, ದಟ್ಸ್ ವಾಟ್ ದ ಬ್ಯೂಟಿಫುಲ್ ಕೋಟೇಶನ್ ಏನು ಅದ, ದ ಜರ್ನಿ ಆಫ್ 1000 ಮೈಲ್ ಬಿಗಿನ್ಸ್ ವಿತ್ ದ ಫಸ್ಟ್ ಸ್ಟೆಪ್. ಆ ಫಸ್ಟ್ ಸ್ಟೆಪ್ ಇಡಬೇಕಲ್ಲ, ಆ ಫಸ್ಟ್ ಸ್ಟೆಪ್ ಇಡ್ಲಿಕ್ಕೆ ಒಂದು ಮೈಂಡ್ ಸೆಟ್ ಬೇಕಾಗ್ತದೆ. ಏನದು ಆ ಮೈಂಡ್ ಸೆಟ್ ಅಂತಂದ್ರೆ, ಈ ಕಂಫರ್ಟ್ ಝೋನ್ ಇಂದ ನಾವು ಹೊರಗೆ ಬರ್ಬೇಕು. ಇದರಿಂದ ಯಾರಿಗ ಉಪಯೋಗ ಆಗ್ತದ? ನಾವು ಜಗತ್ತಿಗೆ ಉಪಯೋಗ ಆಗ್ತದ ಅಂತ ನಾ ಮಾತಾಡ್ಲಿಕ್ಕತ್ತಿಲ್ರಿ. ಐ ಆಮ್ ಅ ಸೆಲ್ಫಿಶ್ ಪರ್ಸನ್. ಐ ಆಲ್ವೇಸ್ ಟಾಕ್ ಅಬೌಟ್ ಮೈ ಸೆಲ್ಫ್. ಹೌದಾ? ಈಗ ಯಾಕೆ ಈ ಪ್ರೋಗ್ರಾಮ್ ನಾ ಮಾಡ್ಲಿಕ್ಕೆ ಒಪ್ಕೊಂಡೇನಿ ಅಂತಂದ್ರೆ, ಮುಂದೆ ಅಲ್ರಿ ಯಾರ ಕೇಳ್ತಾರೆ, ಪ್ರವೀಣ್ ನೀವು ಯಾರು ಪ್ರೋಗ್ರಾಮ್ ಮಾಡಿರಿ ಅಂದ್ರೆ ನಾ ಹೇಳ್ತೀನಿ ಏನು ಅಂತಂದ್ರೆ, ಐ ಹ್ಯಾವ್ ಡನ್ ಪ್ರೋಗ್ರಾಮ್ ಫಾರ್ ರೋಟರೀಸ್, ಐ ಹ್ಯಾವ್ ಡನ್ ಇಟ್ ಫಾರ್ ಇದು. ನಾನು ನಿಮ್ದು ಇಲ್ಲಿ ಹುಬ್ಬಳ್ಳಿದಕ್ಕೆ ಎಕ್ಸಾಂಪಲ್ ಕೊಡ್ಲಿ, ನಾ ಗೋವಾದ ಎಕ್ಸಾಂಪಲ್ ಕೊಡ್ತೀನಿ. ಗೋವಾದೊಳಗೆ ಒಂದು 700 ಜನ ಟೀಚರ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಆಕ್ಚುಲಿ ಇನ್ಫ್ಯಾಕ್ಟ್ ಕೇತನ್ ಸರ್ ಸೈಡ್ ಮೀ, ಪ್ರವೀಣ್ ದೇರ್ ಆರ್ ಪಾಸಿಬಿಲಿಟಿ ಆಫ್ 900 ಟೀಚರ್ಸ್ ಪಾರ್ಟಿಸಿಪೇಟಿಂಗ್. ಐ ಸೆಡ್ 900 ಟೀಚರ್ಸ್ ನಾ ಟ್ರೈನಿಂಗ್ ಮಾಡೇನಿ. ಹೌದಾ? ಇದರಿಂದ ನಿಮಗೇನು ಅನುಕೂಲ ಆಯ್ತು ನಿಮಗ್ ಬಿಟ್ಟಿದ್ದು, ನನಗೆ ಅನುಕೂಲ ಆಗ್ಲಿಕ್ಕದ. ಐ ಆಮ್ ಅಟ್ ಬೆನಿಫಿಟ್. ಅಂಡ್ ಡೆಫಿನೆಟ್ಲಿ ಐ ಆಮ್ ಶೋರ್ ಇವತ್ತಿನ ಪ್ರೋಗ್ರಾಮ್ ಆದ್ಮೇಲೆ ಲಾಸ್ಟಿಗೆ ನಾನು ನಂಬರ್ ಕೊಡ್ತೀನಿ, ಒಂದು 3-4 ಜನ ನನಗೆ ಫ್ರೆಂಡ್ ಆಗೇ ಆಗ್ತಾರೆ. ಅಗೇನ್ ಫ್ರೆಂಡ್, ಏಜ್ is just a number. Okay, I will get to learn from you. I may get a chance to meet Dikshit sir. If you ತಡ್ಕೊಂಡಿದ್ದೆ ಇನ್ನು ಹೋಗಿ ಬೆಟ್ಟಾಗಿ ಬರ್ತೀನಿ. Okay, this is what I need to come out of comfort zones. And for that, how? ಎದಕ್ಕೆ ಕಂಫರ್ಟ್ ಝೋನ್ ಇಂದ ಹೊರಗೆ ಬರ್ಬೇಕು ಅನ್ನೋ ಒಂದು ಹೊಸ ಪ್ರಯತ್ನ ಮಾಡ್ಬೇಕು. ನಾನು ಹೇಳ್ದಲ್ಲ, ಒಬ್ಬರ ಬಗ್ಗೆ ನಿಮಗೆ ಪರಿಚಯ ಮಾಡಿಸ್ತೀನಿ. ಮೀಟ್ ಮೈ ಇನ್ಸ್ಪಿರೇಷನ್, ಮೈ ಫ್ರೆಂಡ್ ಲಿಂಡ್ಸಿ ಹಿಲ್ಟನ್. ದೋ ಐ ಹ್ಯಾವ್ ನಾಟ್ ಮೆಟ್ ಹರ್. ಯಾಕಂದ್ರೆ ಯಾರ ಕಡೆಯಿಂದರೆ ನಾವು ಇನ್ಸ್ಪಿರೇಷನ್ ತಗೋಬೇಕು ಅಥವಾ ಯಾರನ್ನಾರೆ ನಾನು ಫ್ರೆಂಡ್ ಅಂತ ಅನ್ಕೋಬೇಕಾದ್ರೆ ಮೀಟ್ ಮಾಡ್ಬೇಕಂತ ಏನಿಲ್ಲ. ಅಂಡ್ ಬೆಸ್ಟ್ ಎಕ್ಸಾಂಪಲ್ ಇಸ್ ಗಾಡ್. ವಿ ಟ್ರೀಟ್ ಗಾಡ್ ಆಸ್ ಅ ಫ್ರೆಂಡ್. ಮೀಟ್ ಲಿಂಡ್ಸಿ ಹಿಲ್ಟನ್. ಶಿ ಈಸ್ ಅನ್ ಅಮೆರಿಕನ್ ಫುಟ್ಬಾಲ್ ಏನಂತಾರಲ್ಲ, ರಗ್ಬಿ. ಶಿ ಇಸ್ ಅ ರಗ್ಬಿ ಪ್ಲೇಯರ್, young energetic rugby player. And if you know what is rugby, the game with lot of energy. ಸಿಕ್ಕಾಪಟ್ಟೆ ಅಂದ್ರೆ ಗೂಡ್ದಂಗ್ ನುಗ್ಬೇಕು, ಬಾಲ್ ಹಿಡ್ಕೊಂಡು ಕೈಯಾಗ ಹಿಡ್ಕೊಂಡು ಓಡಬೇಕು, ಆ ಕಡೆ ಹೋಗ್ಬೇಕು, ಎದುರು ಬರ್ತಿರ್ತಾರೆ, ಹಾಯ್ತಿರ್ತಾರ, ಬೀಳ್ತಿರ್ತಾರ. ಅಂಡ್ ದಟ್ ರಿಕ್ವೈರ್ಸ್ ಲಾಟ್ ಆಫ್ ಎನರ್ಜಿ. ಶಿ ಇಸ್ ಅ ರಗ್ಬಿ ಪ್ಲೇಯರ್. ಅವ್ರ ಮನೆ ಹತ್ರ ಏನಾಗ್ತದೆ, ಒಂದು ಹೊಸ ಜಿಮ್ ಸ್ಟಾರ್ಟ್ ಆಗ್ತದೆ. ಅವರೊಂದು ಅಪರ್ಚುನಿಟಿ ಕೊಡ್ತಾರೆ, ಏನು ಬರ್ಪೀಸ್ ಅಂತ ಕರೀತಾರೆ. ಕ್ರಾಸ್ಫಿಟ್ ಆಕ್ಟಿವಿಟೀಸ್ ಬರ್ಪೀಸ್ ಬರ್ತಾವೆ. ಅಂಡ್ ವಾಟ್ ಆರ್ ಬರ್ಪೀಸ್, ವಾಟ್ ಆರ್ ಕ್ರಾಸ್ಫಿಟ್, ಗೂಗಲ್ ಇದೆ. ಸೊ ಬರ್ಪೀಸ್ ಯಾರು 1 ನಿಮಿಷನಾಗ ಜಾಸ್ತಿ ಮಾಡ್ತಾರಲ್ಲ ಅವ್ರಿಗೆ ಫ್ರೀ ಮೆಂಬರ್ಶಿಪ್ ಫಾರ್ 1 year. ಪುಕ್ಷಟೆ ಸಿಗ್ಲಿಕ್ಕೆ ಅಂದ್ಕೊಳ್ಳಿ ಮೇಡಮ್ ಅವ್ರು ಅಪ್ಲೈ ಮಾಡಿದ್ರು, ನಾನು ಟ್ರೈ ಮಾಡ್ತೀನಿ ಅಂತ. ಇಟ್ ಈಸ್ ಕಾಮನ್ ಫಾರ್ ಮೆನ್ ಅಂಡ್ ವುಮೆನ್. ಶಿ ಅಪ್ಲೈಡ್ ಅಂಡ್ ಶಿ ಮೇಡ್ ಇಟ್. ಶಿ ಹ್ಯಾಡ್ ಡನ್ ಹೈಯೆಸ್ಟ್ ನಂಬರ್ ಆಫ್ ಬರ್ಪೀಸ್ ಇನ್ 1 minute ಅಂಡ್ ಶಿ ಗಾಟ್ ದಟ್ ಮೆಂಬರ್ಶಿಪ್. ಮೇ ಬಿ ದ ಕ್ವಶನ್ ಇನ್ ದ ಮೈಂಡ್, ಅಥ್ಲೀಟ್ ಇದ್ದಾಳೆ ಪ್ರವೀಣ್, ಶಿ ಇಸ್ ಅ ರಗ್ಬಿ ಪ್ಲೇಯರ್, ಬೇಕಾದಷ್ಟು ಎನರ್ಜಿ ಇರ್ತದೆ, ಅಂಥದ್ದೇನಕ್ಕಿ ಮಾಡಿದ್ರೆ ಗ್ರೇಟ್ ಅದ. ಏನ್ ಗ್ರೇಟ್ ಅದ? ವಾಚ್ ಹರ್. I can't imagine what I would be doing if I had never started playing rugby. And I just always saw myself as just like anybody else. I was born missing both my arms and both my legs. It wasn't something that my parents knew about before I was born, so it was a bit of a surprise, I'm sure, to them on the delivery date. From a very young age, I was always active, even from, swimming lessons as a young kid and playing outside in the backyard. The thing that I love the most about rugby is the atmosphere and the camaraderie that you get. By chance, it's me to people that I wouldn't have met otherwise. These are burpees, these are CrossFit activities. Just watch. I started doing CrossFit by chance. The new gym had just opened up and they had a booth set up at the game, and they were doing a contest. Whoever could do the most burpees in 1 minute would win a free membership, and I ended up winning. We want to make sure that I was getting the same benefit that anybody else was getting, and so we just found a way to adapt all of the movements to work for me with the help of different lifting aids. There's lots of things that have happened to me since trying CrossFit that I have enjoyed. So
I always try to kind of put that out there of like just try things, and if it doesn't work out, it doesn't work out. There's lots of things in my life that I've tried and have not succeeded at, and that's okay too, right? Like now you know that that's not for you. Just be open to opportunities, like say yes more, like take chances, take risks. There's things that are better suited to me than other things, just like everybody else. ಮೀಟ್ ಲಿಂಡ್ಸಿ ಹಿಲ್ಟನ್. ಹುಟ್ಟಿದಾಗ ಕೈ ಕಾಲು ಎರಡೂ ಇರಲಿಲ್ಲ, ರಗ್ಬಿ ಪ್ಲೇಯರ್. ಆ್ಯಂಡ್ ಯು ನೋ ವೈ ಐ ಲವ್ ಹರ್ ದಿಸ್ ವಿಡಿಯೋ. ಲಿಂಡ್ಸಿ ಹಿಲ್ಟನ್ ಅಂತ ನೀವು ಗೂಗಲ್ ಒಳಗೆ ಟೈಪ್ ಮಾಡಿದ್ರೆ ಅಥವಾ ಯೂಟ್ಯೂಬ್ ಒಳಗೆ ಟೈಪ್ ಮಾಡಿದ್ರೆ ಯು ಗೆಟ್ ಹರ್ ಸೇಮ್ ವಿಡಿಯೋ. ಐ ರಿಕ್ವೆಸ್ಟ್ ಯು ಒನ್ಸ್ ಅಗೇನ್ ಯು ವಾಚ್ ಇಟ್ ವಿತ್ ಇಯರ್ಫೋನ್ ಆನ್ ಫುಲ್ ವಾಲ್ಯೂಮ್ ಸೊ ದಟ್ ಯು ವಿಲ್ ಲಿಸನ್ ಟು ಹರ್ ಸ್ಟೇಟ್ಮೆಂಟ್. ನಾ ಏನು ಹೇಳ್ತಾಳೆ ಗೊತ್ತೇನ್ರಿ, ನಂಗೆ ಗೊತ್ತದ ನಾ ಏನೇನು ಪ್ರಯತ್ನ ಮಾಡ್ತೇನಲ್ಲ ಎಲ್ಲಾನು ಸಕ್ಸಸ್ಫುಲ್ ಆಗ್ತಾವಂತ ನಂಗೆ ಆಗಂಗಿಲ್ಲ ಅಂತ ನಂಗೆ ಗೊತ್ತದ, ಯಾಕಂದ್ರೆ ನನ್ನ ಲಿಮಿಟೇಷನ್ಸ್ ನಂಗೆ ಗೊತ್ತು. ಆದ್ರೂ ನಾ ಪ್ರಯತ್ನ ಮಾಡಿ ನೋಡ್ತೀನಿ, ಅವು ನನ್ ವರ್ಕೌಟ್ ಆಗಂಗಿಲ್ಲ ಗೊತ್ತದ, ಬಟ್ ಐ ಸ್ಟಿಲ್, ಯಾಕಂದ್ರ ಅಟ್ಲೀಸ್ಟ್ ಅದನ್ನ ಮಾಡೋದ್ರಿಂದ ನನಗೆ ಏನಾರ ಒಂದು ಹೊಸ ಸಿಗೋ ಪಾಸಿಬಿಲಿಟಿ ಅದ. ಕಳ್ಕೊಳ್ಳೋದಂತೂ ಏನಿಲ್ಲ, ಗಳಿಸ್ಕೊಳ್ಳೋದು ಇರ್ತದೆ, ರೈಟ್? ಅಂಡ್ ದಿಸ್ ability, okay, this mindset is called as a positive attitude, and this is what is required for growth mindset ಅಂತ ಏನ್ ಕರಿತೀವಲ್ಲ ಅದು, ಎಸ್ಪೆಷಲಿ ವೆನ್ ವಿ ಆರ್ ಇನ್ ಟೀಚಿಂಗ್ ಫೀಲ್ಡ್. ಹೇಳ್ತೀವಲ್ಲ, ಫಾರ್ ಎಕ್ಸಾಂಪಲ್ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಒಳಗೆ ನಾ ಇದ್ದೇನೆ, ನಂದು ಮಿಸ್ಟೇಕ್ ಆಯ್ತು ಅಂದ್ರೆ ಈ ಮೊಬೈಲ್ ಹಾಳಾಗ್ತದೆ, ಅವ್ರು 10 ಮೊಬೈಲ್ ಹಾಳಾಗ್ಬೋದು, ಹೌದಾ? ಇದು ಕಪ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಒಳಗೆ ಇದ್ದೇನೆ, ಕಪ್ ಹಾಳಾಗ್ಬೋದು. ಅಂಡ್ ವಿ ಆರ್ ಇನ್ ದ ಇಂಡಸ್ಟ್ರಿ ವೇರ್ ವಿ ಆರ್ ಮ್ಯಾನುಫ್ಯಾಕ್ಚರಿಂಗ್ ಹ್ಯೂಮನ್ ಬೀಯಿಂಗ್ಸ್, ಹ್ಯೂಮನ್ ರಿಸೋರ್ಸಸ್, and my mistake will damage the society, and I have to be updated. ಅದ್ ಏನು ಹೊಸ ವಿಚಾರ ಬರ್ಲಿ ಅಂತದ, ನ್ಯೂ ಎಜುಕೇಶನ್ ಪಾಲಿಸೀಸ್ ಏನೇನ್ ಚೇಂಜಸ್ ಆಗ್ತದ, ನಾ ಯಾವ ತರ ಸ್ಕಿಲ್ಸ್ ಡೆವಲಪ್ ಮಾಡ್ಕೋಬೇಕು, ಸ್ಮಾರ್ಟ್ ಕ್ಲಾಸಸ್ ಅವ ಕಾಲೇಜ್ನಾಗ, ಸ್ಕೂಲ್ನಾಗ ಎಲ್ಲ ಇಕ್ವಿಪ್ಮೆಂಟ್ಸ್ ಅವ, ಅದ್ ಧೂಳು ಹಿಡಿದು ಹೊಂಟಿರ್ತಾವ್ರ ಎಷ್ಟೋ ಸರ್ತೆ. ಹೌ ಐ ಶುಡ್ ಯೂಸ್ ಇಟ್, ವಾಟ್ ಆರ್ ದ ನ್ಯೂ ಟೆಕ್ನಿಕ್ಸ್ ಐ ಶುಡ್ ಯೂಸ್ ಇಟ್. ಯಾಕಂದ್ರೆ ಈಗೇನಾಗಿದ್ರೆ ಇನ್ನೊಂದು ಅರ್ಥ ಮಾಡ್ಕೋರಿ, ನಾವೇನ್ ಮಾಡ್ತೀವಿ ಆಸ್ ಅ ಟೀಚರ್ಸು, ನಮ್ಮನ್ನ ನಾವು ಸಣ್ಣವರಿದ್ದಾಗೆ ನಮ್ಮ ಮೈಂಡ್ ಸೆಟ್ ಅನ್ನ ಇವತ್ತಿನ ಹುಡುಗರ ಜೊತೆ ಕಂಪೇರ್ ಮಾಡ್ತೀವಿ, ಬೈತೀವಿ ಹೋಗಿ ಬರೇ. ನಾವ್ ಹೆಂಗಿದ್ವಿ ಗೊತ್ತೇನೋ, ನಮ್ ತ್ರಾಸಿನ ಗೊತ್ತೇನೋ, 7-8 ಕಿಲೋಮೀಟರ್ ನಾವು ನಡ್ಕೊಂಡು ಹೋಗ್ತಿದ್ವಿ, ಹೊಳಿ ದಾಟ್ಕೊಂಡು ಹೋಗ್ಬೇಕಾಗ್ತಿತ್ತು, ಕಾಲ ಇರ್ತಿದ್ದಿಲ್ಲ, ಅಂತದ್ ಹೋಗಿ ನಾವು ಸಾಲಿ ಕಲ್ತ್ ಬಂದೀವಿ. ಇಫ್ ಯು ಟೆಲ್ ಇಟ್ ಟು ದ ಕಿಡ್ಸ್ ರೈಟ್ ನಾವ್, ಅವ್ರಿಗೆ ಕಷ್ಟ ಅನ್ನೋದೇನು ಗೊತ್ತೇ ಇಲ್ಲ. ಯಾಕಂದ್ರೆ ನಮ್ಮ ಅಪ್ಬ್ರಿಂಗಿಂಗ್ ಒಳಗಡೆ ನಾವು ಅವ್ರಿಗೆ ಓವರ್ ಫೆಸಿಲಿಟೀಸ್ ಕೊಟ್ಟು ಅವ್ರೇನಂತಾರ, ನಾ ಯಾಕೆ ನಡ್ಕೊಂಡು ಹೋಗ್ಲಿರಿ, ಸ್ಕೂಲ್ ಬಸ್ ಮನಿ ತನಕ ಬರ್ತದ, ನಾ ಯಾಕೆ ಹೊಳಿ ದಾಟ್ಲಿ, ನಮ್ಮ ಮನೆಯಿಂದ ನಮ್ ಸ್ಕೂಲ್ ಬಹಳ ಹತ್ರದ, ಆಮೇಲೆ ನಾ ಯಾಕೆ ಚಪ್ಪಲ್ ಬಿಟ್ಕೊಂಡು ಹೋಗ್ಲಿ, ನಮ್ ಶಾಲೆಗೆ ಬೂಟ್ ಹಾಕೊಂಡ್ ಬರೋದು ಕಂಪಲ್ಸರಿ ಅದ, ಐಟ್? ಅವಾಗ ನಾವೇನಿದ್ವಲ್ಲ ಅದನ್ನ ನಾವು ಹಂಗ ನಮ್ ಇವತ್ತಿನ ಹುಡುಗರು ಇರ್ಬೇಕಂತ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ಲಿದ್ದೀವಲ್ಲ, ದಟ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್. ಟುಡೇಸ್ ಜನರೇಷನ್ ಟೋಟಲಿ ಡಿಫ್ರೆಂಟ್. ಸೈನ್ಸ್ನಾಗ ನಾವ್ ಒಂದು ಕಲ್ತೀವ್ರಿ, ಸೈನ್ಸ್ದಾಗೂ ಬಂದಿತ್ತು, ಸಮಾಜದಾಗೂ ಬಂದಿತ್ತು, ಅದೇನಿತ್ತು, ಪರಿಸರಕ್ಕೆ ಹೊಂದಿಕೊಳ್ಳದ ಜೀವಿ ನಾಶವಾಗುತ್ತದೆ, ರೈಟ್? ವೆರಿ ಸಿಂಪಲ್. ಯಾವ ವಾತಾವರಣಕ್ಕೆ ಆ ಒಂದು ಜೀವಿ ಹೊಂದ್ಕೊಳ್ಳಂಗಲ್ಲ ಅಲ್ಲಿ ಅದು ಇರ್ಲಿಕ್ಕೆ ಅವಕಾಶ ಇಲ್ಲ. ಡೈನೋಸಾರ್ಸ್ ಅಂತ ದೊಡ್ಡ ಪ್ರಾಣಿಗಳು, ನಾನಾ ರಾಜ ಅಂತ ಮೆರೆದುದು ನಾಶ ಆಗೋದು, ರೈಟ್? ಹಂಗ ಯಾಕಂದ್ರೆ ಆ ಒಂದು ಹೊಸ ಪರಿಸರಕ್ಕೆ ಅವ್ರ ಆಕಾರಗಳು ಹೊಂದ್ಕೊಳ್ಳಿಲ್ಲ. ಈಗ ನಾನ್ ಬ್ಯಾರೆ ಒಂದು ಸ್ಪೆಷಲಿ ನಾವು ನಮ್ಮ ಊರಾಗ ನಾವ್ ಏನ್ ಮನ್ಮಾನಿ ಮಾಡ್ತೀವಲ್ಲ, ಹೆಲ್ಮೆಟ್ ಇಲ್ಲಂದ್ರೂ ನಡೀತದೆ, ಒಮ್ಮೆ ಸೀಟ್ ಬೆಲ್ಟ್ ಇಲ್ಲಂದ್ರೂ ನಡೀತದೆ, ನಾವು ಹೋಗ್ತೀವಲ್ಲ. ವೆನ್ ವಿ ಎಂಟರ್ ಗೋವಾ ಟೆರಿಟರಿ, ಬಾರ್ಡರ್ಗಿಂತ ಮೊದ್ಲೇ ಫಸ್ಟ್ ಡಾಕ್ಯುಮೆಂಟ್ ನಾವು ಟೇಬಲ್ ಇದ್ರ ಮೇಲೆ ಡ್ಯಾಶ್ ಬೋರ್ಡ್ ಮೇಲೆ ಇಡ್ತೀವಿ. ಯಾಕಂದ್ರೆ ಕೇಳತಾರ ಗೊತ್ತದ, ಎಮಿಷನ್ ರೆಡಿ ಇರ್ತದ, ಇನ್ಶೂರೆನ್ಸ್ ರೆಡಿ ಇರ್ತದ, DL ರೆಡಿ ಇರ್ತದ, ರಿಜಿಸ್ಟ್ರೇಷನ್ ರೆಡಿ ಇರ್ತದ, ಸೀಟ್ ಬೆಲ್ಟ್ ನಾನು ಬಾಜುಕ್ನವ್ರಿಗೆಲ್ಲ ಹಾಕೊಂಡು. ಯಾಕ? ಇನ್ನೊಬ್ಬರು ಏರಿಯಾ ಒಳಗೆ ಹೋಗ್ಬೇಕಾದ್ರೆ ಅಲ್ಲಿ ಹೆಂಗಿರ್ಬೇಕು ಹಂಗ ಇರ್ಬೇಕು. ಬಿ ಅ ರೊಮೇನಿಯನ್ ಇನ್ ರೋಮ್. ಸೇಮ್ ವೇ ನಾವು ನಮ್ಮ ಹುಡುಗರು ಬರ್ಲಿಕತ್ತಾರ, ಬಟ್ ನಾವು ಇವತ್ತಿದ್ದದ್ದು 1986 1990 ಇಲ್ರಿ, ನಾವು 2020 ಹುಡುಗರು ಹುಟ್ಟೋಬೇಕಾರ ಮೊಬೈಲ್ನಾಗ ಇನ್ಸ್ಟಾಗ್ರಾಮ್ ಅಕೌಂಟ್ನಾಗ ಸ್ಟೇಟಸ್ ಹಾಕೊಂಡ್ ಬರ್ತಾರ, ಮಾಮ್ ಐ ಆಮ್ ಕಮಿಂಗ್ ಅಂತಂದು. ಇಂಥ ಜಮಾನ ಒಳಗೆ ಇದ್ಕೊಂಡು ನಾನ್ ಅಪ್ಡೇಟೆಡ್ ಆಗಲಾರ್ದ ಔಟ್ಡೇಟೆಡ್ ಇದ್ಕೊಂಡು ಅವ್ರನ್ನ ನಮ್ ಗತ್ಲೆ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ, ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೇಕಾದ್ರೆ ಪಾಸಿಬಲ್ ಅದ. ಕ್ರಿಯೇಟ್ ಅ ಗುರುಕುಲ ಸಿಸ್ಟಮ್, ಎವ್ರಿಥಿಂಗ್ ಮೇಕ್ ಇಟ್. ಗೋ ಔಟ್ ಆಫ್ ದ ಸಿಟಿ, ಜಂಗಲ್ನಾಗ ಮಾಡ್ಕೋರಿ, ನೆಟ್ವರ್ಕ್ ಬರಬಾರ್ದು, ಎಲ್ಲ ಆ ತರ ಮಾಡ್ಕೊಳಿಕ್ಕೆ ಪಾಸಿಬಲ್ ಅದ? ಇಲ್ಲ. ದೆನ್ it is not called as adjusting, this is called as adopting. Adjusting is totally different, adopting is totally different. When I develop the quality of adopting is always for my betterment. Yakandre end of the day I am a teacher, I am a trainer.
ವಾಟ್ ಐ ಲುಕ್ ಅಟ್ ಈಸ್ ನನ್ನ ಕ್ಲಾಸ್ ಚಲೋ ಆಯ್ತು ಅಂದ್ರೆ ನಂಗೆ ಮನಸ್ಸು ಆರಾಮ ಇರ್ತದೆ. ದಿಸ್ ಇಸ್ ಮೈ ಒಪಿನಿಯನ್. ನಂದು ಇವತ್ತೇನ್ರ ಕ್ಲಾಸ್ ಸರಿ ಆಗ್ಲಿಲ್ರಿ ಅಂತಂದ್ರೆ ನಂಗೆ ರಾತ್ರಿ ನೀರು ಎತ್ತಂಗಿಲ್ಲ. ಬಿಕಾಸ್ ಸಮಥಿಂಗ್ ವಿಚ್ ಐ ಟೆಲ್ ಯು, ಐ ವಾಂಟೆಡ್ ಟು ಬಿ ಅನ್ ಆರ್ಮಿ ಆಫೀಸರ್. ಆಲ್ ಓವರ್ ಇಂಡಿಯಾ 11th ರ್ಯಾಂಕ್ ಬಂತ್ರಿ SSB ಒಳಗಡೆ. ಅಂಡ್ ಫಾರ್ ದೋಸ್ ಹೂ ನೋ ವಾಟ್ ಈಸ್ SSB, only you understand how difficult it is. Twice I've cleared SSB, 11th rank all over India. I could not clear one of the medical tests. Gynecomastia ಅಂತಂದ್ರೆ ನಂಗೆ ರಿಜೆಕ್ಷನ್ ಕೊಟ್ಟರು. So I did not become an army officer. Then I worked for 6 organizations in 3 companies. 3 years 6 organizations. ಯಾವ್ದ್ರಾಗೂ ಕನ್ವಿಕ್ಷನ್ ಇರಲಿಲ್ಲ. ಸುಮ್ಮನೆ ಹೋಗೋದು, ಕೆಲಸ ಮಾಡೋದು, ವಾಪಸ್ ಬರೋದು. ಐ ಸ್ಟೇಡ್ ಅಟ್ ಹೋಮ್ ಫಾರ್ 9 months. ಜಾಬ್ಲೆಸ್ ಮನೆಯಾಗಿದ್ದೆ. ನಮ್ಮಪ್ಪ ಮನೆ ಬಿಟ್ಟು ಹೊರಗೂ ಹಾಕಿದ್ರು, ಬಸ್ ಸ್ಟ್ಯಾಂಡ್ನಾಗೂ ಇದು ಬಂದೇನೆ. And it's been 10 years since the day I met Major CS Anand. It's been 10 years. You know, every day, whenever I have my training program, I consider it as the most beautiful day. And if my training doesn't go well, I feel I have not done justice to my day. Yakandra, I love my profession. Similarly, you love your profession. In fact, ನನಗಿಂತ ಜಾಸ್ತಿ ನಿಮ್ಮ ಪ್ರೊಫೆಷನ್ ಬಗ್ಗೆ ಗೌರವ ಮತ್ತು ಪ್ರೀತಿ ಇರ್ತದೆ. ಯಾಕಂತಂದ್ರೆ being teacher is only those who are selected by the gods. Okay, otherwise there were lot of other professions. ಅದರಾಗ ನೀವು ಅದನ್ನ ಟೀಚರ್ ಆಗ್ಬೇಕು ಅಂತಂದ್ರೆ ಮನ್ಯಾಗಿದ್ದು ಒಬ್ಬ ಹುಡುಗರನ್ನ ಸಂಭಾಳಿಸ್ಲಿಕ್ಕೆ ನಮಗೆ ಕುರಿಕೊಂಡು ಬೀಳ್ತಾವೆ. 2 ಅವರಿ ನನಗೀಗ ಒಂದ್ ಈ ಕಡೆ ಓದಿರ್ತದೆ, ಇನ್ನೊಬ್ಬ ಆ ಕಡೆ ಓದಿರ್ತಿರ್ತಾನ. ಯುವರ್ ಆಲ್ ಪೇರೆಂಟ್ಸ್ ಆಲ್ರೆಡಿ. ಅಂತದ್ 30-40 ಕಟ್ಕೊಂಡು ಅವ್ರನ್ನ ಒಂದು ದಾರಿಗೆ ಹಚ್ಕೊಂಡು ಹೋಗ್ಬೇಕಂತಂದ್ರ, but we need to understand, we have to have that positive attitude. We have to adopt to the new situation. ಈ ಮೈಂಡ್ಸೆಟ್ ಅನ್ನ ನಾನು ಚೇಂಜ್ ಮಾಡ್ಕೊಳ್ಳಿಲ್ಲ, ಹಿಂಗ ಆಗ್ತೀನಿ, ನಾ ಹಿಂಗ ಇರ್ತೇನೆ ಅಂತಂದ್ರೆ ಡೆವಲಪ್ಮೆಂಟ್ ಆಗಂಗಿಲ್ಲ. ಯಾಕಂದ್ರೆ ಸಿಸ್ಟಮ್ ಒಳಗೆ ನಾವು ಹೊಂದ್ಕೊಳ್ಳಂಗಿಲ್ಲ. ಪರಿಸರಕ್ಕೆ ಹೊಂದಿಕೊಳ್ಳದ ಜೀವಿ ನಾಶವಾಗುತ್ತದೆ. ಅವಾಗ ಏನಾಗ್ತದೆ, ಸ್ಕೂಲ್ ಮ್ಯಾನೇಜ್ಮೆಂಟ್ ಅವ್ರು ಹೇಳ್ತಾರೆ, ಐ ಥಿಂಕ್ ನೀವು ಇದಕ್ಕೆ ಅಪ್ಡೇಟೆಡ್ ಇಲ್ರಿ, ನಿಮ್ಗೆ ಇದು ಗೊತ್ತಾಗಂಗಿಲ್ಲ, ವಿ ವಿಲ್ ಗಿವ್ ಯು ಡಿಫರೆಂಟ್ ರೋಲ್ಸ್. ಅಥವಾ ಇಲ್ಲ ನಮ್ಮ ಕಾಲೇಜ್ನಾಗ ನಮ್ಮ ಸ್ಕೂಲ್ನಾಗ ನಿಮ್ಗೆ ಇಟ್ಕೊಳ್ಳಿಕ್ಕೆ ಆಗಂಗಿಲ್ಲ ಅಂತ ಹೇಳೋದು ಪ್ರಸಂಗ ಬಂದ್ರು ಬರ್ಬೋದು. ಅಲ್ಲಿ ತನಕ ಬರ್ಲಿಕ್ಕೆ ಕೊಡಬೇಡ್ರಿ. ದಿರ್ ಇಸ್ ಆಲ್ವೇಸ್ ಅನ್ ಅಪಾರ್ಚುನಿಟಿ ಟು ಲರ್ನ್. ಅಂಡ್ ಫಾರ್ ದೋಸ್ ಹೂ ವಾಂಟ್ ಟು ಲರ್ನ್, ಇಂಟರ್ನೆಟ್ ಇಸ್ ಅ ಯೂನಿವರ್ಸಿಟಿ. ಎವ್ರಿಥಿಂಗ್ ಯು ಕ್ಯಾನ್ ಲರ್ನ್ ಬೀಯಿಂಗ್ ಅಟ್ ಯುವರ್ ಪ್ಲೇಸ್. 3-6 ತಿಂಗಳ ಟೈಮ್ ಸ್ಪೆಂಡ್ ಮಾಡಬೇಕು, ಕಾನ್ಸ್ಟೆಂಟ್ ಆಗಿ ಟೈಮ್ ಸ್ಪೆಂಡ್ ಮಾಡಬೇಕು, ಹಾಗೆ ಆಗ್ತದೆ. ಹಂಗಿದ್ರೆ ಈ ಕಂಫರ್ಟ್ ಝೋನ್ ಇಂದ ಹೊರಗೆ ಬರ್ಲಿಕ್ಕೆ ಏನಾರ ಒಂದು ಐಡಿಯಾ ಅದ ಅಂತ ಪ್ರವೀಣ್ ನನಗೆ ತಿಳಿದಿರೋದೊಂದು ಹೇಳ್ತೇನೆ. ಕಂಫರ್ಟ್ ಝೋನ್ ಇಂದ ಹೊರಗೆ ಬರ್ಬೇಕಂದ್ರೆ ಫಸ್ಟ್ ನಾವು ಮಾಡ್ಬೇಕಾಗಿದ್ದೇನು, ನಮ್ಮ ಮೈಂಡ್ ಸೆಟ್ ಚಾಲೆಂಜ್ ಮಾಡ್ಬೇಕು. ಅದು ಹೇಳ್ದಂಗೆ ಹೂ ಅನ್ಕೊಂಡು ಹೋಗಲ್ಲ, ಅದಕ್ಕೆ ಚಾಲೆಂಜ್ ಮಾಡ್ಬೇಕು. ಹೆಂಗ್ ಮೈಂಡ್ ಸೆಟ್ ಚಾಲೆಂಜ್ ಮಾಡೋದು? ಸಿಂಪಲ್ ಅಂಡ್ ವೆರಿ ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್, ಅಲಾರಾಮ್. ನಮ್ಮ ಲೈಫ್ನಾಗ ನಾವು ನೋಡಿರ್ತೀವ್ರಿ, ಅದರಾಗೂ ಸ್ಪೆಷಲಿ ಯಾರು ಮೊಬೈಲ್ನಾಗ ನಾವು ಅಲಾರಾಮ್ ಇಡ್ತೀವಲ್ಲ, ದೇರ್ ಇಸ್ ಸಮ್ ಒನ್ ಆಪ್ಷನ್ ಕಾಲ್ಡ್ ಆಸ್ ಸ್ನೂಸ್. 10 ನಿಮಿಷ, 5 ನಿಮಿಷ, 15 ನಿಮಿಷದ ಸ್ನೂಸ್ ಆಪ್ಷನ್ ಇರ್ತದೆ. ಏನದು? ಅಲಾರಾಮ್ ಆಗ್ತದ, ಒಂದ್ ಬಟನ್ ಒತ್ತೀವಿ, ಅದು ಇನ್ನೊಂದು 15 ನಿಮಿಷ ಮತ್ತೊಮ್ಮೆ ಅಲಾರಾಮ್ ಆಗ್ತದೆ. ಅಲಾರಾಮ್ ಆ ಟೈಮಿಗೆ ನೆಕ್ಸ್ಟ್ 15 ನಿಮಿಷಕ್ಕೆ ಅಲಾರಾಮ್ ಆಗೋದ್ರ ನಡುವೆ 15 ನಿಮಿಷದ ನಿದ್ದೆ ಅಲ್ರಿ, ಸ್ವರ್ಗ ಸುಖ. ಓಕೆ, ದೇವರ ಬಂದ್ರು ನಾವು ಹೇಳ್ತೀವಿ ವೇಟ್ ಫಾರ್ 15 minutes, ಐ ಮೀನ್ ಟು ದಟ್ ಸ್ನೂಸ್ ಸ್ಲೀಪ್. ಯಾರು ಅದು ಆಪ್ಷನ್ ಕಂಡಿಡ್ದಾರಲ್ರಿ, ಸ್ನೂಸ್ ಕಂಡಿಡ್ದಾನ ಟೆಕ್ನಾಲಜಿ, ನೊಬೆಲ್ ಪ್ರೈಸ್ ಕೊಡ್ಬೇಕ್ರಿ ಅವ್ನು. ಐ ಟೆಲ್ ಯು ದಿಸ್. ಅಲಾರಾಮ್ ನಾವು ಇಟ್ಕೋತೀವಿ. ಫಾರ್ ಎಕ್ಸಾಂಪಲ್, ಇದೇ ಎಕ್ಸಾಂಪಲ್ ತಗೊಳ್ಳೋಣ. 7ಕ್ಕೆ ಹೇಳ್ಬೇಕಂತ ಅಲಾರಾಮ್ ಇಟ್ಕೊಂಡೇನಿ, ಆದ್ರೆ ಅಲಾರಾಮ್ ಆದ್ ಕರೆಕ್ಟ್ 7 ಗಂಟೆಗೆ ಅಲಾರಾಮ್ ಆಗ್ತದೆ. ಯಾಕಂದ್ರೆ ಯಾವತ್ತು ಟೆಕ್ನಾಲಜಿ ಕೈ ಕೊಡಂಗಿಲ್ಲ, ಅನ್ಲೆಸ್ ಅಂಟಿಲ್ ಬ್ಯಾಟ್ರಿ ಡೈ ಇದ್ರೆ ಡೆಡ್ ಇದ್ರೆ. 7 ಗಂಟೆಗೆ ಅಲಾರಾಮ್ ಆಯ್ತು, ಬಟ್ ನಾ ಸ್ನೂಸ್ ಮಾಡಿದೆ, ನಾ ಎದ್ದಿದ್ದು 7:15. 7 ಗಂಟೆಗೆ ಅಲಾರಾಮ್ ಸೌಂಡ್ ಆದಾಗ ಐ ವೋಕಪ್ ಎಚ್ಚರಾತು, ಆದ್ರೆ ನಾ ಹೇಳಲಿಲ್ಲ. ವೇಕಪ್ ಅಂಡ್ ಗೆಟಪ್. ವೇಕಪ್ ಮತ್ತು ಗೆಟಪ್ ನಡುವ ಅರ್ಧ ತಾಸು ಡಿಫರೆನ್ಸ್ ಇದೆ. ಇದು ಹೆಂಗ ನಮಗೆ ಹೊಡೆತು ಕೊಡ್ತದೆ ಹೇಳ್ತೀನಿ. ಅಲಾರಾಮ್ ನಾವ್ ಯಾವಾಗ ಇಟ್ಕೋತೀವಿ? ಹಿಂದಿನ ದಿವಸ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ. ಮೈಂಡ್ ಇಸ್ ಅ ಸೂಪರ್ ಕಂಪ್ಯೂಟರ್. ಎಕ್ಸೆಲ್ ಶೀಟ್ ನಮ್ಮ ಮೈಂಡ್ ಮುಂದೆ ಏನೂ ಅಲ್ರಿ. ಅದು ರಾತ್ರಿ ಕೂತ್ಕೊಂಡು ಇನ್ನೇನು ಮಲ್ಕೊಂಡಿರ್ತೀವಿ ಬೆಡ್ ಮೇಲೆ. ಅದು ಅಲಾರಾಮ್ ಇಡೋಬೇಕಾದ್ರೆ ಒಂದು ಕ್ವಿಕ್ ಥಾಟ್, ನಾಳೆ ಏನ್ ಕೆಲಸದ, ಎಷ್ಟು ಗಂಟೆಗೆ ಏನೇನ್ ಮಾಡ್ಬೇಕು. ಸೊ 9 ಗಂಟೆಗೆ ಸ್ಕೂಲ್ಗೆ ಹೋಗ್ಬೇಕು ಅಂತಂದ್ರೆ ನಾ ಎಷ್ಟು ಗಂಟೆಗೆ ಎದ್ರೆ ನನ್ ಯಾವ್ಯಾವ ಕೆಲಸಗಳು ಯಾವ್ಯಾವಾಗ ಆಗ್ತಾವ, ಇಸ್ತ್ರಿ ಮಾಡ್ಕೋಬೇಕು, ಬ್ರೇಕ್ಫಾಸ್ಟ್ ಮಾಡ್ಬೇಕು, ನಾ ತಿನ್ಬೇಕು, ಇನ್ನೊಬ್ಬರು ಕೊಡ್ಬೇಕು, ಡಬ್ಬಿ ಮಾಡ್ಕೋಬೇಕು, ಬಸ್ ಹಿಡಿಬೇಕು, ಹೋಗ್ಬೇಕು ಅಥವಾ ಗಾಡಿ ತಗೊಂಡು ಹೋಗ್ಬೇಕು, ಇವೆಲ್ಲ ಪ್ಲಾನ್ ಆಗ್ತದೆ. ಸೊ 9 ಗಂಟೆಗೆ ನಾನು ಸಾಲಿ ಒಳಗಿರ್ಬೇಕು ಅಂದ್ರೆ ನಾ 6:15 ಹೇಳ್ಬೇಕು ಅಂತ ಅಥವಾ 5 ಗಂಟೆಗೆ ಹೇಳ್ಬೇಕು ಅನ್ನೋದನ್ನ ನಾವು ಪ್ಲಾನ್ ಮಾಡ್ಕೊಂಡಿರ್ತೀವಿ. ಇದು ಪ್ಲಾನ್ ನಾಗ ಏನೇನ್ ಇರ್ತದ ಅಂತಂದ್ರ ನಮ್ಮ ಗೂಗಲ್ ಮ್ಯಾಪು ಬಂದಿರ್ತದ. ನಾ 8:30 ಮನಿ ಬಿಟ್ಟೆ ಅಂದ್ರೆ ಟ್ರಾಫಿಕ್ ಎಷ್ಟು ಇರ್ತದ, 8:15 ಬಿಟ್ಟರೆ ಟ್ರಾಫಿಕ್ ಎಷ್ಟು ಇರ್ತದೆ, ಎಲ್ಲ ಕ್ಯಾಲ್ಕುಲೇಷನ್ ಆಗ್ತದ ವಿದಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್. ದಟ್ಸ್ ವಾಟ್ ಮೈಂಡ್ ಇಸ್ ಕಾಲ್ಡ್ ಸೂಪರ್ ಕಂಪ್ಯೂಟರ್. ಇದೆಲ್ಲಾ ಪ್ಲಾನ್ ಮಾಡಿ ಮೈಂಡ್ ನಮ್ಗೆ ಏನ್ ಸಜೆಸ್ಟ್ ಮಾಡ್ತದ, 9 ಗಂಟೆಗೆ ಪ್ರವೀಣ ನೀನ್ ಸಾಲಾಗಿರ್ಬೇಕು ಅಂತಂದ್ರ 5:15 ಹೇಳ್ಬೇಕಪ್ಪ ಅಂತ ಹೇಳ್ತದ. ಹ್ಞೂ ಅಂತ ಅಲಾರಾಮ್ ಇಡ್ತೀವಿ. ಓಕೆ, ಅದ್ರ ಜೊತೆಗೆ ಸ್ನೂಸ್ ಆಪ್ಷನ್ ಅಂತ ಇದ್ದ ಇರ್ತದಲ್ರಿ, ಟಚ್ ಮಾಡಿಟ್ಬಿಟ್ಟಿರ್ತೀವಿ. ಮಲ್ಕೋಬೇಕಂತ ಏನೋ ಮಾಡ್ಲಿಕತ್ತೀನಿ, ಯಾರೋ ಒಂದು ಫೇಸ್ಬುಕ್ನಾಗ ಒಂದೇನೋ ಒಂದು ವಿಡಿಯೋ ಕಳಿಸಿದ್ರು ಅಥವಾ ವಾಟ್ಸಪ್ನಾಗ ಒಂದೇನೋ ಬಂತು, ಯಾರ್ದೋ ಜೊತೆ ಚಾಟ್ ಮಾಡಿದೆ, ಮಲ್ಕೊಳ್ಳೋ ಟೈಮ್ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು.
ಸೊ ನಿದ್ದೆ ಕಂಪ್ಲೀಟ್ ಆಗಿರಂಗಿಲ್ಲ ಮುಂಜಾನೆ ಹೇಳಬೇಕಾದ್ರೆ. ಬಾಡಿ ರಿಕ್ವೈರ್ಸ್ ಗುಡ್ ಅಮೌಂಟ್ ಆಫ್ ಸ್ಲೀಪ್, ಅಟ್ಲೀಸ್ಟ್ 6 hours ಆಫ್ ಸ್ಲೀಪ್ ಫಾರ್ ಪ್ರಾಪರ್ ರೀಎನರ್ಜೈಸಿಂಗ್. 5:15 ಅಲಾರಾಮ್ ಆತು, ರೈಟ್? ಆದ್ರೆ ನಾವು ಸ್ನೂಸ್ ಮಾಡಿದೆ. 5:15 ಅಲಾರಾಮ್ ಆತು, ಸ್ನೂಸ್ ಮಾಡಿದೆ. ಸಾರಿ, 5:45 ಆತು, ಸ್ನೂಸ್ ಮಾಡಿದೆ. 6 ಗಂಟೆ ಆಯ್ತು, ಏಳಬೇಕು. ಫೋರ್ಸೆಬಲಿ ಕಣ್ಣು ತಿಕ್ಕೋತೆದ್ದೆ. Now you are already late by 30 minutes. And that late has to be compensated by other activity. ಏನು, ಒಂದು ಇಸ್ತ್ರಿ ಮಾಡ್ಕೊಳ್ಳೋದರೆ ಬಿಡಬೇಕು, ಬ್ರೇಕ್ಫಾಸ್ಟ್ ಮಾಡೋದರೆ ಬಿಡಬೇಕು, ಅಥವಾ ತಿನ್ನೋದರೆ ಬಿಡಬೇಕು, ಅಥವಾ ನಿಮಗೆ ಟೈಮಿಗೆ ಬಸ್ ಸಿಗೋದ್ರೆ ತಪ್ಪಾಗ್ತದೆ, ಇಲ್ಲಾಂದ್ರೆ ಟ್ರಾಫಿಕ್ನಾಗ ಸಿಕ್ಕಾಕೊಂಡ್ರೆ. And you will not reach the place on time. ಯಾಕ? ವೇಕ್ ಅಪ್ ಅಂಡ್ ಗೆಟ್ ಅಪ್ ಎರಡೂ ಒಂದೇ ಟೈಮ್ನಾಗ ಆಗಿಲ್ಲ. ನಮ್ಮ ಮೈಂಡ್ ಏನ್ ಹೇಳ್ತಾರೆ, ಅಲಾರಾಮ್ ಹಾಕೊಳ್ಳೆ, ಮಕ್ಕೋ ಅಂತ ಹೇಳ್ತಾರೆ, ರೈಟ್? ಅದ್ ನಮ್ಮನ್ನ ಆರಾಮ್ ಇಡ್ಲಿಕ್ಕೆ ನೋಡ್ತದೆ. ಆದ್ರೆ ಗೊತ್ತಿಲ್ಲ ಅದ ನಾವೇನ್ ಅನ್ಕೊಂಡೇವಿ ನಮ್ನ ಆರಾಮ್ ಇಡ್ಲಿಕ್ಕೆ ಅಂತ. ಇಲ್ಲ, ನಮ್ಮನ್ನ ಪಾತಾಳ ತುಳಿಲಿಕ್ಕೆ. ವೆರಿ ಸಿಂಪಲ್ ಥಿಂಗ್. ಇಫ್ ಯು ಪ್ರಾಕ್ಟಿಸ್ ಇಟ್ ಫಾರ್ ಸಮ್ ಫ್ಯೂ ಡೇಸ್, ಅಟ್ಲೀಸ್ಟ್ ಒಂದ್ ವಾರ 8 ದಿವಸ ಮಾಡಿದ್ರೆ ಹೇಳ್ತೇನಲ್ಲ, ಯು ಡೋಂಟ್ ಇವನ್ ನೀಡ್ ಅಲಾರಾಮ್. ಫಸ್ಟ್ ಏನ್ ಮಾಡ್ಬೇಕು, ಆ ಸ್ನೂಸ್ ಅನ್ನ ಡಿಸೇಬಲ್ ಮಾಡ್ಬೇಕು ಮೊಬೈಲ್ನಾಗ. ಓಕೆ, ಅಲಾರಾಮ್ ಇಟ್ಕೋಬೇಕು, ಮಲ್ಕೋಬೇಕು. ನಾವೇನ್ ಅನ್ಕೊಂಡಿರ್ತೀವಿ, ನಿದ್ಗಣ್ಣಾಗ ಸ್ನೂಸ್ ಆಗ್ತದಂತ ನಾವು ಬಟನ್ ಒತ್ತೀವಿ, ಬಟ್ ಅದು ಅಲಾರಾಮ್ ಆಫ್ ಆಗ್ಬಿಟ್ಟದು. ಒಂದ್ ಸದ್ಯ ನಮ್ ಜೀವನದಾಗ ಆಗ್ಬೇಕ್ರಿ, ಚಲೋ ಹೊಡೆದ್ ಬಿಡ್ಬೇಕು. 5:15 ಅಲಾರಾಮ್ ಆಗಿದೆ, ಎದ್ದು 8:00 ಹೇಳ್ಬೇಕು, ಹೌದಾ? 9 ಗಂಟೆಗೆ ಇಂಪಾರ್ಟೆಂಟ್ ಮೀಟಿಂಗ್ ಇರ್ತದೆ ಶಾಲೆಗೆ, ಅಟೆಂಡ್ ಮಾಡ್ಬೇಕು. ಆ ಒಂದು ಅರ್ಧ ತಾಸ್ನಾಗ ನಮ್ಮ ಜೀವನ ಹಾಕಿ ತುಳಿತದಲ್ಲ, that will make us understand the mistake what I have done. So first thing what we should do, snooze disable ಮಾಡ್ಬೇಕು. Second thing ಏನ್ ಮಾಡ್ಬೇಕು, practice this. Wake up, get up. ಅಲಾರಾಮ್ ಆತು, ಸೌಂಡ್ ಕೇಳಿದ ತಕ್ಷಣ ಮನಸ್ಸು ಜಾಗೃತ ಆತು, ಬಾಡಿನ ಆಕ್ಟಿವ್ ಮಾಡ್ಬೇಕು. ಆ ಮಲ್ಕೊಂಡಿದ್ದ ಜಾಗ ಬಿಟ್ಟು ಹೇಳ್ಬೇಕ್ರಿ ಅಷ್ಟೇ. ಇಟ್ ಟೇಕ್ಸ್ ಅ ಲಿಟಲ್ ಎಫರ್ಟ್. ಆ ಮಲ್ಕೊಂಡಿದ್ದ ಜಾಗ ಬಿಟ್ಟು ಎದ್ದು ಹೋಗಿ ವಾಶ್ ಬೇಸನ್ ಹತ್ರ ಹೋಗಿ ನೀರು ಮುಖಕ್ಕೆ ಹೊಡ್ಕೊಂಡ್ವಿ ಅಂತಂದ್ರೆ ವಿ ಹ್ಯಾವ್ ವನ್ ದ ಫಸ್ಟ್ ಬ್ಯಾಟಲ್ ಆಫ್ ದ ಡೇ. ಓಕೆ, ಯಾಕಂದ್ರೆ ಇಫ್ ಐ ವೇಕ್ ಅಪ್ ಅಂಡ್ ಗೆಟ್ ಅಪ್ ಅಟ್ ಟೈಮ್, ಥಿಂಗ್ಸ್ ವಿಲ್ ಹ್ಯಾಪನ್ ಆಸ್ ಐ ಪ್ಲಾನ್ ಪ್ರೀವಿಯಸ್ ನೈಟ್. ಐ ವಿಲ್ ರೀಚ್ ದ ಪ್ಲೇಸ್ ವೇರ್ ಐ ಶುಡ್ ಹ್ಯಾವ್ ರೀಚ್. ಓಕೆ, ಇದ್ರಾಗ ಬಹಳ ಸಿಂಪಲ್ ಅದ ಟೆಕ್ನಿಕ್, ಬಹಳ ಡಿಫಿಕಲ್ಟ್ ಆಗ್ತದ. ಒಂದ್ ವಾರ 8 ದಿವಸ ಮಾಡಿದ್ರೆ ಅಲಾರಾಮು ಬೇಕಾಗಂಗಿಲ್ಲ. ಯಾವ ಟೈಮಿಗೆ ಹೇಳ್ತೀರಾ ಆ ಟೈಮಿಗೆ ಹೇಳ್ತೀವಿ. ಯಾಕಂದ್ರೆ ಚೇಂಜ್ ಈಸ್ ಇನ್ನೆವಿಟೇಬಲ್ ಅಂಡ್ ಚೇಂಜ್ ಈಸ್ ದ ಓನ್ಲಿ ಕಾನ್ಸ್ಟೆಂಟ್. ಚೇಂಜ್ ವಿತ್ ದ ಚೇಂಜ್. ನಾವು ಬದಲಾಗಬೇಕಾಗ್ತದೆ. ಅಟ್ಲೀಸ್ಟ್ ಅದೊಂದು ಸಣ್ಣ ಪ್ರಯತ್ನ ಮಾಡ್ಕೊಂಡು ನಮ್ ಇನ್ ಕೇಸ್ ಯಾರಿಗಾರೆ ಅಲಾರಾಮ್ ಇಂದನೇ ಹೇಳ್ತೀವಿ, ಸ್ನೂಸ್ ಮಾಡೋದೇ ಯಾರಿಗಾರೆ ಆಪ್ಷನ್ ಇತ್ತು ಅಂದ್ರೆ ಲೆಟ್ ಅಸ್ ಟ್ರೈ, ಲೆಟ್ ಅಸ್ ಡೂ. ಯಾಕಂದ್ರೆ ನಮ್ಮ ಮೈಂಡ್ ಸೆಟ್ ಹೆಂಗ್ ಚಾಲೆಂಜ್ ಮಾಡ್ಲೇತೀವಿ. ಯಾಕಂದ್ರೆ ಒಂದೇ ದಿವಸಕ್ಕೆ ಮೈಂಡ್ ಸೆಟ್ ಚೇಂಜ್ ಆಗಂಗಿಲ್ರಿ. ಅದನ್ನ ನಾವು ಸತತವಾದ ಪ್ರಯತ್ನ ಮಾಡ್ಬೇಕು. ಬಾವಿ ಕಟ್ಟಿ ಮೇಲೆ ಒಂದ್ ತೆಗ್ ಇರ್ತಾವ ನೋಡ್ರಿ, ಸಣ್ಣ ತೆಗ್ಗಾಗಿರ್ತಾವ. ಯಾಕಂದ್ರೆ ನೀರ್ ಜಗ್ಗಿ ಅಲ್ಲಿ ಕೊಡ ಇಟ್ಟು ಒಂದೇ ಇಟ್ಟಿದ ಜಾಗಕ್ಕ ಕೊಡ ಇಟ್ಟು ಕಲ್ಲು ಕರಗ್ತದಂತ ಮಾಡೋ ಪ್ರಯತ್ನ ಮಾಡಿದ್ರೆ ಮನಸ್ಸು ಕರಗ. ಕಾಂಟ್ ವಿ ಬ್ರಿಂಗ್ ದ ಚೇಂಜ್ ಇನ್ ಅವರ್ ಸೆಲ್ಫ್? ಸೊ ಬಿ ಡಿಸಿಪ್ಲಿನ್. ದಟ್ಸ್ ವಾಟ್ ದ ಒನ್ ಲೈನ್ ಕೊಟೇಶನ್ ಏನು ಅಂತಾರೆ, ಬಿ ಡಿಸಿಪ್ಲಿನ್. ಪ್ರೊಫೆಷನಲ್ ಎಫೆಕ್ಟಿವ್ನೆಸ್ ಕ್ಯಾನ್ ಬಿ ಓನ್ಲಿ ಅಚೀವ್ಡ್ ವಿತ್ ಪರ್ಸನಲ್ ಎಫೆಕ್ಟಿವ್ನೆಸ್. ನಾನು ನನ್ನ ಪ್ರೊಫೆಷನಲ್ ಲೈಫ್ನಾಗ ನಾನು ಅಗದಿ ಡಿಸಿಪ್ಲಿನ್ಡ್ ಆಗಿರ್ಬೇಕು, ಆರ್ಗನೈಸ್ಡ್ ಆಗಿರ್ಬೇಕು, ಬಹಳ ಚಲೋ ಇರಬೇಕು ಅಂದ್ರೆ ಫಸ್ಟ್ ಅದ್ರ ತಯಾರಿ ಪರ್ಸನಲ್ ಲೈಫ್ನಾಗ ಆಗ್ಬೇಕು. ನನ್ನ ಪರ್ಸನಲ್ ಲೈಫ್ನಾಗ ನಾ ಹೆಂಗೋ ಇರ್ತೇನೆ, ಪ್ರೊಫೆಷನಲ್ ಲೈಫ್ನಾಗ ಹೆಂಗೋ ಬ್ಯಾಲೆನ್ಸ್ ಮಾಡ್ತೇನೆ ಆಗಂಗಿಲ್ರಿ. ಯಾಕಂದ್ರ ಪ್ರೊಫೆಷನಲ್ ಲೈಫ್ ಇಸ್ ದ ಪ್ರೊಜೆಕ್ಷನ್ ಆಫ್ ಅವರ್ ಪರ್ಸನಲ್ ಲೈಫ್. ಇಫ್ ಐ ಕ್ಯಾನ್ ಗೆಟ್ ಅಪ್ ಅಟ್ ದ ಟೈಮ್ ವಾಟ್ ಹ್ಯಾವ್ ಡಿಸೈಡೆಡ್, ಯಾವ ಟೈಮ್ಗೆ ಅನ್ಕೊಂಡೆ ಆ ಟೈಮ್ಗೆ ನಾನು ಎದ್ದೆ ಅಂದ್ರೆ ಆ ಟೈಮ್ಗೆ ನಾನು ಕಾಲೇಜ್ಗೆ ಸ್ಕೂಲ್ಗೆ ಹೋಗ್ಲಿಕ್ಕೆ ಆಗ್ತದೆ. ಓಕೆ, ಇಲ್ಲೆಲ್ಲ ಕರೆಕ್ಟ್ ತಯಾರಿ ಮಾಡ್ಕೊಂಡು ಹೋಗಿದ್ರೆ ಅಲ್ಲಿ ಹೋಗಿ ನಾನು ತಿನ್ಲಿಕ್ಕೆ ಆಗ್ತದೆ. ಇಲ್ಲ ಮತ್ತೆ ಅಲ್ಲಿ ಹೋಗಿ ಯಾವ್ದೋ ಕ್ಯಾಂಟೀನ್ಯಾಗ ಅದು ಕರ್ದಿದ್ದ ಎಣ್ಣೆ ಒಳಗೆ ಅದನ್ನ ಭಜಿ ತಿಂದು ಮತ್ತೆ ಗಂಟು ನೋವು ಮಾಡ್ಕೊಂಡು. ದಿಸ್ ಇಸ್ ವಾಟ್ ದಿಸ್ ಪರ್ಸನಲ್ ಎಫೆಕ್ಟಿವ್ನೆಸ್ will help you to become professional effectiveness. Bring that professional effectiveness. And this is what is the just the difference between fixed mindset and growth mindset. What is fixed? Comfort zone. What is growth mindset? Opposite of that, right? And for that, this is something you want to understand. What I request you is, as I'm overshooting time, 23 plus 1 and 22 plus 2 ಏನದಲ್ಲ, ಒಂದೇ ನಿಮಿಷನಾಗ ಹೇಳ್ತೀನಿ. ಇದರದೊಂದು ವಿಡಿಯೋ I'm making one video on this very soon and I will post it. ಪ್ರವೀಣ್ ಗುಡಿ ಅಂತ ನಂದು ಯೂಟ್ಯೂಬ್ ಚಾನಲ್ ನೇಮ್ ಅದ. ನಿಮ್ಗೆ ಅದ್ರದ್ದು ಅಪ್ಡೇಟ್ ಸಿಗ್ತದೆ. ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಅಂಡ್ ಚೆಕ್ ಇಟ್. ವೆರಿ ಸೂನ್ ಐ ವಿಲ್ ಬಿ ಅಪ್ಡೇಟಿಂಗ್. ಏನ್ ಹೇಳ್ತೀನಿ ಅಂದ್ರೆ, ಹೊಸದೊಂದು ರೂಲ್ ಮಾಡ್ಕೊಳ್ಳೋಣ್ರಿ. ದಿವಸಕ್ಕೆ 24 ತಾಸು ನಮಗೆ ಗೊತ್ತು. ಓಕೆ, ಅದ್ರ ತಕ್ಕಂಗ ನಾವೆಲ್ಲ ಇಡೀ ದಿವಸದ ಪ್ಲಾನ್ ಮಾಡಿರ್ತೀವಿ. ಇಷ್ಟೊತ್ತು ನಾ ಮಲ್ಕೋತೀನಿ, ಇಷ್ಟೊತ್ತಿಗೆ ಅಲ್ಲಿ ಹೋಗ್ತೀನಿ, ಇಲ್ಲಿ ಬರ್ತೀನಿ, ಅದ್ ಮಾಡ್ತೀನಿ, ಇದು ಮಾಡ್ತೀನಿ. 24 ತಾಸನ್ನ ನಾವು ಡಿವೈಡ್ ಮಾಡ್ತೀವಿ. ಯಾಕೆ 24 ತಾಸು ಅಂದ್ರೆ, ವಿ ಹ್ಯಾವ್ ಫಿಕ್ಸ್ಡ್ ಅವರ್ ಮೈಂಡ್ ದಟ್ ಅವರ್ ಡೇ ಹ್ಯಾಸ್ got 24 hours ಅಂಡ್ ನೌ ವಿ ಹ್ಯಾವ್ ಅ ಚೇಂಜ್ಡ್ ರೂಲ್. ಓಕೆ, ಯಾಕಂದ್ರೆ ಇಷ್ಟು ದಿವಸ ಮಾಡ್ಕೊಂಡು ಬಂದಿದ್ದು ಅದನ್ನ ಮಾಡಿದ್ರೆ ಸೇಮ್ ರಿಸಲ್ಟ್ ಬರ್ತದೆ. ಇಷ್ಟು ದಿವಸ ಮಾಡಿದ್ರೊಳಗೆ ಏನಾದ್ರೂ ಸ್ವಲ್ಪ ಬದಲಾವಣೆ ಮಾಡಿದ್ರೆ ಹೊಸ ರಿಸಲ್ಟ್ ಬರ್ತದೆ. ಅಂಡ್ ದಿಸ್ ಈಸ್ ಯುವರ್ ನ್ಯೂ ಅಟೆಂಪ್ಟ್.
23+1 ಏನಂದ್ರ ಇನ್ನು ಮೇಲೆ ನಿಮ್ಗ 24 ತಾಸು ಇಲ್ರಿ ದಿವ್ಸಕ್ಕೆ, ಇನ್ನು ಮೇಲೆ ನಮ್ಗ ಓನ್ಲಿ 23 ತಾಸು ಅದ. ಹಂಗಿದ್ರೆ ಅದು 1 ತಾಸು ಯಾರಿಗೆ? 1 ತಾಸು ನನ್ನ ಪರ್ಸನಲ್ ಕೆಲಸಕ್ಕೆ. ಏನ್ ಪರ್ಸನಲ್ ಕೆಲಸ? ಹೆಲ್ತ್ ಈಸ್ ವೆಲ್ತ್. ಹೆಲ್ತ್ ಈಸ್ ವೆಲ್ತ್. ಅಂಡ್ ಯಾರು 35, 40, 50 ದಾಟಿ ಬಿಟ್ಟಿವಲ್ಲ, ಆಲ್ರೆಡಿ ದಾಟಿವಲ್ಲ, ನಾವು ನಮ್ಮ ಹೆಲ್ತ್ ಕಾಯ್ಕೊಳ್ಳಬೇಕ್ರಿ. ಅಂಡ್ ಈ ಕೊರೋನಾ ಪ್ಯಾಂಡಮಿಕ್ ಒಳಗೆ ನಮ್ಗೆ ಏನೂ ಆಗಲಾರ್ದ ನಾವು ದಾಟಿವಿ ಅಂದ್ರೆ ಇದ್ರಂತ ದೊಡ್ಡ ಆಸ್ತಿ ಬೇರೆ ಅದು ಅಲ್ಲ. ಇಲ್ಲಾಂದ್ರೆ ಇದ್ದದ ಆಸ್ತಿ ಕರ್ಗಿರ್ತಾವ 20-30 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡು. ಅದರ್ವೈಸ್ ವಿ ಹ್ಯಾವ್ ಅರ್ನ್ ಲಾಟ್ ಆಫ್ ಥಿಂಗ್ಸ್. ಏನಿದು ಅಂದ್ರೆ 1 ತಾಸು ನಾನು ನನ್ನ ಪರ್ಸನಲ್ ಹೆಲ್ತ್ ಸಲುವಾಗಿ ಇನ್ವೆಸ್ಟ್ ಮಾಡತ್ತೇನೆ. ಅದು ಹರಿಬ್ರಹ್ಮ ಬರ್ಲಿ, ನನಗೆ ಇನ್ ಮೇಲೆ ದಿವ್ಸಕ್ಕೆ 23 ತಾಸು ಅಷ್ಟೇ. 23 ತಾಸ್ನಾಗ ಏನೇನ್ ಮಾಡ್ಬೇಕು ಎಲ್ಲಾ ಮಾಡ್ತೇನೆ. ಪೂಜಾ ಮಾಡ್ತೇನೆ, ಪುನಸ್ಕಾರ ಮಾಡ್ತೇನೆ, ಶಾಲೆಗೆ ಹೋಗ್ತೀನಿ, ನಾ ಓದ್ಕೋತೇನೆ, ಟ್ಯೂಷನ್ಸ್ ತಗೋತೇನೆ, ಅದ್ ಮಾಡ್ತೀನಿ, ಮದ್ವೆ ಮುಂಜಿ ಫಂಕ್ಷನ್ ಅಟೆಂಡ್ ಮಾಡ್ಕೊಂಡ್ ಬರ್ತೇನೆ, ಮಲ್ಕೋತೇನೆ, ಎಲ್ಲಾ ಮಾಡ್ತೇನೆ 23 ತಾಸು. ಅಂಡ್ 1 ತಾಸು ಐ ವಿಲ್ ವರ್ಕ್ಔಟ್. That may be yoga, that may be walking, that may be treadmilling, that may be exercise, gym, aerobics, ಮಾರ್ನಿಂಗ್, ಈವ್ನಿಂಗ್, ಆಫ್ಟರ್ನೂನ್ ಗೊತ್ತಿಲ್ರಿ. ಮುಂಜಾನೆ ಒಂದ್ 20 ನಿಮಿಷ, ಮಧ್ಯಾಹ್ನ ಒಂದ್ 20 ನಿಮಿಷ, ಸಂಜೆ ಒಂದ್ 20 ನಿಮಿಷ ನಿಮಗ್ ಬಿಟ್ಟಿದ್ದು. 1 ತಾಸು ನನ್ನ ಪರ್ಸನಲ್ ಹೆಲ್ತ್ ಸಲುವಾಗಿ ನಾನು ಡಿಪಾಸಿಟ್ ಮಾಡತ್ತೇನೆ. ಅಂಡ್ ಇವತ್ತೇನು 1 ತಾಸು ನೀವು ಡಿಪಾಸಿಟ್ ಮಾಡ್ತಿರಲ್ಲ, ದಾಟ್ ವಿಲ್ ಗಿವ್ ಯು ಅ ಬೆಟರ್ ಹೆಲ್ತ್ ಟುಮಾರೋ. ಈ ಇವತ್ತೇನು 1 ತಾಸು ನಾವೇನ್ ಮಾಡ್ಲೇತೀವಲ್ಲ, ದಾಟ್ ವಿಲ್ ಗಿವ್ ಅಸ್ ಅ ಬೆಟರ್ ಹೆಲ್ತ್ ಟುಮಾರೋ. ಈ 1 ತಾಸನ್ನು ನಾ ಮಲ್ಕೊಳಕ್ಕೆ ತಗೊಂಡೆ ಅಂದ್ರೆ ಸುಡುಗಾಡು ರೋಗಗಳು ಬರ್ತಾವ, ಮೈ ದಪ್ಪ ಆಗ್ತಾವ, ಉಬ್ಕೊಂಡ್ ನಿಲ್ತಾವ. ತಿನ್ಬೇಡ ಅಂತ ಹೇಳ್ತಾರ, ತಿನ್ಬೇಕಂತ ಅನಿಸ್ತದ, ತಿಂತೀವಿ, ಜಡ್ಡಿಗೆ ಬೀಳ್ತೀವಿ. ಅಂಡ್ ಮನ್ಯಾಗಿನ ಮಕ್ಳ ಮೇಲೆ ನಾವು ಭಾರ ಆಗ್ತೀವಿ. ಅವು ಬ್ಯಾಸರಿಕೆಯಿಂದ ಮಾಡ್ತಾವ, 5 ಎಲ್ಲರ ಇಟ್ಟು ಬರ್ತಾವ ನಮ್ಮನ್ನು. ಟು ಅವಾಯ್ಡ್ ದಟ್, ಟು ಹ್ಯಾವ್ ಅ ವೆರಿ retirement is a big holiday. It's a bigger than this corona pandemic holidays. ಆಗಲೇ ಸರ್ ಹೇಳಿದ್ರು, ಸ್ಯಾಟರ್ಡೇ ಸಂಡೇ 7 ತಿಂಗಳಿಂದ ಸ್ಯಾಟರ್ಡೇ ಸಂಡೇ ನಡೆದವ್ರಿ. ಇಟ್ಸ್ ಅ ಬಿಗ್ ಹಾಲಿಡೇ ಅಂಡ್ ರಿಟೈರ್ಮೆಂಟ್ ಇಸ್ ಅ ಹ್ಯೂಜ್ ಹಾಲಿಡೇ. ಅಂಡ್ ಇಫ್ ಯು ವಾಂಟ್ ಟು ಎಂಜಾಯ್ ದಟ್ ರಿಟೈರ್ಮೆಂಟ್, ಯು ಶುಡ್ ಹ್ಯಾವ್ ಅ ವೆರಿ ಗುಡ್ ಹೆಲ್ತ್. ದಟ್ ಈಸ್ 23 hours for your regular work and 1 hour for your health. We should make sure, we should look and see, if you work out, if you do some exercise, no matter what is your color of the skin, what is the texture of the skin, hair color and all, we look young and energetic. That's what everybody is so jealous of Dikshit sir. Hangir Praveen, what is that 22+2? Already 24 ತಾಸ್ದಾಗ 1 ತಾಸು ನಮ್ಮ ಹೆಲ್ತ್ ಹೋಗೇ ಬಿಟ್ಟದ, ಕರೆಕ್ಟಾ? ಹಂಗಿತ್ತು ಅಂದ್ರೆ ನೆಕ್ಸ್ಟ್ ಏನು ಉಳಿದಿದ್ದೇನು ಅಂತಂದ್ರೆ 23 ತಾಸು ಉಳಿದದ. 23 ತಾಸ್ನಾಗ ನಾ ಇನ್ನೊಂದು ತಾಸು ತಕ್ಕೊಳಿಗತ್ತೀನಿ. ಸೊ ನನಗೆ ಉಳಿಯೋದಷ್ಟು, ರೈಟ್, 22 ತಾಸು. ಹಂಗಿದ್ರೆ ಏನು, ನನ್ನ ಹೊಸ ಮೈಂಡ್ಸೆಟ್ ಏನು, ನನಗೆ ನನ್ನ ಕ್ಲಾಕ್ನಾಗ ನನ್ನ ಒಂದು ದಿವಸದಾಗ 22 ತಾಸು ಇರ್ತದ. 1 ತಾಸು ನಾ ಹೆಲ್ತ್ ಸಲುವಾಗಿ ತಗೋತೀನಿ. ಹಂಗಿದ್ರೆ ಇನ್ನೊಂದು 1 ತಾಸು ಏನ್ ಮಾಡೋ ಪ್ರವೀಣ, ಇನ್ನೊಂದು 1 ತಾಸು ರೀ ನಾವು ನನ್ನ ಪರ್ಸನಲ್ ನಾಲೆಜ್ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ನಾ ಇನ್ವೆಸ್ಟ್ ಮಾಡ್ತೇನೆ. ದ್ಯಾಟ್ ಮೇ ಬಿ ಲರ್ನಿಂಗ್ ನ್ಯೂ ಕೋರ್ಸಸ್ ಆನ್ಲೈನ್, ದ್ಯಾಟ್ ಮೇ ಬಿ ರೀಡಿಂಗ್ ಅ ಬುಕ್. ಓಕೆ, ಅವ್ನು ಏನ್ ಮಾಡ್ತೇನೋ ನನ್ನ ಒಂದು ನಾಲೆಜ್ ಅಪ್ಗ್ರೇಡ್ ಮಾಡ್ಕೊಳ್ಳಿಕ್ಕೆ ನಾನು ಪ್ರತಿ ದಿವಸ 1 ತಾಸು ಇನ್ವೆಸ್ಟ್ ಮಾಡ್ತೇನೆ. ಸೊ ಇನ್ ಶಾರ್ಟ್, ನಮಗಿನ ಮೇಲೆ 22 ತಾಸು ರೀ. ದಿನಕ್ಕೆ 24 ತಾಸು ಅಂತ ಯಾರು ಅಂತಾರಲ್ಲ, ಅದು ಅವ್ರಿಗೆ. ದಿವ್ಸಕ್ಕೆ ನನಗಿನ್ನು 22 ತಾಸು. 22 ತಾಸಾಗ 1 ತಾಸು ನಾನು ನನ್ನ ಹೆಲ್ತ್ ನೋಡ್ಕೋತೀನಿ, 1 ತಾಸು ನಾನು ನನ್ನ ನಾಲೆಜ್ ಅಪ್ಡೇಟ್ ಮಾಡ್ಕೋತೀನಿ ಅಂತಂದಾಗ ಮುಂದೆ ಎಂಥಾದ ಒಂದು ಸನ್ನಿವೇಶ ಬಂದಾಗೂ ಕೂಡ ನನ್ನ ಹೆಲ್ತು ಚಲೋ ಇರ್ತದ, ನಾಲೆಜು ಚಲೋ ಇರ್ತದ. ಇಫ್ ಹೆಲ್ತ್ ಈಸ್ ವೆಲ್ತ್ ಅಂತಾರ ಅಂಡ್ ನಾಲೆಜ್ ಈಸ್ ಪವರ್ ಅಂತಾರ. ಇನ್ನೇನ್ ಬೇಕ್ರಿ? ಹೆಲ್ತು ಆತು, ಅದ್ರ ಜೊತೆ ವೆಲ್ತ್ ಬಂದಂಗ ಆರೋಗ್ಯವೇ ಭಾಗ್ಯ, ಅಂಡ್ ನಾಲೆಜ್ ಈಸ್ ಆಲ್ವೇಸ್ ಪವರ್. And a small comparison, this is again I have borrowed it from Google, and ಏನ್ ಹೇಳ್ಲಿಕತ್ತದ ಇದ್ರಾಗ ಅಂದ್ರೆ ವೆರಿ ಸಿಂಪಲ್. ಗ್ರೋತ್ ಮೈಂಡ್ ಸೆಟ್ ಗೆ ಮತ್ತೆ ಕ್ಲೋಸ್ಡ್ ಮೈಂಡ್ ಸೆಟ್ ಗೆ ಏನ್ ಡಿಫರೆನ್ಸ್ ಇರ್ತದೆ ಅಂದ್ರೆ, ಕ್ಲೋಸ್ಡ್ ಮೈಂಡ್ ಸೆಟ್ ಇಸ್ ಆಲ್ವೇಸ್ ನೆಗೆಟಿವ್ ಥಿಂಕಿಂಗ್. ಆಗಂಗಿಲ್ಲ, ರೀಸನ್ಸ್ ಕೊಡ್ತದೆ ಯಾಕೆ ಆಗಂಗಿಲ್ಲ, ವಯಸ್ಸಾತ್ರಿ, ಕಾಲ್ ನೋವಾತ್ರಿ, ಹಂಗಾತ್ರಿ, ಹಿಂಗಾತ್ರಿ, ನಮ್ಗೇನು ಗೊತ್ತಿಲ್ರಿ, ತಿಳಿಯಂಗಿಲ್ರಿ. ತಿಳಿಯೋ ಪ್ರಯತ್ನ ಮಾಡಿದಾಗಲ್ಲ ಬರೋದು. ಅದಕ್ಕೆ ಹೇಳಿದಲ್ಲ, ನೀರಾಗ ಬಿದ್ದ ಮೇಲೆ ಸ್ವಿಂಗ್ ಬರ್ತದೆ, ಸೈಕಲ್ ಹೊಡಿಲಿಕ್ಕೆ ಪ್ರಯತ್ನ ಮಾಡಿದ ಮೇಲೆ ಸೈಕಲ್ ಬೀಳ್ತೀವಿ. ದೇರ್ ಆರ್ ಲಾಟ್ ಆಫ್ ಮಿಸ್ಟೇಕ್ಸ್ ವಿ ಡೂ ಅಂಡ್ ವಿ ಶುಡ್ ಎಂಜಾಯ್ ದೋಸ್ ಮಿಸ್ಟೇಕ್ಸ್. ದಟ್ಸ್ ವಾಟ್ ಐ ಲವ್ ಕಿಡ್ಸ್. ನನ್ನ ಮಗ ಹಿಂದಿ ಕಲ್ತರಿ, ಹಿಂದಿ ಮಾತಾಡೋದು ಕಲ್ತ. ಅದೇನೋ ಒಂದು ಮೋಟೋ ಪತ್ಲದ ಒಂದು ಸೀರಿಯಲ್ ನೋಡಿ ಅದನ್ನ ನೋಡಿ ಕಲ್ತ. ಅವ್ ಹಿಂದಿ ಮಾತಾಡ್ಲಿಕ್ಕೆ ಕಲಿಯೋಬೇಕಾದ್ರೆ ಇಷ್ಟು ಮಿಸ್ಟೇಕ್ ಮಾಡ್ತಿದ್ದ, ಬಿದ್ದು ನತ್ತಿದ್ವಿ, ಏನೇನೋ ಅಂತಿದ್ದ. ಪಪ್ಪ ಮೇ ಅವ್ರ ತುಮ್ ಖೇಲಿಂಗ್ ಅಂತಿದ್ದ. ಅದೇನ್ಲೆ ಖೇಲಿಂಗ್ ಅಂದ್ರೆ ಅದು ಆಟ ಆಡೋದು ಪಪ್ಪ ಅಂದ್ರೆ, ಅದು ಆಟ ಆಡೋದು. ಅದಕ್ಕೆ ಖೇಲುಂಗ, ಯಾಕಂದ್ರೆ ಏನಾಗದ, ಖೇಲಿಂಗ್ ಬಂತು, ಆಮೇಲೆ ಆಟ ಆಡಿಂಗ್ ಬಂತು. ಅವ್ನ್ ಏನೇನ್ ಬಾಯಿಗೆ ಬರ್ತದೆ ಅದನ್ನೆಲ್ಲ ಹೇಳ್ತಿದ್ದ. ಅವನ ಜೊತೆ ನಾವು ನಗ್ತಿದ್ವಿ, ನಮ್ ಜೊತೆ ಅವನು ನಗ್ತಿದ್ದ. ದಟ್ ಈಸ್ ದ ಫನ್ ಬೀಯಿಂಗ್ ಕಿಡ್ಸ್. ಅದೇನೋ ಎಂತೋ ಗೊತ್ತಿಲ್ರಿ, ಸ್ವಲ್ಪ ದೊಡ್ಡವ್ರು ಆದ್ಕೂಡ ಅದ್ ಏನ್ ತಲೆಗೆ ನಮ್ಗೆ ಬಂದು ಮೆಟ್ಕೊಂಡು ಏನೋ ಗೊತ್ತಿಲ್ಲ. ನಾ ಏನ್ರ ಒಂದ್ ಸಣ್ಣ ಮಿಸ್ಟೇಕ್ ಮಾಡಿದಾಗ ಯಾರೇ ಒಂದ್ ಚೂರು ಹಲ್ಲು ತೆಗೆದ್ ಬಿಟ್ರು ಅಂದ್ರೆ ನಾವು ಅದಕ್ಕೆ ಡೋರ್ ಲಾಕ್ ಮಾಡಿ ಕೀಲಿ ಹಾಕ್ಬಿಡ್ತೀವಿ. ಇನ್ನೊಮ್ಮೆ ನಾ ಮಾಡಂಗಿಲ್ಲ, ಅಸಹ್ಯ ಆತ್ ನನಗ್, ಆಗಂಗಿಲ್ರಿ.
ಈ ಅಸಹ್ಯ ಮಾಡ್ಕೊಂಡ್ರೆ ಕಲೀಲಿಕ್ಕೆ ಆಗಂಗಿಲ್ಲ. ಆ ಕ್ಲೋಸ್ ಮೈಂಡ್ ಸೆಟ್ ನಾಗ ಉಳ್ಕೊಂಡ್ಬಿಡ್ತೀವಿ. ವಿ ಶುಡ್ ಎಂಜಾಯ್. ಏನ್ ಆತು ತಪ್ಪಾತ್, ಹೌದು ನಕ್ರ ಅವತ್ತು. ಈಗ ಕಪಿಲ್ ಶರ್ಮಾ ಆತು, ಸಾಧು ಕೋಕಿಲ ಆತು, ಅವರೆಲ್ಲ ಸ್ಟೇಜ್ ಮೇಲೆ ಬಂದ್ಕೊಂಡು ನಾವೇನ್ ಮಾಡ್ತೀವಿ, ಅಳ್ತೀವ. ವಿ ಲಾಫ್ ಬಿಕಾಸ್ ದೇ ಆರ್ ಕಮಿಡಿಯನ್ಸ್. ಅವರಿಂದ ನೋಡಿ ನಾವು ಖುಷಿ ಪಡ್ತೀವಿ. ಹಂಗ ನಾ ಮಾಡೋ ಮಿಸ್ಟೇಕ್ ಇಂದ ಮಂದಿ ನಗ್ತಾರ, ನಗ್ಲಿ ಬಿಡ್ರಿ. ಬೇರೆ ತರ ಅಂತೂ ಹೆಲ್ಪ್ ಮಾಡಿಲ್ಲ, ಅಟ್ಲೀಸ್ಟ್ ನಮ್ಮ ನೋಡಿ ನಗ್ತಾರ, ನಗ್ಲಿ. God bless them. In the virtue of blessing them, I am learning new things. Why should not I try it? These are the comparison and being positive. ಒಂದು ವಿಡಿಯೋ ಯೂಟ್ಯೂಬ್ ನಾಗ ನಾ ಹಾಕೇನ್ರಿ, ಏನದ ಅಂತಂದ್ರ ನಮ್ಮ ಆಟಿಟ್ಯೂಡ್ ಬಗ್ಗೆ ಅದ. ನಮ್ಮ ಪಾಸಿಟಿವ್ ಇದ್ರೆ ಹೆಂಗ ನಾವು ಪಾಸಿಟಿವ್ ಆಟಿಟ್ಯೂಡ್ ಆಗ್ತದ, ಪಾಸಿಟಿವ್ ವಿಚಾರ ಮಾಡೋದ್ರಿಂದ ಪಾಸಿಟಿವ್ ಆಟಿಟ್ಯೂಡ್ ಹೆಂಗದ, ನೆಗೆಟಿವ್ ವಿಚಾರ ಮಾಡೋದ್ರಿಂದ ನೆಗೆಟಿವ್ ಹೆಂಗ್ ಆಗ್ತದ ಅನ್ನೋದ್ರ ಬಗ್ಗೆ ವಿಡಿಯೋಸ್ ಅದ. ಒಂದು 30-35 ವಿಡಿಯೋಸ್ ಮಾಡಿ ಹಾಕಿನಿ. ಪ್ರವೀಣ್ ಗುಡಿ ಅಂತ ಯೂಟ್ಯೂಬ್ ಚಾನಲ್ ಅದ. ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ನಾ ಹೇಳಂಗಿಲ್ಲ. ಅದ್ರ ಸಲುವಾಗಿ ಅದರಿಂದ ರೊಕ್ಕ ಕಮಾಯಿಸ್ಲಿಕ್ಕೆ ನಾ ಬಂದಿಲ್ಲ. ನನ್ನ ಗುರುಗಳು ಕೊಟ್ಟಿರೋ ವಿದ್ಯಾದಿಂದ, ನನಗೆ ಅವ್ರು ನಂಗೆ ತೋರಿಸಿರೋ ದಾರಿಯಿಂದ ನನ್ನ ಹೆಂಡತಿ ಮಕ್ಕಳನ್ನ 2 ಹೊತ್ತು ಅವ್ರಿಗೆ ಚಲೋ ಊಟ ಕೊಟ್ಕೊಂಡು ಅವ್ರಿಗೊಂದು ಚಲೋ ಒಂದು ಏನೋ ಆಟಿಟ್ಯೂಡ್ ಅಂಡ್ ಚಲೋ ಒಂದು ಮನಸ್ಥಿತಿ ಕೊಟ್ಟು ಹುಡುಗರು ಬೆಳೆಸುವಷ್ಟು ವಿದ್ಯಾ ನನಗೆ ಕೊಟ್ಟಾರ. 2 ಹೊತ್ತು ಯಾರಿಗೂ ಬೇಡ್ಲಾರ್ದಂಗ ಬೆಳೆಯೋಷ್ಟು ನನ್ನ ಕಡೆ ರೊಕ್ಕ ಅದ. ಯೂಟ್ಯೂಬ್ ಇಂದ ರೊಕ್ಕ ಗಳಿಸೋದು ನನಗಿಲ್ಲ. ಯಾಕೆ ಇದನ್ನ ಹೇಳ್ಲಿಕತ್ತೀನಿ ಅಂತಂದ್ರ, ಎಷ್ಟೋ ಕಡಿಮೆ ಟೈಮ್ನಾಗ ಬಹಳಷ್ಟು ವಿಚಾರ ಹೇಳಲಿಕ್ಕೆ ಬರಂಗಿಲ್ಲ. ಯಾರ ಸೋ ಮೆನಿ ಕಂಟೆಂಟ್ ನನಗೆ ತಿಳಿದಿದ್ದನ್ನ ನಾ ಹೇಳೇನಲ್ಲೇ, ಅದನ್ನ ನಿಮಗ ಆತು ನಿಮ್ಮ ಮನೆಯಾಗಿನ ಹುಡುಗರ್ಗಾತು ಯಾರ ಅವಶ್ಯಕತೆ ಇದ್ರೆ ಅದನ್ನ ನೋಡ್ರಿ. ಅದರೊಳಗೆ ಏನ್ರ ಫೀಡ್ಬ್ಯಾಕ್ಸ್ ಇದ್ರೆ ದಯವಿಟ್ಟು ಕೊಡ್ರಿ, ಯಾಕಂದ್ರೆ ನಾ ಕಲೀಲಿಕ್ಕೆ ರೆಡಿ ಇದ್ದೀನಿ. ಸೊ ಇದ್ರ ಬಗ್ಗೆನೂ ಏನದ, ಪಾಸಿಟಿವ್ ಮೈಂಡ್ ಸೆಟ್, ನೆಗೆಟಿವ್ ಮೈಂಡ್ ಸೆಟ್ ಬಗ್ಗೆನೂ ಮತ್ತೆ ಈ ಆಟಿಟ್ಯೂಡ್, ನಮ್ಮ ವ್ಯಾಲ್ಯೂ ಸಿಸ್ಟಮ್ ಅದ್ರ ಬಗ್ಗೆನೂ ಬಹಳಷ್ಟು ವಿಡಿಯೋಸ್ ಮಾಡಿ ಹಾಕಿದ್ದದ. ಟೈಮ್ ಇದ್ರೆ ನೋಡ್ರಿ, ಯಾಕಂದ್ರೆ ನಾನು ಯಾವ್ದು ವಿಡಿಯೋ ಸಣ್ಣವಿರಂಗಿಲ್ಲ. ಉಳಿದವರೆಲ್ಲ ರೊಕ್ಕ ಕಮಾಯಿಸ್ಲಿಕ್ಕೆ ಏನ್ ಮಾಡ್ತಿರ್ತಾರ, 4 ನಿಮಿಷದ ವಿಡಿಯೋ 8 ನಿಮಿಷದ ಮಾಡ್ತಾರೆ. ಮೊನ್ನೆ ಹೇಳಿದ್ರು, ಪ್ರವೀಣ್ ಮೇಕ್ ಅ ಶಾರ್ಟರ್ ವಿಡಿಯೋಸ್ ಸೋ ದಟ್ ಇಟ್ ವಿಲ್ ಗ್ರಾಬ್ ದ ಅಟೆನ್ಷನ್ ಆಫ್ ಆಡಿಯನ್ಸ್ ಅಂದ್ರೆ. ಐ ಆಮ್ ಸಾರಿ ಸರ್, ಐ ಆಮ್ ನಾಟ್ ಹಿಯರ್ ಟು ಗ್ರಾಬ್ ದ ಅಟೆನ್ಷನ್, ಐ ಆಮ್ ಹಿಯರ್ ಟು ಎಕ್ಸ್ಪ್ಲೇನ್ ಇಟ್ ಇನ್ ಡೀಟೇಲ್. ನಂದು ಈಗ ಇತ್ತೀಚೆಗೆ ಹಾಕಿದ್ದು ಲಾಸ್ಟ್ ಒಂದು 2 ತಿಂಗಳದಾಗ ಹಾಕಿದ್ ನೋಡಿದ್ರೆ 1-1.5 ತಾಸದ ವಿಡಿಯೋಸ್ ಅದ. ಕಂಪ್ಲೀಟ್ ವಿಡಿಯೋ ಐ ಪೋಸ್ಟ್ ಇಟ್ ಬಿಕಾಸ್ ಇಫ್ ಸಂಬಡಿ ವಾಂಟ್ಸ್ ಟು ಲರ್ನ್, ಐ ವಾಂಟ್ ದೆಮ್ ಟು ಲರ್ನ್ ಕಂಪ್ಲೀಟ್ಲಿ. ಐ ಡೋಂಟ್ ವಾಂಟ್ ಟು ಜನರೇಟ್ ಮನಿ ಔಟ್ ಆಫ್ ಇಟ್. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಇಫ್ ಯು ಹ್ಯಾವ್ ಟೈಮ್ and if you have patience, please go and watch them, and maybe it may be useful, and some of your feedbacks will definitely help me. So from this closed mindset, if I start taking risk, if I start taking that challenge alla, then I start challenging my mindset, definitely there will be a growth. When there is a growth in mindset, that is positivity comes, then even my examination as a teacher, how do we take examination for children, even in my examination I will score out of the 10, and your students, ನಮ್ಗ as a teachers ನಮ್ಗ ರಿವಾರ್ಡ್ ಏನ್ ಗೊತ್ತೇನ್ರಿ, ನಮ್ಮ ಸ್ಟೂಡೆಂಟ್ಸ್ ಗಳು ಬೆಳೆದು ಒಂದು ಚಲೋ ಜಾಗಕ್ಕೆ ಹೋದಾಗ, ಒಂದು ಉನ್ನತ ಹುದ್ದೆ ಇಟ್ಕೊಂಡಾಗ ಅವ್ರನ್ನ ನೋಡಿದಾಗ ಏನ್ ಫೀಲಿಂಗ್ ಬರ್ತದಲ್ಲ, ಅವತ್ತು ನಮ್ಗೆ ಈ ಅವಾರ್ಡ್ ಕೊಟ್ಟಂಗ. ದ ಬೆಸ್ಟ್ ಟೀಚರ್ ಅವಾರ್ಡ್ ಗೋಸ್ ಟು ಯು. ಓಕೆ, ಐ ಥಿಂಕ್ ಐ ಹ್ಯಾವ್ ಓವರ್ಶೂಟ್ ದ ಟೈಮ್. ಎಕ್ಸೆಸ್ ಆಗಿ ನಾ ಟೈಮ್ ತಗೊಂಡೆ. ಇಷ್ಟಾದ್ರೂ ಇನ್ನ ಟೈಮ್ ಕಡಿಮೆ ಅನಿಸ್ತು. ಅವಕಾಶ ಕೊಟ್ಟಿದ್ರಿ. ದಟ್ಸ್ ವಾಟ್ ದ ಲೈನ್. ನಾ ಯಾವ ಲೈನಿಂದ ಸ್ಟಾರ್ಟ್ ಮಾಡಿದೆ ಅದೇ ಲೈನಿಗೆ ಬರ್ತೇನೆ. ಚೇಂಜ್ ಈಸ್ ದ ಎಂಡ್ ರಿಸಲ್ಟ್ ಆಫ್ ಟ್ರೂ ಲರ್ನಿಂಗ್. ಬದಲಾವಣೆ ಬರಬೇಕು ಅಂದ್ರೆ ನಿಜವಾದ ಕಲಿಕೆ ಆಗಬೇಕು. ಆ ಕಲಿಕೆ ಮನಸ್ಸಿಂದ ಆದಾಗ ನಿಜವಾದ ಬದಲಾವಣೆ ಬರುತ್ತೆ. ಅಂಡ್ ಚೇಂಜ್ ಇಸ್ ಆಲ್ವೇಸ್ ಬ್ಯೂಟಿಫುಲ್ ಅಂಡ್ ಚೇಂಜ್ ಇಸ್ ಇನ್ನೆವಿಟೇಬಲ್ ಆಲ್ಸೋ. ದ ಓನ್ಲಿ ಕಾನ್ಸ್ಟೆಂಟ್ ಇನ್ ದ ವರ್ಲ್ಡ್ ಈಸ್ ಚೇಂಜ್. ಬದಲಾವಣೆ ಪ್ರಕೃತಿಯ ನಿಯಮ. This is my contact detail, all my dear teachers and other Rotarians. 9900001925. Let me repeat, and it is already on the screen. 9900001925 is my number. If you are in Facebook, Praveen Goody is my Facebook profile name. If you use Instagram, Praveen V Goody is my profile name. And if you are interested to listen to my stupid talks again, YouTube is a platform. Praveen Goody is the channel name. You can very well reach there. And the last line, the statement which I proudly say that something which I really worked in last 10 years and made my kind of a statement. ನನ್ನ statement and proud ಆಗಿ ಹೇಳ್ಕೊಳ್ಳೋದು ಏನು ಅಂದ್ರೆ, stop impressing, start inspiring. We have impressed a lot of people. It's time to inspire. And it's a beauty to be an inspiring teacher. And I'm sure your students are very lucky to have you as a teacher, to learn from you, to make their life. And I think it's a good time to say Sarve Jana Sukhino Bhavantu, that let God bless everyone. Okay, let He bless us a positive mind to learn new things, because learning never ends. Okay, thank you so much.